ಇವ್ರಿಗೆ ನನಗೆ ಒಂದು ಇದಿದೆ, ನನ್ನ ಬಗ್ಗೆ ನೀನು ಒಳ್ಳೇದು ಹೇಳು, ನಾನು ನಿನ್ನ ಬಗ್ಗೆ ಒಳ್ಳೇದು ಹೇಳ್ತೀನಿ ಅಂತ. ನೋಡೋಂಥ ಫಿಗರ್ ಅಲ್ಲ, ನೀನು ನೋಡೋಂಥ ಫಿಗರ್ ಅಲ್ಲ. ದೊಡ್ಡ ಮನೆಗೆ ಹೋಗ್ತಾ ಇದ್ದೀನಿ, ಬಂಗ್ಲಿ ಥರ ಇದೆ. ಯಾವ್ದು ಮನೆ ಅಂತ ನೋಡಿದ್ರೆ ಸೂಪರ್ ಸ್ಟಾರ್ ಕೃಷ್ಣ ಅವರು ವಿಜಯನಿರ್ಮಲ ಆಂಟಿ ನಡ್ಕೊಂಡು ಬರ್ತಿದ್ದಾರೆ. ಒಳ್ಳೆ ಸಂಸ್ಕಾರ ಕಲ್ತಿರೋ ಹುಡುಗಿ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದು ತಪ್ಪಾಯ್ತು. ಆಮೇಲೆ ಮನೆಗೆ ನಮಗೆ ಪ್ಲೀಸ್ ಅಂಕಲ್, ಥ್ಯಾಂಕ್ ಯು ಅಂಕಲ್, ಐ ಲವ್ ಯು, ಆ ಥರ ಬಂದಿದ್ದಾಳೆ. ಶಿ ಇಸ್ ನಾಟ್ ಡ್ರೆಸ್ಡ್ ಅಪ್ ಓನ್ಲಿ. ಈ ಪಂಚ್ಗಳೆಲ್ಲ ಶೋಲ್ ಇಟ್ಕೊ, ನನ್ನ ಹತ್ರ ಅಲ್ಲ. ಒಳ್ಳೆ ಮನಸ್ಸುಗಳಿಗೆ ಒಳ್ಳೇದಾಗತ್ತೆ. ಅದಿದೆಯಲ್ಲ ಏನು, ಒಳ್ಳೆ ಮನಸ್ಸಿದ್ರೆ ದೇವರು ಅಲ್ಲೇ ನೋಡಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ, ಆಡಿಸಿದಳೆ ಶೋದೆ ಜಗದೋಧಾರನ. ನಿಮ್ಮ ಹೆಂಡತಿಗೆ ನಾರ್ಮಲ್ ಆಗಿ ಗುಡ್ ನೈಟ್ ಹೇಳ್ತೀರಾ ಅಥವಾ ಸುದರ್ಶನ್ ಸಿಲ್ಕ್ಸ್ ಅರ್ಪಿಸುವ ಗುಡ್ ನೈಟ್ ಅಸೋಸಿಯೇಟ್ ಸ್ಪಾನ್ಸರ್ ಇಂಡಿಯಾ ಸ್ವೀಟ್ ಹೌಸ್, ರಾಗ ಆರ್ಟ್ಸ್, ಇವೆಲ್ಲ ಹೇಳ್ಬೇಕಾ ಈಗ? ಹಂಗೆ ಹೇಳ್ತೀರಾ? ಅದು ಅಭ್ಯಾಸ ಆಗ್ಬಿಟ್ಟಿರ್ತಲ್ಲ. ಹೌದಾ? ಹಂಗೆ ಹೇಳ್ತೀನಿ. ಇವನ್ ಬಿಲ್ಲಿ ಮದುವೆ ಆದ ಹೊಸದ್ರಲ್ಲಿ ಬನ್ನಿ ವಾಪಸ್ ಬನ್ನಿ, ನೀವು ನೋಡ್ತಾ ಇದ್ರಿ ಕುಣಿಯೋಣ ಬಾರ ಬಾಯ್ಸ್ ವರ್ಸಸ್ ಗರ್ಲ್ಸ್, ಕೋ ಸ್ಪಾನ್ಸರ್ಡ್ ಬೈ ಸುದರ್ಶನ್ ಸಿಲ್ಕ್ಸ್ ಅಂಡ್ ಪ್ರೆಸೆಂಟೆಡ್ ಬೈ ಇಂಡಿಯಾ ಸ್ವೀಟ್ ಹೌಸ್ ಇನ್ ಅಸೋಸಿಯೇಷನ್ ವಿತ್ ಮರಳಿ ಸಂತೆ. ಬನ್ನಿ ಜೋ ಬಂದ್ಬಿಟ್ಟು ಯಾವ್ದು ಹುಚ್ಚು ನನ್ನ ಮಗನ ಮದುವೆ ಆಗಿದ್ದೀನಿ ಅಂತ. ಯಾವ ನೀವು, ಶಿ ಈಸ್ ಅ ವೆರಿ ಲೈಟ್ ಸ್ಲೀಪರ್. ನಾನು ರಾತ್ರಿ ಮಾತಾಡ್ತೀನಿ ಆ ಥರ. ಐ ವಾಸ್ ಹೋಸ್ಟಿಂಗ್ ಆ್ಯಂಡ್ ನಾವು ಶಿ ಈಸ್ ಯೂಸ್ ಟು ಇಟ್. ಇವಳು ಎಂಥ ಕಿಲಾಡಿ ನೋಡಿ. ಏನಾದರೂ ಹೇಳ್ತಾನೆ ಏನು ಗರ್ಲ್ ಫ್ರೆಂಡ್ಸ್ ಬಗ್ಗೆ, ಏನಾದರೂ ಕನಸಲ್ಲಿ ಬಿದ್ದಿರೋ ಗರ್ಲ್ ಫ್ರೆಂಡ್ ಬಗ್ಗೆ ಹೇಳ್ತಾನೆ ಅಂತ ಫುಲ್ ಕಿವಿ ಕೊಟ್ಟು ಕೇಳೋದು. ಆ ವಿಚಾರಕ್ಕೆ ಬಂದು ಅಂತ ಹೋಗೋದು. ನಾನು ಹಂಗೆ ಮತ್ತೆ ಹೇಳಂತ ಹೇಳ್ತೀನಿ, ಬಟ್ ಹೇಳಲ್ಲ, ಹಂಗೆ ಮಲಗಿರ್ತಾರೆ. ಬೇಬಿ ಹೇಳು ಯಾರದು ಅಂತ ಮಲಗೋದು. ಆಂಕರಿಂಗ್ ಅಲ್ಲಿ ಯಾರನ್ನಾದ್ರು ಕಾಂಪಿಟೇಷನ್ ಅಂತ ಕನ್ಸಿಡರ್ ಮಾಡ್ತೀರಾ? ಹೌದು. ನಾನು ಆನ್ಸರ್ ಮಾಡ್ತೀನಿ ಇದಕ್ಕೆ. ಅಲ್ಲ, ನಾನು ಆನ್ಸರ್ ಮಾಡ್ತೀನಿ. ಕಾಂಪಿಟೇಷನ್ ಅವರೇ. ಬಾ, ನನಗೆ ನಾನೇ ಕಾಂಪಿಟೇಷನ್, ಅದು ಸತ್ಯ. ಬಿಕಾಸ್ ಐ ಟೆಲ್ ಯು ವಾಟ್, ನಾವು ನಮ್ಮಲ್ಲಿ ಇರೋಂಥ ಪ್ರತಿಭೆನ ನಾವು ಶಾಪ್ ಮಾಡ್ಕೊಂಡು ಹೋಗ್ತಿರ್ಬೇಕು. ನಾವೇನು ಮಾಡೋವಲ್ಲೇ. ನಾನು ಇನ್ನೊಬ್ಬರ ಬಗ್ಗೆ ನನಗೆ ಯಾಕೆ? ಪ್ರತಿಯೊಬ್ಬರು ಅವ್ರದ್ದೇ ಆದ ಕ್ಷೇತ್ರದಲ್ಲಿ ಅವ್ರು ಚೆನ್ನಾಗಿ ಮಾಡ್ಕೋತಿದ್ದಾರೆ, ಅವ್ರದ್ದೇ ಸ್ಟೈಲ್ ಇದೆ. ಅಂಥದ್ದು ನಾನು ಇನ್ನೊಬ್ಬರ ಜೊತೆ ಯಾಕೆ ಕಂಪೀಟ್ ಮಾಡ್ಬೇಕು? ನನ್ನ ಜೊತೆ ನಾನೇ ಕಂಪೀಟ್ ಮಾಡ್ಕೊತೀನಿ. ಆ್ಯಂಡ್ ಅವ್ರು ಯಾವಾಗಲೂ ಹೇಳ್ತಿದ್ರು, ಅವರು ಬೆಳೀಲಿ, ಲೆಟ್ ದೆಮ್ ಆಲ್ಸೋ ಗ್ರೋ, ದೇ ಆರ್ ಡೂಯಿಂಗ್ ವೆಲ್. ಕಲೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಯಾರು ಬೇಕಾದರೂ ಬರ್ಬೋದು. ಈಗ ನಾನು ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾವುದೋ ಒಂದು ಗ್ರೌಂಡ್, ಕಮಲಮ್ಮನ ಗುಂಡಿನೋ ಅಥವಾ ಯಾವುದೋ ಒಂದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ತಗೊಳ್ಳೋಣ. ಅಲ್ಲಿ ನಿಮಗೆ ಒಂದು ಸ್ಯಾಟರ್ಡೆ ಸಂಡೇ ಅಥವಾ ಯಾವುದೋ ಒಂದು ರಶ್ ಟೈಮಲ್ಲಿ ಒಂದು 10 ಟೀಮ್ಸ್ ಕ್ರಿಕೆಟ್ ಆಡ್ತಿರುತ್ತೆ. ನೀವು ಹೋಗಿದ್ದೀರಾ ಯಾವತ್ತಾದ್ರಂಗೆ? ಹೋಗಿ ಅಷ್ಟು ಜನ ನೋಡ್ತೀರ, ಟಕ್ಕಂತ ಎಲ್ಲೋ ಕಡೆ ಅಬ್ಸರ್ವೇಷನ್ ಹೋಗುತ್ತೆ, ಆ ಮ್ಯಾಚೇ ನೋಡ್ತಿರ್ತೀರ ನೀವು. ವೈ ಡು ಯು ಕನೆಕ್ಟ್ ಟು ದಟ್ ಮ್ಯಾಚ್? ಇದೇ ಜೀವನ, ಇಂಟ್ರೆಸ್ಟಿಂಗ್. ಇದು ಪ್ರಪಂಚ, ಏನೇನೋ ನಡೀತಿರುತ್ತೆ. ನಿನ್ನ ಗಮನ ಒಂದು ಅಕುಲ್ ಶೋಕ್ ಬಂತು, ಒಂದು ಅನುಶ್ರೀ ಶೋಕ್ ಬಂತು, ಅಥವಾ ಇನ್ನೊಬ್ಬರು ಶೋಕ್ ಬಂತು ಅಂತಂದರೆ ದಟ್ ಮೀನ್ಸ್ ಯು ಸಮಥಿಂಗ್ ಅಬೌಟ್ ಇಟ್ ಯು ಲೈಕ್ಡ್. ಆಗ ನೀನು ನೋಡ್ತೀಯ. ದಟ್ ಈಸ್ ವಾಟ್ ಈಸ್ ಅವರ್ ಲೈಫ್. ನೀನು ಗಮನ ಸೆಳೆಯೋಕ್ಕಾಗಲಿಲ್ಲ ಅಂತಂದರೆ ಎಲ್ಲೋ ಕಾಣೆ ಆಗಿರ್ತೀಯ, ಕಳೆದೋಗ್ಬಿಟ್ಟಿರ್ತೀಯ. ಗಮನ ಸೆಳೆದಿದೆಯಾ ಅಂತಂದರೆ ದಟ್ ಮೀನ್ಸ್ ಪೀಪಲ್ ಆರ್ ವಾಚಿಂಗ್ ಯು, ದೇ ವಾಂಟ್ ಯು ಮೋರ್ ಅಂತ. ಇದು ಅಷ್ಟೇ. ಎನಿಬಡಿ ಕ್ಯಾನ್ ಗೋ ಪ್ಲೇ. ಆ ಗ್ರೌಂಡಲ್ಲಿ ಯಾರು ಬೇಕಾದ್ರೂ ಕ್ರಿಕೆಟ್ ಆಡ್ಬೋದು. ಆದರೆ ಯಾರು ಗಮನ ಸೆಳೀತಾರೋ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದಾರೆ. ಹಾಗಂತ ಬೇರೆ ಪ್ಲೇಯರ್ಸ್ ಕೆಟ್ಟ ಪ್ಲೇಯರ್ಸ್ ಅಂತಲ್ಲ, ಪಾಪ ಅವರು ತುಂಬ ಚೆನ್ನಾಗಿ ಆಡ್ತಿರ್ಬೋದು. ಬಟ್ ಸಮ್ವೇರ್ ಸಮಥಿಂಗ್ ಈಸ್ ಲಿಟಲ್ ವರ್ಕಿಂಗ್ ಫಾರ್ ಯು ಅಂದಾಗ ಇದೇ ಜೀವನ ಅಲ್ವಾ? ಎಷ್ಟೋ ಪಾಡ್ಕಾಸ್ಟ್ ಇದೆ, ಎಷ್ಟೋ ಪಾಡ್ಕಾಸ್ಟ್ ನಡೀತಿದೆ. ಕೀರ್ತಿ ಪಾಡ್ಕಾಸ್ಟ್ ಯಾಕೆ ನೋಡಬೇಕು? ಇಷ್ಟು ಒಂದು ಸಮುದ್ರದಲ್ಲಿ, ಇಷ್ಟು ದೊಡ್ಡ ಮೈದಾನದಲ್ಲಿ ಎಷ್ಟೋ ಜನ ಆಟಗಾರರಿದ್ದಾರೆ. ಆ ಆಟಗಾರರಲ್ಲಿ ಕೀರ್ತಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಜನ ಅಂತಂದರೆ ದಟ್ USP ಸಮಥಿಂಗ್ ಈಸ್ ದೇರ್ ಇನ್ ಯು. ಈಗ ನಾನು ಕೂಡ ಏನಕ್ಕೆ ಒಂದು ಕೀರ್ತಿಗೆ ಇಂಟರ್ವ್ಯೂ ಕೊಡಬೇಕು, ಸಮಥಿಂಗ್ ಇನ್ ಯು ದಟ್ ಅವ್ನು ಜೆನ್ಯೂನಿಟಿನೋ. ಅದು ಬೇರೆಯವ್ರು ಕೆಟ್ಟವ್ರು ಅಂತಲ್ಲ, ಬೇರೆಯವ್ರು ಜೆನ್ಯೂನ್ ಇಲ್ಲ ಅಂತ ಅಲ್ಲ. ಕರೆಕ್ಟ್. ದೇ ಆರ್ ಆಲ್ಸೋ ಡೂಯಿಂಗ್ ದರ್ ಜಾಬ್, ಯು ಆರ್ ಆಲ್ಸೋ ಡೂಯಿಂಗ್ ಯುವರ್ ಜಾಬ್. ಬಟ್ ನೀನು ವಿಶಿಷ್ಟವಾಗಿ ಏನೋ ಮಾಡಿರ್ತೀಯ. ದಟ್ಸ್ ವೈ ಪೀಪಲ್ ಲೈಕ್ ಯುವರ್ ಥಿಂಗ್. ಅದರ್ವೈಸ್ ಫ್ರಮ್ ನಥಿಂಗ್ ಒಂದು
ಹೋಸ್ಟ್ ಮಾಡಿಕೊಂಡು ಒಂದು ಶೋನ ಸಕ್ಸಸ್ ಮಾಡೋದಿದೆಯಲ್ಲ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರೋದು, ಜನ ಹುಚ್ಚರಲ್ವಲ್ಲ. ದೇ ಡೆಫಿನೆಟ್ಲಿ ಸಿ ಎವ್ರಿಥಿಂಗ್. ಇವನಲ್ಲಿ ಏನೋ ಕಂಟೆಂಟ್ ಇದೆ. ಈಗ ನೀನು ಬರೀ ಇಂಟರ್ವ್ಯೂ ಮಾಡೋದಲ್ಲಿ ನೀನು ಇಂಟರ್ವ್ಯೂ ಮಾಡೋ ಮಟ್ಟಕ್ಕೆ ನೀನು ಬೆಳೆದಿದ್ದೀಯಾ ಅಂತಂದರೆ ದಟ್ ಮೀನ್ಸ್ ಯು ಹ್ಯಾವ್ ಸಮಥಿಂಗ್ ಇನ್ ಯು ಅಂತ ಅರ್ಥ. ಯಾವುದೋ ಇದೊಂಥರ ಪೇಯ್ಡ್ ಆಗುತ್ತೆ, ನನಗೇನು ಇಷ್ಟ ಬೀಳ್ತೀನಿ. ಅಲ್ಲಲ್ಲ, ನಾನು ಹೇಳೋದೇನು ಗೊತ್ತಾ, ನಾನು ಆ್ಯಂಕರ್ ಆಗಿದ್ದೇ ನನ್ನ ಯಾಕೆ ಜನ ಇಷ್ಟಪಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಕರೆಕ್ಟ್. ನನ್ನ ಇಷ್ಟಪಡ್ತಾರೆ ಅಂದಮೇಲೆ ಯಾರನ್ನ ಬೇಕಾದ್ರೂ ಇಷ್ಟಪಡ್ಬೋದು ಅಂತ ನನ್ನ ಒಂದು ಆರ್ಗ್ಯುಮೆಂಟ್. ಆ್ಯಂಡ್ ಒನ್ ಥಿಂಗ್ ಅಬೌಟ್ ಅಕುಲ್ ಇಸ್ ಹಿ ಅಪ್ರಿಷಿಯೇಟ್ಸ್ ಅದರ್ ಪೀಪಲ್ಸ್ ವರ್ಕ್ ಆಲ್ಸೋ. ಯಾವಾಗಲೂ ಆ ಥರ ನಾನು ಅಪ್ರಿಷಿಯೇಟ್ ಮಾಡಿಲ್ಲ ಅಂದರೆ ಇನ್ನೊಬ್ಬರು ನನ್ನ ಯಾಕೆ ಅಪ್ರಿಷಿಯೇಟ್ ಮಾಡ್ತಾರೆ? ಹರ್ಕೊಂಡು ದುಡಿಯೋದು ಕೇಳಿದ್ದೀರಾ ನೀವು? ಹರ್ಕೊಂಡು ದುಡಿತಾರೆ ಅಂತ ಅಂದರೆ ಹರ್ಕೊಂಡು ಅದರಲ್ಲೂ ಅಕುಲ್ ಎಕ್ಸ್ಪರ್ಟು. ಹರ್ಕೊಂಡು ನನ್ನ ಪ್ಯಾಂಟ್ ಹರಿದ್ರೆ ಶೋ ಸೂಪರ್ ಹಿಟ್ ಅಂತ ನೆನಪಿದೆಯಾ ನಿನಗೆ? ಕಲರ್ಸಲ್ಲೇ ಜಾಸ್ತಿ ಹರ್ಕೊಂಡಿರೋ. ಹೌದು ನೋಡಿ, ಹರ್ಕೊಂಡು ಕೆಲಸ ಮಾಡೋದು ಅಂದರೆ ಫೇಮಿ ಮೋಮ್. ತುಂಬ ಜನಕ್ಕೆ ಗೊತ್ತಿಲ್ಲ, ಕಲರ್ಸಲ್ಲಿ ಅವಾರ್ಡ್ ಫಂಕ್ಷನ್ಗಳಲ್ಲಿ ಸುಮಾರು ಸಲ ಅಕ್ಕುಲ್ ಚೀರಾಡಿ ಕೂಗಾಡಿ ಕಿರ್ಚಾಡ್ಬೇಕಾದ್ರೆ 3-4 ಶೋನಲ್ಲಿ ಪ್ಯಾಂಟ್ ಹರಿದೋಗಿದೆ. ಬ್ರೇಕ್ ತೊಗೊಂಡು ಬೇರೆ ಪ್ಯಾಂಟ್ ಹಾಕೊಂಬಂದು ಚೀಟ್ ಮಾಡಿ ಎಲ್ಲ ಆಗಿದೆ. ಅಲ್ಲಲ್ಲ, ತುಂಬ ಸತಿ ಪ್ಯಾಂಟ್ ಹರ್ಕೊಂಡ್ರು ಕೂಡ ಹಂಗೆ ಹೋಸ್ಟ್ ಮಾಡಿದ್ದುಂಟು. ಫಾರ್ ಎಕ್ಸಾಂಪಲ್ ಒಂದು ಸತಿ ಕಿರಿಕ್ ಪಾರ್ಟಿ 100 ಡೇಸ್ ಫಂಕ್ಷನ್ ಎಲ್ಲ ಇದ್ದಾರೆ, ರಕ್ಷಿತ್ ಶೆಟ್ಟಿ, ರಿಷಬ್, ರಶ್ಮಿಕಾ ಎಲ್ಲ ಬಂದಿದ್ದರು. ಆ್ಯಂಡ್ ಎಲ್ಲಿ ನಮ್ಮ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ. ಸೊ ನಾನು ರಕ್ಷಿತ್ಗೆ ಹೇಳಿದೆ, ರಕ್ಷಿತ್ ಹುಲಿ ಡ್ಯಾನ್ಸ್ ಮಾಡು ಅಂತ. ಅವ್ನು ಸಖತ ಮಾಡ್ದಿದ್ದು, ಎತ್ಬಿಟ್ಟು ಹಂಗೆಲ್ಲ ಮಾಡ್ತಾನೆ. ನಾನು ಹಂಗೆ ಟ್ರೈ ಮಾಡೋಕೋದು ಪರ್ರಂತ ಮೇಲಿಂದ ಕೇಳೋ ತನಕ ಹರಿದೋಯ್ತು. ಪಾಪ ಪರಮ್ ಬಂದ್ಬಿಟ್ಟು, ಏನು ಮರೆಯಾದೆ, ಏನಾಯಿತು ಪರಮ್ ಫುಲ್ ಹರಿದೋಯ್ತು. ಡ್ಯಾನ್ಸ್ ಮಾಡ್ಕೊಂಡು, ಅಯ್ಯೋ ಈಗ 20 ನಿಮಿಷ ಮತ್ತೆ ಬ್ರೇಕ್ ಆಗುತ್ತೆ, ಏನು ಬೇಡ ಅಂತ ಕೋಡ್ ತೆಗೆದ್ಬಿಟ್ಟು ಕಟ್ಕೊಂಡು ಇಡೀ ಸೆಗ್ಮೆಂಟ್ನ ಕಂಪ್ಲೀಟ್ ಮಾಡಿ ಹೋಗಿ. ಅಟ್ಲೀಸ್ಟ್ ಶೋನಲ್ಲಿ ಕಟ್ ಮಾಡ್ತಾರೆ. ಹುಡುಗಿರ್ ಕಾಲೇಜ್ ಹೋಗಿ ಅಲ್ಲಿನೂ ಹಂಗೆ ಮಾಡಿದ್ರು. ಬರೀ ಶೋನಲ್ಲ, ನಾನು ಏನಕ್ಕೆ ಗೊತ್ತಾ, ಕಾವೇರಿ ನೀರು ಹರ್ಕೊಂಡು ತಮಿಳ್ನಾಡಿಗೆ ಹೋಯ್ತು, ಆಂಧ್ರದಿಂದ ಹರ್ಕೊಂಡು ಬರೋಕ್ಕೆ ಬಿತ್ತಿರೋದು ಒಬ್ಬರು ಹರ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟು ಅಂತ. ಅಲ್ಲಿ ಏನಾಗುತ್ತೆ ಅಂತಂದರೆ ಮುಂಚೆ ಟೈಟ್ ಪ್ಯಾಂಟ್ ಹಾಕ್ತಿದ್ದೆ, ಈಗ ನೋಡಿ ಹರ್ಕೊಳಕ್ಕಾಗಲ್ಲ. ಯಾಕೆ ಹೇಳೋದು, ತುಂಬ ಲೂಸ್ ಪ್ಯಾಂಟ್ ಹಾಕ್ಕೊಂಡಿದ್ದೇನೆ. ನಮ್ಮಲ್ಲಿ ಜಾಸ್ತಿ ಮಾತಾಡೋದು ಏನು ಹರ್ಕೋತೀಯ ಅಂತಾರೆ. ಹಂಗೆ ನೋಡಿ, ಹರ್ಕೊಂಡ್ರು ದುಡ್ಡು ಕೊಡ್ತಾರೆ ನೋಡಿ. ಹಂಗೆ ದೇವ್ ಸೀನ್ ಫ್ರಮ್ ವೆರಿ ಕ್ಲೋಸ್. ಹಾಗಾಗಿ ತುಂಬ ಸಲ ಹರ್ಕೊಂಡಿರೋದು, 1-2 ಸಲ ಅಲ್ಲ. ಸೊ ಹಾಗಾಗಿ ಆಮೇಲೆ ಒಂದ್ಸತಿ ಹಂಗೆ ಬಿಟ್ಟು, ಓಕೆ ಸೂಪರ್ ಹಿಟ್ ಶೋ ಇದು ಅಂತ ಫಸ್ಟ್ ಎಪಿಸೋಡಲ್ಲಿ. ಯಾಕೆ ಅಂದರೆ ಅವ್ನು ಹರ್ಕೊಂಡಿದ್ದಾನೆ ಪ್ಯಾಂಟ್. ಭರ್ಜರಿ ಬ್ಯಾಚಸ್ಸಲ್ಲಿ ಹಂಗೆ ಆಯಿತು ಒಂದ್ಸತಿ, ಡಾನ್ಸಿಂಗ್ ಸ್ಟಾರೆಲ್ಲ ಆಯಿತು. ಐ ಥಿಂಕ್ ದಟ್ಸ್ ಆಲ್ ಲೈಕ್ ಹರ್ಕೊಂಡು ಮಾಡಿರೋ ಕಾರ್ಯಕ್ರಮ. ಅದಕ್ಕೆ ಮನೆ ಮೆಚ್ಚಿದ ನಿರೂಪಕ, ಜನ ಮೆಚ್ಚಿದ ನಿರೂಪಕ, ಪಕ್ಕದ ಮನೆ ಮೆಚ್ಚಿದ ನಿರೂಪಕ, ಪಕ್ಕದ ಮನೆ ಎಲ್ಲ ಅಕುಲ್. ಐ ಥಿಂಕ್ ಏನು ಗೊತ್ತಾ, ನಮಗೆ ಅವಾರ್ಡ್ಗಳಂತಂದ್ರೇ ನಾವು ಮಾಡೋಂಥ ಕೆಲಸ, ಕಾಯಕವೇ ಕೈಲಾಸ. ದಟ್ ಇಟ್ಸ್ ಇಸ್ ಆರ್. ಈ ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ ಸಾಮಾನ್ಯವಾಗಿ ಇದರ ರೆಫರೆನ್ಸು ನಾನು ಅನುಶ್ರೀ ಅವ್ರ ಶೋ ತೊಗೊತೀನಿ. ಒಂದ್ಸಲ ಅನುಶ್ರೀ ಅವರು ಸುದೀಪ್ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಈ ವಿಚಾರ ಬಂದಿರುತ್ತೆ. ಅವಾಗ ನಂಗೆ ಹೊಳೆದಿದ್ದು, ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಿಂದ ಕಂಟೆಸ್ಟೆಂಟ್ಸ್ ಹೆಲ್ಪ್ ಆಗುತ್ತೆ, ಆದರೆ ಅಕುಲ್ ಹೋಗಿ ಬಂದಮೇಲೆ ಅಕುಲ್ ಅವರಿಂದ ಬಿಗ್ ಬಾಸ್ ಹೆಲ್ಪ್ ಆಗಿದೆ. ಹೌದು ಸ್ವಾಮಿ. ಹೆಂಗೆ ಅಂದರೆ, ಆ ಬಿಗ್ ಬಾಸ್ ಮನೆ ಮುಗಿದ್ಮೇಲೆ, ಶೂಟ್ ಮುಗಿದ್ಮೇಲೆ ಎಲ್ಲ ಫರ್ನಿಚರ್ ಅದನ್ನು ಸೆಕೆಂಡ್ ರೇಟ್ ಅದನ್ನು ಕ್ಲಾರಿಟಿ ಕೊಡ್ತೀನಿ ರೀ. ಒಬ್ಬ ನಮ್ಮ ಕಿಚ್ಚಬ್ರು ಹೇಳಿದ ಸತ್ಯನೇ. ಹೈದ್ರಾಬಾದಲ್ಲಿ ಏನಾಯಿತು ಅಂದರೆ, ನಾನೊಂದು ಶೂಟಿಂಗ್ ಮನೆ ಮಾಡ್ತೀನಿ. ಓಕೆ, ದೊಡ್ಡ ಬಂಗ್ಲೆ ಥರ ತಗೋತೀನಿ. ನಾನು ನೋಡಿದಾಗ ಸ್ವಲ್ಪ ಬಿಗ್ ಬಾಸ್ ಮನೆ ಥರನೇ ಇದೆ, ಮ್ಯಾಸಿವ್ ಹೌಸ್. ನಾನು ಬಟ್ ಇದಕ್ಕೆ ತುಂಬಿಸ್ಬೇಕಂತ ತುಂಬ ಖರ್ಚಾಗತ್ತೆ. ಶೂಟಿಂಗ್ ಮನೆಗೆ ಯಾಕೆ ಅಷ್ಟು ಖರ್ಚು ಮಾಡಬೇಕು? ಸರಿ ನೋಡೋಣ, ವಿಲ್ ಸಿ. ಬಿಕಾಸ್ ಅದು ತೆಲುಗು ಸೀರಿಯಲ್ ಮಾಡ್ತಿದ್ದೆ ಆ ಟೈಮಲ್ಲಿ, ಊಹೆಲು ಗುಸ್ಗುಸ್ಲಾಡಿ ಪುನರ್ವಿವಾಹ ಕನ್ನಡದಲ್ಲಿ. ನಾನೇನು ಮಾಡಿದೆ, ಅದೇ ಟೈಮ್ಗೆ ನನಗೆ ಊಟಿಗೆ ಕರೆದ್ರು ಪರಮ್ಮು. ವೆಂಟ್ ಶೋಗೆ ಹೋದೆ, 1 ವಾರ ಶೋ ಮುಗಿಸ್ಕೊಂಡೆ. ಆ ಶೋ ಒಂದು ನಡೆಯೋ ಟೈಮ್, ಸಿ ಐ ಹ್ಯಾವ್ ಆನ್ ಐ ಫಾರ್ ಥಿಂಗ್ಸ್. ನನಗೇನೆಂದರೆ, ನಾನು ಬಾರ್ಗೇನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಬಾರ್ಗೇನ್ ಅಂದರೆ ನನಗೆ ಇಷ್ಟ ಅದು. ಬಿಕಾಸ್ ಇದು ₹1 ಬೆಲೆಪ್ಪ, ನೀನು ₹10 ಹೇಳ್ತೀನಿ, ನಾನು ₹1 ಕೇಳ್ತೀನಿ, ತಪ್ಪಿಲ್ಲ. ನಾನು 4 ಆಣೆ ಕೇಳಲ್ಲ, ಅರ್ಥ ಆಯ್ತು? 4 ಆಣೆ ಕೇಳಲ್ಲ ಅನ್ನೋದು. ಇದು ಬೆಲೆ ₹1 ಇರ್ಬೋದು, ನೀನು ₹10 ಹೇಳ್ತೀಯ, ಇಲ್ಲಪ್ಪ ನಾನು ಪ್ಲೀಸ್ ₹1 ಕೂಡ ಬಾರ್ಗೇನ್. ದಟ್ಸ್ ಮೈ ಥಿಂಗ್. ಜೋಗೆ ಬಾರ್ಗೇನಿಂಗೇ ಬರೋಲ್ಲ, ಬಿಕಾಸ್ ಅವ್ರ ಮನೇಲಿ ಹಂಗೆ ಬೆಳೆಸಿದ್ದಾರೆ. ಶಿ ಇಸ್ ಲೈಕ್ ನೈಸ್ಲಿ ಗುಡ್ ಫ್ಯಾಮಿಲಿ. ಅವ್ರಿಗೆ ಹೋಗಿ ಬಾರ್ಗೇನ್ ಮಾಡೋ ಅಗತ್ಯ ಇರಲಿಲ್ಲ. ನನಗಿತ್ತು, ಚಿಕ್ಕ ವಯಸ್ಸಿಂದ ನನಗೆ ಬೆಳೆದಿರೋದ್ರಿಂದ. ಆ ಶೋ ಹೋದ ತಕ್ಷಣ ನಾನು ನೋಡಿದೆ, ಒಂದು ಲವ್ಲಿ ಫರ್ನಿಚರ್, ತುಂಬ ಚೆನ್ನಾಗಿ. ಬಿಗ್ ಬಾಸ್ ಫರ್ನಿಚರ್ ಇಸ್ ವೆರಿ ವೆರಿ ಗುಡ್. ಆ್ಯಂಡ್ ಅಫ್ಕೋರ್ಸ್ ದೇ ಡಿಸೈನ್ ಬೈ ಸಮ್ ದ ಬೆಸ್ಟ್ ಆರ್ಕಿಟೆಕ್ಟ್ಸ್ ನಿಮ್ಗೆ, ಸಿನ್ಸ್ ಯು ವರ್ಕ್ಡ್ ಫಾರ್ ಇಟ್. ಶೋ ಆದಮೇಲೆ ನಾನು ಪರಮ್ ಕೇಳ್ತೀನಿ, ಪರಮ್ ಸಖತ್ತ ಬಂತು ಚಿನ್ನ, ಕಿಚ್ಚಬ್ರು ಪಾರ್ಟಿ ಮಾಡ್ತಿದ್ದಾರೆ, ವಿರ್ ಆಲ್ ಹ್ಯಾವಿಂಗ್ ಗುಡ್ ಟೈಮ್. ನನ್ನ ಮನಸ್ಸಲ್ಲಿ ಅಲ್ಲೇ ಇದೆ ಆ ಫರ್ನಿಚರ್ ಮೇಲೆ. ನನಗೆ ಆಶ್ಚರ್ಯ, ಒಂದು ಕುತೂಹಲ ನನಗೆ,
ಏನು ಮಾಡ್ತೀರಿ ಫರ್ನಿಚರ್ನ ಅಂತ. ಏನು ಮಾಡ್ತೀರಿ, ಬಾಂಬೆಗೆ ಕಳಿಸ್ಬಿಡ್ತೀವಿ, ಅಲ್ಲಿ ದಿ ಪುಟ್ ಇನ್ ಅ ಗೋ ಡೌನ್, ಅಲ್ಲೇನಾಗುತ್ತೆ ಅಂತ. ವೇಸ್ಟ್ ಅಂತ. ಹೌದಾ, ಬೇರೆ ಯೂಸ್ ಮಾಡಲ್ಲ, ರೀಸೈಕಲ್ ಆಗುತ್ತೆ, ದೆಲ್ ಥ್ರೋ ಇಟ್ ಅಂತ. ಥ್ರೋ ಇಟ್ ಮನ್ಸಿಗೆ ಸಮಾಧಾನ ಆಗಿಲ್ಲ. ಇಫ್ ಯು ಥ್ರೋಯಿಂಗ್ ಇಟ್ ಇಲ್ಲಿ ಬಿಸಾಕಿ. ನೀವು ಎಲ್ಲೂ ಗೋಡೌನಲ್ಲಿ ಯಾಕೆ ಬಿಸಾಕ್ತೀರಿ? ಚೆನ್ನಾಗಿದೆ ಫರ್ನಿಚರ್, ಇದು ಸೋ ಬ್ಯೂಟಿಫುಲ್ ಫರ್ನಿಚರ್ ಅಂದರೆ ಹಾಂ ಏನು ಮರೆಯ ನೀನು ಅಂತ. ಹಾವ್ ಪರಮ್ ಟಾಕ್ಸ್, ಏನು ಮರೆಯ ಬರ್ಲಿಕ್ಕೆ ಉಂಟಾ ಹಿಂಗೆಲ್ಲ ಮಾತಾಡ್ತಾರಲ್ಲ ಸರ್. ಪರಮ್ ಸೀರಿಯಸ್ಲಿ ಪರಮ್ ನಾನು ತಗೋತೀನಿ, ಸುಮ್ಮನೆ ಮರೆಯ ನೀನು ಅಂತ. ಐ ಸ್ವೇರ್ ಮ್ಯಾನ್, ಅದೇ ಐ ಟಾಕ್ ಟು ಮೈ ಟೀಮ್. ಅವ್ರಿಗೆ ಓಕೆ ಅಂದರೆ ಕಳಿಸ್ತೀನಿ, ಇಲ್ಲ ಅಂದರೆ ಐ ಕ್ಯಾನ್ ನೋ ಪ್ರಾಬ್ಲಮ್. ಕಟ್ ಮಾಡಿದ್ರೆ ಟೀಮ್ ಬಂದ್ಬಿಟ್ಟು ಹೌದು, ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಹಾಕಿ ಬಾಂಬೆಗೆ ಕಳಿಸಿ ಅಲ್ಲಿ ಗೋಡೌನಲ್ಲಿ ಹಾಕಿ ಅದಕ್ಕೊಂದು ಲೇಬರು ತಲೆನೋ. ಇಫ್ ಸಂಬಡಿ ವಾಂಟ್ಸ್ ಟು ಬೈ ಇಟ್, ಲೆಟ್ ದೆಮ್ ಬೈ ಇಟ್ ಅಂತ. ಫುಲ್ ಇಡೀ ಮನೆ ಫರ್ನಿಚರ್ ತೊಗೊಂಡಿದ್ದೀನಿ. ಓಕೆ, ತಗೊಂಡು ನನ್ನ ಲೊಕೇಶನ್ಗೆ ಹಾಕಿದ್ದೀನಿ. ಅಲ್ಲಿ ನನ್ನ ಅಪಾರ್ಟ್ಮೆಂಟ್ ಇದೆ ಹೈದ್ರಾಬಾದಲ್ಲಿ. ಒಂದು ಸತಿ ಕಿಚ್ಚಬ್ರು ನಾನು ಒಂದೇ ಅಪಾರ್ಟ್ಮೆಂಟಲ್ಲಿ ಇರೋದು. ಕಿಚ್ಚಬ್ರು ಬಂದ್ಬಿಟ್ಟು ಐ ವಾಂಟ್ ಟು ಯೂಸ್ ಯುವರ್ ಅಪಾರ್ಟ್ಮೆಂಟ್ ಫಾರ್ ಅ ಡೇ, ಯಾವುದೋ ಒಂದು ಮೀಟಿಂಗ್ ಇತ್ತು ಸಮಥಿಂಗ್ ಇದೆ. ಅಲ್ಲಿ ಬಂದು ನೋಡಿ ಇವರು. ಆಮೇಲೆ ಐ ವಾಸ್ ಇನ್ ಬ್ಯಾಂಗ್ಳೂರು, ಕಾಲ್ ಮಾಡಿ, ಅಕುಲ್ ಈ ಫರ್ನಿಚರ್ ತುಂಬ ಫೆಮಿಲಿಯರ್ ಕಾಣಿಸ್ತಿದೆ ಅಂದರು. ಹ್ಞೂ ಕಿಚ್ಚಬ್ರು ಅಂತ. ಎಲ್ಲಿಂದ ಬಂತು? ನಿಮ್ಮ ಬಿಗ್ ಬಾಸ್ ಮನೆ. ನನ್ನ ಮಗನೇ, ನನ್ನ ಬುಡಕ್ಕೆ ನನ್ನ ಬುಡದಿಂದ ನೀನು ತೊಗೊಂಬಂದು ನೀನು ಅಪಾರ್ಟ್ಮೆಂಟಲ್ಲ ಕಿಚ್ಚಬ್ರು. ನಾನು ಹೆಂಗಿದ್ದು ರೆಗ್ಯುಲರ್ ಯೂಸ್ ಮಾಡಲ್ಲ, ಫರ್ನಿಚರ್ ಏನಕ್ಕೆ ವೇಸ್ಟ್ ಆಗಬೇಕು, ಆ ಫರ್ನಿಚರ್ ತಂದಿಲ್ಲ ಹಾಕಿದ್ದೀನಿ ತಕ್ಷಣ ನನಗೆ ಬಂದಿಲ್ವಲ್ಲೋ ಇದು ಐಡಿಯಾ. ಹೌ ಡಿಡ್ ಯು ಗೆಟ್ ದಿಸ್ ಐಡಿಯಾ ಮ್ಯಾನ್ ಅಂತ. ಕಿಚ್ಚಬ್ರು ಐ ಆಮ್ ಆಲ್ಸೋ ಬಿಸ್ನೆಸ್ ಮ್ಯಾನ್ ಕಿಚ್ಚಬ್ರು. ಅದು ಎಲ್ಲೆಲ್ಲಿ ಸ್ವಲ್ಪ ಚೌಕಾಸ್ ಮಾಡಿ ಒಂಥರ ಕಮ್ಮಿ ರೇಟ್, ಐ ಅಪ್ರಿಷಿಯೇಟ್. ಅದು ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಜನ ಇಂಟರ್ವ್ಯೂ ನೋಡ್ಬಿಟ್ಟು ನಾನು ಯಾವ ಮನೆಯನ್ನು ತೋರಿಸಿದ್ರು, ಇದು ಬಿಗ್ ಬಾಸ್ ಮನೆ ಇದೆ, ಇದು ಬಿಗ್ ಬಾಸ್ ಮನೆ ಇದೆ. ಮೊನ್ನೆ ಕೂಡ ನಾನು ಗೃಹ ಪ್ರವೇಶದ ಫೋಟೋ ಹಾಕಿದ್ರೆ ನಾನು ತಿಳಿದು ಎಲ್ಲ ಬಿಗ್ ಬಾಸ್ ಮನೆ ಫರ್ನಿಚರ್ ಹಾಕಿರ್ತೀಯ ಅಂತ. ಆ ಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ. ನಾನೀಗ ಅಯ್ಯೋ ನಾನು ಯಾವ ಶೋರೂಮ್ ಹೋದ್ರು ಕೂಡ ಸರ್ ಆ ಬಿಗ್ ಬಾಸ್ ಮನೇದು ಏನು ಮಾಡಿದ್ರಿ? ಒಂದೇ ಸತಿ ಆ ಒಂದೇ ಮನೆಯಿಂದ ತಂದಿರೋಂಥ ಬಿಗ್ ಬಾಸ್ ಫರ್ನಿಚರು ಒಂದೇ ಮನೆಗೆ ಹಾಕಿದ್ದೀನಿ. ನಾನು 100 ಮನೆಗೆ ಹಾಕೋಕ್ಕಾಗಲ್ಲ. ಅದು ಅದರಲ್ಲಿ ರೆಸಾರ್ಟ್ಗೆ ಹಾಕೊಂಡ್ರಿ ಅಲ್ಲ, ಎಲ್ಲಿದೆ ರೆಸಾರ್ಟು? ರೆಸಾರ್ಟ್ ಅಲ್ಲ, ಶೂಟಿಂಗ್ ಮನೆ. ಹಾಂ ಹಾಂ ಹಾಂ, ಹೈದ್ರಾಬಾದಲ್ಲಿತ್ತು. ವಿ ಕ್ಲೋಸ್ ಅಟ್ ಲೇಟು. 1 ವರ್ಷ ಓಡಿಸಿದ್ವಿ, ಹಂಗೆ ಕೊಟ್ಬಿಟ್ಟು ಆಮೇಲೆ ಅದು ಎವ್ರಿಥಿಂಗ್ ದ ಥಿಂಕಿಂಗ್ ದಟ್ ಇಟ್ಸ್ ದ ಬಿಗ್ ಬಾಸ್ ಮನೆ ಫರ್ನಿಚರ್ ಅಂತ. ಇಲ್ಲಪ್ಪ, ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಸ್ವಾಮಿ. ಅವ ಒಂದು ಕೊಲಾಬ್ರೇಷನ್ ಮಾಡ್ತಿರ್ಬೋದು ಅಷ್ಟೇ. ಸೊ ನಾನು ಕಿಚ್ಚಪ್ಪ ವಾಸ್ ಅ ಡಾರ್ಲಿಂಗ್, ಏನು ಆಸ್ ಅ ಬ್ರದರ್. ಅವ್ರು ಹೇಳ್ತಾರೆ ನನಗೆ, ವೆರಿ ಸ್ಮಾರ್ಟ್ ಯು ಆರ್. ಏನಕ್ಕೆ ಹೇಳಿ, ವೆನ್ ಯು ಕಮ್ ಫ್ರಮ್ ದಿಸ್ ಲೆವೆಲ್, ಕೆಳಗಡೆ ಬಿದ್ದು ಮುದ್ದಾಡಿ ಮೇಲ್ಗಡೆ ಬರಬೇಕಾದ್ರೆ ಆ ಜರ್ನಿ ನೆನಪಿರುತ್ತೆ ನಮಗೆ. ಇನ್ಮೇಲೆ ನೋಡಿ, ಈ ಶೋ ನೋಡಿ ಬಿಗ್ ಬಾಸ್ ಮನೆ ಆದಮೇಲೆ ಅದು ಹರಾಜು ಹಾಕೋ ಪ್ರಕ್ರಿಯೆ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಸೇಲ್ಗಾಗಲಿ. ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಶೋ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ಬಿಗ್ ಬಾಸ್ ಶೋ ಶುರುವಾಗಿದೆ, ಎಲ್ಲರೂ ನೋಡಿ. ಝೀ ಕನ್ನಡದಲ್ಲಿ ಹಳ್ಳಿ ಪವರ್ ಬರ್ತಾ ಇದೆ, ಅಕುಲ್ ಬಾಲಾಜಿ ಅವರು ಹೋಸ್ಟ್ ಮಾಡೋ ಶೋ. ಝೀ ಪವರಲ್ಲಿ ಹಳ್ಳಿ ಪವರ್ ಅಂತ ಒಂದು ಶೋ ಬಂತು ಇತ್ತೀಚೆಗೆ. 133 ಎಪಿಸೋಡು ಮಾಡಿ, ಕಂಟಿನ್ಯೂಸ್ 133 ಎಪಿಸೋಡ್ ಮಾಡಿ, ಅದೊಂಥರ ವರ್ಲ್ಡ್ ರೆಕಾರ್ಡ್ ಥರ ಅದು ಅಲ್ವಾ? ಥರ ಅಲ್ಲ, ಕರ್ನಾಟಕ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಇದೆ. ಐ ಥಿಂಕ್ ಎನಿ ರಿಯಾಲಿಟಿ ಶೋ ದಟ್ 133 ಎಪಿಸೋಡ್ ನನಗೆ ಗೊತ್ತಿಲ್ಲ, ಬಿಕಾಸ್ ನೀನು ಮೀಡಿಯಾದಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ. ಸೊ ಅದೊಂಥರ ರೆಕಾರ್ಡು. 133 ದಿನ ಕಂಟಿನ್ಯೂಸ್ ಆಗಿ ಶೋ ಹೋಗಿರೋದು ಹಳ್ಳಿ ಪವರು. ಇವಾಗ ಅದೇ ರೀಲೋಡೆಡ್ ಅಂತ ಝೀ ಕನ್ನಡದಲ್ಲಿ ಬರ್ತಿದೆ, ಅದನ್ನು ನೋಡಿ. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಅಂತ ಒಂದು ಶೋ ಬರ್ತಿದೆ, ಅದನ್ನು ನೋಡಿ. ಸ್ಟಾರ್ ಸುವರ್ಣದಲ್ಲೂ ಹೊಸ ಶೋಗಳು ಬರ್ತಾ ಇದೆ, ಅದನ್ನು ನೋಡಿ. ಅದೆಲ್ಲ ENT ಕ್ಲಿನಿಕಲ್ಲಿ ಕೂಡ ಒಂದು ಅದ್ಭುತವಾದ ಇಂಟರ್ವ್ಯೂ ಬಂದಿದೆ, ಅದನ್ನು ನೋಡಿ. ಆರಾಮಾಗಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಬೇಜಾರಿದೆ ಅದಕ್ಕೆಲ್ಲ ಒಳ್ಳೊಳ್ಳೆ ಟೈಮ್ ಪಾಸ್ಗೆ ಕನ್ನಡದಲ್ಲಿ ಒಳ್ಳೊಳ್ಳೆ ಮನೋರಂಜನೆ ಇದೆ, ನೋಡ್ತಾ ಇರಿ. ಜೊತೆಗೆ ಎಲ್ಲರೂ ಖುಷಿಯಾಗಿರಬೇಕು, ಆ ಖುಷಿಯಲ್ಲಿ ನಾವಿರಬೇಕು, ಅಷ್ಟೇ ವಿಷಯ. ದಾಟ್ಸ್ ಇಟ್. ಜೈ ಹಿಂದ್, ಜೈ ಕರ್ನಾಟಕ, ಒಳ್ಳೇದಾಗಲಿ. ಖುಷಿನ ನೀವೆಷ್ಟೇ ದುಡ್ಡಿದ್ರು ಖುಷಿನ ಕೊಂಡ್ಕೊಳಕ್ಕಾಗಲ್ಲ, ಕಂಡ್ಕೋಬೇಕು. ಅಲ್ಲ ಹಾಕ್ದೆ ನೋಡು ಸ್ಕ್ರಿಪ್ಟ್ ರೈಟ್ರು ಒಂದು. ಬಟ್ ಡಾರ್ಲಿಂಗ್, ಥ್ಯಾಂಕ್ ಯು. ಗ್ರೇಟ್ ಟೈಮ್ ಮ್ಯಾನ್, ಗ್ರೇಟ್ ಟೈಮ್. ಒಳ್ಳೇದಾಗಲಿ ನಮ್ಮ ಇಡೀ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ಮಿಸ್ ವಾಚಿಂಗ್ ಹಳ್ಳಿ ಪವರ್ ರೀಲೋಡೆಡ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ENT ಕ್ಲಿನಿಕ್ ಬಂಡಿ. ಆಲ್ ದ ಬೆಸ್ಟ್ ಮ್ಯಾನ್, ಗುಡ್ ಲಕ್. ಥ್ಯಾಂಕ್ ಯು. ನಿಮ್ಮದು ಅರೇಂಜ್ ಮ್ಯಾರೇಜಾ ರಿವೆಂಜ್ ಮ್ಯಾರೇಜಾ? ರಿವೆಂಜಿಂದ ಆಗಿರುವಂಥ ಅರೇಂಜ್ ಮ್ಯಾರೇಜ್. ಹೌದಾ? ಇಲ್ಲಪ್ಪ, ಪ್ರಾಪರ್ ಅರೇಂಜ್ ಮ್ಯಾರೇಜ್ ತುಂಬ ಜನ ನಂಬಲ್ಲ.
ಜೋನ ನಾನು ನೋಡೋಕ್ಕೆ ಹೋಗಿದ್ದೆ. ಆ್ಯಕ್ಚುಲಿ ನಾನು ಜೋನ್ ನೋಡೋಕ್ಕಂತೂ ಹೋಗಿಲ್ಲ ಹೈದ್ರಾಬಾದ್ಗೆ. ಇಟ್ ಇಸ್ ಲೈಕ್ ನಮ್ಮ ಆಂಟಿ, ನಮ್ಮ ತಾಯಿ, ನಮ್ಮ ಆಂಟಿ ಇಬ್ಬರ ಮಧ್ಯದಲ್ಲಿ ಒಂದು ಮ್ಯಾಚ್ ಫಿಕ್ಸಿಂಗ್ ಆಗಿ, ನಮ್ಮ ಆಂಟಿ ವನಜಾ ರಾವ್ ಅಂತ, ಶಿ ಇಸ್ ವೆರಿ ಪಾಪ್ಯುಲರ್ ಮ್ಯಾಚ್ ಫಿಕ್ಸರ್. ಅವರು ಒಂಥರ ತುಂಬ ಮದುವೆಗಳು ಮಾಡಿಸಿದ್ದಾರೆ. ನಮ್ಮ ತಂದೆಯವರ ಓನ್ ಸಿಸ್ಟರ್ ಅವರು ಮತ್ತು ನನ್ನ ತಾಯಿ ಇಬ್ಬರು ಒಂದು ಹ್ಯಾಂಡ್ ಇನ್ ಗ್ಲೌ ಆಗಿ ನನಗೆ ಮದುವೆ ಮಾಡಿಸ್ಬೇಕು ಅಂತ ಹೈದ್ರಾಬಾದ್ ಕಳಿಸಿ ಆಂಟಿ ಹತ್ರ ಕೂರಿಸಿ, ಆಂಟಿ ಬಂದುಬಿಟ್ಟು ನೋಡಪ್ಪ ನಿಮ್ಮಮ್ಮ ಹೇಳಿದ್ದಾರೆ ಮದುವೆ ಆಗಬೇಕು ನೀನು ಅಂತ. ಸುಮ್ಮನೆ ಇರಿ ಆಂಟಿ ಅಂತ. ಅವ್ರೇನು ಮಾಡಿಲ್ಲ, ಒಂದು 4-5 ಆಲ್ಬಮ್ಸ್ ಇಟ್ಟಿದ್ದಾರೆ. ನಾವು ಯಾವುದು ಸಿನಿಮಾ ಆಲ್ಬಮ್ ಥರ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಹೆಂಗಿರ್ತಾರೆ ಹುಡುಗಿರು ನೋಡೋಣ ಅಂತ. ಅದರಲ್ಲಿ ಯಾವುದೋ ಒಂದು ಹುಡುಗಿ ಹಿಂಗೆ ಯಾವುದಿದು ಫುಲ್ ಡ್ರಾಮಾ ಕ್ವೀನ್ ಥರ ಇದ್ದಾಳೆ. ನಾನು ನಗ್ತಾ, ಆಂಟಿ ಯಾರು ಆಂಟಿ ಕ್ಯಾರೆಕ್ಟ್ರು ಎಲ್ಲ ಹೆಂಗಿದ್ರು ಗೊತ್ತಾ ಹುಡುಗಿರು ಫೋಟೋ ಅದರಲ್ಲಿ ಹಿಂಗಿರುತ್ತೆ. ಜನರಲಿ ನೋಡಿರ್ತೀಯ ನೀನು ತುಂಬ. ಇಲ್ಲಲ್ಲಪ್ಪ, ಸ್ವೈಪ್ ಲೆಫ್ಟ್ ರೈಟ್ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರು ನೆನೆಸ್ಕೊತಿದ್ದಾರೆ ಆ ಫೋಟೋದಲ್ಲಿ ಇರೋ ಹುಡುಗಿರ ಅಂತ ಕಾಣುತ್ತೆ. ಇವಳು ಮಾತ್ರ ಅಲ್ಲ, ಒಂದು ಫೋಟೋ ನೋಡಿದೆ ಹಿಂಗೆ ಡ್ರಾಮ್ಯಾಟಿಕ್ ಹಿಂಗೆ. ನಾನು ಯಾವುದಿದು ಡ್ರಾಮಾ ಕಂಪ್ನಿ ಸಖತ್ತಾಗಿದೆ ಇವಳು. ಆಂಟಿ ಯಾರು ಆಂಟಿ ಡ್ರಾಮಾ ಕಂಪ್ನಿ ಅಂದರೆ ಇಷ್ಟ ಆಗಲ್ಲ ನಿನಗೆ? ಹ್ಞೂ ಆಂಟಿ, ಐ ಥಿಂಕ್ ಹಟ್ಕೆ ಇದ್ದಾಳೆ, ಸ್ವಲ್ಪ ಡಿಫ್ರೆಂಟ್ ಇದ್ದಾಳೆ. ಉಳಿದಿರೋ ಹುಡುಗಿರೆಲ್ಲ ಹಿಂಗೆ ಸಿಂಪಲ್ ಆಗಿದ್ರು, ಇವಳು ಮಾತ್ರ ಫುಲ್ ಹಿಂಗೆ ದುಪ್ಪಟ್ಟ, ಹಿಂದ್ಗಡೆ ಎಲ್ಲ ಬಟ್ಟೆ ಒಣಗಾಕಿದ್ದಾರೆ. ನನಗೆ ಯಾರು ಫೋಟೋಗ್ರಫಿ ಮಾಡಿದ್ದು? ಸ್ವಲ್ಪ ನೋಡ್ಕೊಳ್ತಾನೆ ಮಾಡಬೇಕು. ಒಣಗಾಕಿರೋ ಬಟ್ಟೆ ಫುಲ್ಲು ಯಾವುದೋ ಒಂದು ಸರ್ಫ್ ಎಕ್ಸೆಲ್ ಆ್ಯಡ್ ಥರ ಇದೆ ಅದು. ನಾನು ನೋಡಿದೆ ಈ ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ ಒಂದು ಕೆಲಸ ಮಾಡಿ ಹೋಗಿ ನೋಡ್ಕೊಂಬ ಹುಡುಗಿನ ಅದು. ಯಾರು ಏನು ಅಂತ ಹೇಳಲಿಲ್ಲ. ನಾನು ಅಂದ್ಕೊಂಡೆ ಸುಮ್ಮನೆ ರೀ ಆಂಟಿ, ನಾನು ತಮಾಷೆಗಳೇ, ನೀನು ಹೋಗಪ್ಪ ಅಂತ ನಮ್ಮ ಕಸಿನ್ಸ್ನ ಜೊತೆ ಸೇರಿಸಿ ಕಳಿಸಿದ್ದಾರೆ. ಹೋದರೆ ದೊಡ್ಡ ಮನೆಗೆ ಹೋಗ್ತಾ ಇದ್ದೀನಿ, ಬಂಗ್ಲೆ ಥರ ಇದೆ. ಯಾವ್ದು ಮನೆ ಅಂತ ನೋಡಿದರೆ ಸೂಪರ್ ಸ್ಟಾರ್ ಕೃಷ್ಣ ಅವರು ವಿಜಯನಿರ್ಮಲ ಆಂಟಿ ನಡ್ಕೊಂಡು ಬರ್ತಿದ್ದಾರೆ. ನನಗೆ ಯಾವುದಿದು ಕನಸಾಯಿದು, ಎಲ್ಲಿ ಬಂದಿದ್ದೀನಿ ಏನು ಅಂತ. ಆಗ ನಮ್ಮ ಕಸಿನ್ ಪಕ್ಕದಲ್ಲಿ, ನೀನು ನೋಡ್ರೆ ಹುಡುಗಿ ಇವ್ರ ಫ್ಯಾಮ್ಲಿನೇ ಅಂತ. ಅಪ್ಪ, ನಾನು ಹುಡುಗಿ ಹತ್ಲಾಗ ಹೋಗಲಿ, ನಾನು ಅವ್ರ ದರ್ಶನ ಆದ್ರೂ ಪಡಿತೀನಿ ಅಂತ ಫಸ್ಟ್ ಕಾಲಿಗೆ ನಮಸ್ಕಾರ ಮಾಡಿದೆ ಅವ್ರಿಗೆ. ಐ ಲವ್ ಓಲ್ಡ್ ಆ್ಯಕ್ಟರ್ಸ್, ವಾಟ್ ಎವರ್ ಸರ್. ನಾನು ಭಾಳ ಖುಷಿ ಅವ್ರನ್ನ ಕಂಡ್ರೆ. ಕೂತ್ಕೊಂಡು ಅಂಕಲ್ ಸಿನಿಮಾಗಳ ಬಗ್ಗೆ, ಬಿಕಾಸ್ ಆಲ್ಮೋಸ್ಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಂಧ್ರ, ಸೊ ಎಲ್ಲ ತೆಲುಗು ಸಿನಿಮಾಗಳು ನೋಡೇ ತಾನೆ ಬೆಳೆದಿದ್ದು. ಅವ್ರ ಸಿನಿಮಾಗಳ ಬಗ್ಗೆ ಅವರು ಫುಲ್ ಖುಷಿಯಾಗಿ, ಅಂಕಲ್ ನಿಮ್ಮ ಅಲ್ಲೂರು ಸೀತಾರಾಮರಾಜ್ ಹಿಂಗೆ, ಆಂಟಿ ನಿಮ್ಮ ಈ ಸಿನಿಮಾ ಹಾಗೆ ಮಾತಾಡ್ತಾ ಇದ್ದೀನಿ. ನಾನು ಬಂದಿರೋ ವಿಚಾರ ಮರೆತುಬಿಟ್ಟೆ. ಯಾವುದೋ ಒಂದು ಹುಡುಗಿ ನಡ್ಕೊಂಡು ಬರ್ತಿದ್ದಾಳೆ, ಯಾವ್ದು ಕೆಲಸದವಳು ಅಂತ. ನಾನು ಸುಮ್ಮನೆ ಅಯ್ಯೋ ಅಂತ ಆಂಟಿ ಹಂಗೆ ಹಿಂಗೆ ಅಂತ ಕಟ್ ಮಾಡಿದ್ದು ಇವಳೆ ನೋಡಿ, ಕೆಲಸದವಳು ಅಂತಾರಲ್ಲ, ಯಾಕೆ ಗೊತ್ತಾ? ಆ ಥರ ಬಂದಿದ್ದಾಳೆ. ಶಿ ಈಸ್ ನಾಟ್ ಡ್ರೆಸ್ಡ್ ಅಪ್ ಓನ್ಲಿ. ನಾನು ಡ್ರೆಸ್ಅಪ್, ನಾನು ಫುಲ್ ಟಿ ಶರ್ಟ್ ಎಲ್ಲ ಹಿಂಗೆ ಹಾಕೊಂಡು ಬಂದೆ. ಯಪ್ಪ, ಕೆಲಸದ ಕಾಫಿ ಕೊಡೋಕೆ ಬಂದಿದ್ದಾಳೆ ಅಂದ್ಬಿಟ್ಟು ಆಂಟಿ ಹಂಗೆ ಹಿಂಗೆ ಬಂದರೆ ಕೂತಿದ್ದಾಳೆ ಮುಂದೆ. ಯಾರು ಕೂತಿದ್ದಾಳೆ ನೋಡಿದ್ರೆ ಜೋ. ಆಮೇಲೆ ಅಮ್ಮ ಯೋಚನೆ చూడండి, ಅಮ್ಮ ಓಯ್ ಸಾರಿ. ನಾನು ಅಂದರೆ ಆ ಲೆಜೆಂಡ್ಸ್ ಮುಂದೆ ಯಾರು ಕಾಣಿಸ್ತಾರೆ ಮಾರೆ. ಇಟ್ಸ್ ಲೈಕ್ ಎ ಗ್ರೇಟ್ ಫೀಲಿಂಗ್ ಅಲ್ವಾ? ಆ ಥರ ಕೂತ್ಕೊಂಡು ಆಮೇಲೆ ಇವಳ ಫೋಟೋಕ್ಕಿಂತ ಚೆನ್ನಾಗಿದ್ದಾಳೆ ಇವಳು ಅಂತ. ಶಿ ಲೈಕ್ ಜೋ, ನಿಜ ಯು ಲುಕಿಂಗ್ ಮಚ್ ಬೆಟರ್. ಆಮೇಲೆ ಅವಳು ನಾನು ಯಾಕೆ ಏನಕ್ಕೆ ಈ ಹುಡುಗ ಬರ್ತಾ ಇದೆ ಅಂತ ಸ್ವಲ್ಪ ರೆಡಿ ಆಗ್ತಿರ್ತಾನೆ. ನಾನು ರೆಡಿ ಆಗಲ್ಲ, ಇದೇ ಥರ ಒಂದು ರೆಡ್ ಟಿ ಶರ್ಟ್ ಹಾಕ್ಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಂಡು, ಬಿಕಾಸ್ ಹುಡುಗಿ ನೋಡೋಕ್ಕೆ ಅಂತ ಹೋಗ್ತಿಲ್ಲ. ಇವಳು ಬಂದ್ಬಿಟ್ಟು ಅದೇ ಇಂಟ್ರೆಸ್ಟ್ ಇಲ್ಲ ಮದುವೆ ಆಗೋಕ್ಕೆ. ಇದು ನಾನು ಹೇಳ್ತೀನಿ, ಹೇಳ್ಬಾರ್ದು. ಸೊ ನನಗೆ ನಿಜ ಇಂಟ್ರೆಸ್ಟ್ ಇರಲಿಲ್ಲ. ಆವಾಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅಪ್ಪ ಬಂದು ನೀನು ಮದುವೆ ಆಗಲೇಬೇಕು, ಬಿಕಾಸ್ ಐ ವಾಸ್ 29 years old. ಇನ್ನು ತುಂಬ ಲೇಟ್ ಆದರೆ ನೀನು ಮದುವೆ ಆಗಲ್ಲ, ನೀನು ಮಾಡ್ಕೊಂತ. ಇಲ್ಲ, ನನಗೆ ಇವಾಗ ಮದುವೆ ಬೇಡ, ಬಿಕಾಸ್ ಯಾವ ಥರ ಹುಡುಗ ಸಿಗ್ತಾನೋ ನನಗೆ ಗೊತ್ತಿಲ್ಲ, ಬೋರಿಂಗ್ ಇದ್ದರೆ ನನಗೆ ಇಷ್ಟ ಆಗಲ್ಲ ಅಂತ ನಾನು ಬೇಡ ಅಂತ ಹೇಳಿದ್ದು. ಬಟ್ ಹೆಂಗೋ ಅವ್ರು ಬಂದು ನೀನು ಬಾ, ಒಂಚೂರು ಬಂದು ನೋಡ್ಕೊಂಡು ಹೋಗು ಸಾಕು ಅಂತ ಹೇಳಿದರು. ಸರಿ ಅಂತ ಬಂದು ನೆಕ್ಸ್ಟ್ ಡೇ ಈ ಥರ ಯಾರು ನೋಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸರಿ ಯಾಕೆ ರೆಡಿ ಆಗಬೇಕು, ನನಗೆ ಮದುವೆ ಇಂಟ್ರೆಸ್ಟ್ ಇಲ್ಲ. ಬರೋರೆಲ್ಲ ಹೆಂಗಿರ್ತಾಳೆ, ತುಂಬ ಬೋರಿಂಗ್ ಆಗಿರ್ತಾರಲ್ಲ, ಟೈಗೆಲ್ಲ ಹಾಕ್ಕೊಂಡು ಬಂದು ನೀವು ಕುಕ್ ಮಾಡ್ತೀರಾ, ನೀವು ಹಾಡು ಹಾಡ್ತೀರಾ ಅಂತ ಕೇಳ್ತಾರೆ. ಅದೆಲ್ಲ ನನಗೆ ನನಗೆ ಇಷ್ಟನೇ ಇಲ್ಲ. ಸೊ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾಕಂದ್ರೆ ಮನೇಲಿ ನಾನೇ ಕುಕ್ ಮಾಡೋದು. ಅರ್ಥ ಆಯ್ತು ಈಗ ಬೋರ್ ಏನಕ್ಕೆ. ಸೊ ನಾನು ಸರಿ ನನಗೆ ಏನಕ್ಕೆ ರೆಡಿ ಆಗಬೇಕು, ನಾನು ಹಿಂಗೆ ರೆಡಿ ಆಗ್ತೀನಿ, ಅವ್ರಿಗೆ ಇಷ್ಟ ಆದರೆ ಆಗಲಿ, ಇಲ್ಲ ಅಂದರೆ ಹೋಗಲಿ ಅಂತ ನಾನು ಅಂದ್ಕೊಂಡೆ. ಸೊ ನಾನು ರೆಡಿ ಆಗಲಿಲ್ಲ. ನಿಜವಾಗ್ಲೂ ಅವತ್ತು ನಾನು ತುಂಬ ಕೆಟ್ಟದಾಗಿ ರೆಡಿ ಆಗಿದೆ. ಬಟ್ ಹೇಳಿದ್ರು, ನಾನು ರೂಮಲ್ಲಿ ಕೂತಿದ್ದೆ ಆ್ಯಂಡ್ ಎಲ್ಲರೂ ನನ್ನ ಕಸಿನ್ಸು ಎಲ್ಲರೂ ಬಂದು ಒಳಗಡೆ ಬಂದರು. ಯೋಚನೆ ಮಾಡು, ಇಲ್ಲಿ ಇಲ್ಲಿ ಇದೆಲ್ಲ ನಡೀತಾ ಇದೆ. ಇಲ್ಲಿ ಇವನ್ಗೆ ಏನಾಗ್ತಿದೆ ಗೊತ್ತಾಗ್ತಿಲ್ಲ.
ಇಲ್ಲಿ ರೂಮಲ್ಲಿ ನಾನು ಆಲ್ರೆಡಿ ಹುಡುಗ ಬರ್ತಾ ಇದ್ದಾನೆ ಅಂತ. ರೆಫ್ಯೂಸ್ ಮಾಡಿದೆ, ಬೇಡ ನಂಗೆ ಇಷ್ಟ ಆಗ್ಲಿಲ್ಲ, ಬೋರಿಂಗ್ 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 ಅಂತ ಎಲ್ರೂ ರೆಫ್ಯೂಸ್ ಮಾಡಿದೆ. ಸೊ ಯೋಚನೆ ಮಾಡು, ಇಲ್ಲಿಂದ ಯಾರದು ಅಂತ, ಈ ಕಡೆಯಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಕ್ರ ಇಲ್ಲ, ಏನ್ ಹೇಳಿದ್ರೆ ಗೊತ್ತಾ, ಚೆನ್ನಾಗೆ ತಿನ್ಸಿ ಅಲ್ಲ ಅಜಕಂತ ಹಾಕ್ಬಿಡೋಣ ಅಂತ ಮಾತಾಡಕ್ ಬಿಡು. ಹೇಳೋ. ಸೊ ಕೇಳ್ಬೇಕಪ್ಪ. ಸೊ ಎಲ್ಲರೂ ಬಂದು ಕಸಿನ್ಸ್ ಎಲ್ಲ ಒಳಗಡೆ ಬಂದು, ದಿಸ್ ಟೈಮ್ ಖಂಡಿತ ಯು ವಿಲ್ ಲೈಕ್ ದಿಸ್ ಬಾಯ್, ತುಂಬಾ ಡಿಫ್ರೆಂಟ್. ಯಾಕೆಂದ್ರೆ ಅವ್ರಿಗೆ ಮಟನ್ ಅಂದ್ರೆ ಇಷ್ಟ. ಸುಮ್ಮನೆ ಇರು. ಸೊ ನಾನು ಬಂದು, ಹೌದಾ ಅಷ್ಟು ಇಂಟ್ರೆಸ್ಟಿಂಗ್ ಏನಿರ್ತಾರೆ ನಾನು ನೋಡ್ಲೇಬೇಕಂದ್ರೆ ಅಪ್ಪ ಬಂದು, ಜೋ ನನ್ಗೆ ಗೊತ್ತಿಲ್ಲ, ಐ ಥಿಂಕ್ ಹೀ ಈಸ್ ಮೈ ಸನ್ ಇನ್ ಲಾ, ನಾನು ಡಿಸೈಡ್ ಆಗಿದ್ದೀನಿ, ನಿನ್ಗೆ ಇಷ್ಟ ಆಗ್ತಾನೆ, ಯು ವಿಲ್ ಡೆಫಿನೆಟ್ಲಿ ಫಾಲ್ ಫಾರ್ ಹಿಮ್ ಅಂತ ಹೇಳಿದ್ರು. ಅವಾಗ ನನಗೆ ನಿಜನಾ ಇಲ್ಲ ಸುಮ್ಮನೆ ಹೇಳ್ತಿದ್ರ ಅಂತ ನಾನು ಆಚೆ ಬಂದೆ ನೋಡೋಕೆ. ನೋಡಿದ್ರೆ ಇವರು ಟೀ ಶರ್ಟ್ ಹಾಕೊಂಡು ಸಿನಿಮಾ ತೆಗೆದ್ರು ಹೀರೋನೇ. ಸಾರಿ ಅಯ್ಯೋ, ನೋಟ ಕಣ್ಣಿನ ನೋಡು ಬಹಳ ಭಯ, ಅದಕ್ಕೆ ಕನ್ನಡಕ್ಕೆ ಹಾಕೊಂಡು. ನಿಮ್ಮ ರಾತ್ರಿಯ ಬಗ್ಗೆ ಭಯ ಇದೆ ರಾತ್ರಿನ ಕನ್ನಡಕ್ಕೆ ಹಾಕೊಂಡು ಮಲ್ಕೋತೀನಿ. ಸೊ ಇದು ಟೀ ಶರ್ಟ್ ಎಲ್ಲ ಹಿಂಗೆ ಹಾಕ್ಕೊಂಡು ಫುಲ್ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು ಹಂಗೆ ನಾನು ನೋಡಿ ಕೂಡ ನೋಡೋ ಥರ ಹಂಗೆ ಯಾರಿಬ್ಳು ಅಂತಾರ ನೋಡ್ಬಿಟ್ಟು ಹಂಗೆ ಹೀಸ್ ಟಾಕಿಂಗ್ ಟು ಅಂಕಲ್ ಆಂಟಿ, ಯಾರು ನಮ್ಮ ಮೇಲೆ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ, ನೋಡಲೇಬೇಕು ಮಾತಾಡಬೇಕು ಅಂತ ನಾನು ಬಂದು ಕೂತ್ಕೊಂಡೆ ಹಿಂಗೆ ಮಾತಾಡಬೇಕು ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಇವರು ಹಂಗೆ ಮಾತಾಡ್ತಾನೇ ಇದ್ದಾರೆ ಅಂಕಲ್ ಜೊತೆ ಆಂಟಿ ಜೊತೆ, ನನ್ನ ಹತ್ರ ನೋಡ್ತಾನೂ ಇಲ್ಲ. ಆವಾಗ ಐ ಥಾಟ್ ಓಕೆ, 15 ಹುಡುಗಿ ನೋಡ್ಬೇಕಾಯ್ತು. ನೀನ್ ನೋಡೋಂಥ ಫಿಗರ್ ಅಲ್ಲ, ಮದುವೆ ಆಗುವಂಥ ಫಿಗರ್. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ, ಇವಳೇ ನನ್ನ ಹೆಂಡತಿ ಅಂತ. ಹೆಂಗಿದೆ ಡೈಲಾಗ್? ನಾನು ಅನ್ಕೊಂಡ್ಬಿಟ್ಟೆ, ಹಿ ಇಸ್ ಟೂ ಹಾರ್ಡ್ ಟು ಗೆಟ್, ಸೊ ಇವನೇ ನನ್ನ ಗಂಡ ಅಂತ. ಚೆನ್ನಾಗೆ ಯು ವೋಂಟ್ ಬಿಲೀವ್. ನನಗೆ ಇನ್ನೂ ನಗು ಬರ್ತಿದೆ. ನಾನು ಹೆಂಗೆ ಆಡ್ತಿದ್ದೆ ಅಂದರೆ ಅಲ್ಲಿ ನಿಜ ಹೇಳ್ತೀನಿ ಕೇಳೋ ಕೀರ್ತಿ, ನಿಂದು ಅರೇಂಜ್ ಮ್ಯಾರೇಜಾ? ಒಂಥರ ಅಲ್ವಾ? ಹೆಂಗೆ ನೀನು ಫಸ್ಟು ಹೋಗಿ ಮೀಟ್ ಮಾಡಿದೆ ನಿನ್ನ ವೈಫ್ನ, ಡೀಸೆಂಟ್ ಆಗಿರ್ತೀಯಲ್ಲ, ಬಡ್ಡಿ ಮಗಂದು ಆ ಥರ ಬರೋದೇ ಇಲ್ಲ ಡೆಸೆನ್ಸಿ. ಒಂದು ಏನು ಗಮ್ ಗಮ್ ಅಂತಿದೆ, ఏంటి ಸ್ಮೆಲ್ಲು, ಸೂಪರ್ ಸ್ಮೆಲ್ಲು. ಯಾರ ಮನೆ ಅಂತ ಇಮ್ಯಾಜಿನ್, ರ್ಯಾಂಡಮ್ ಅಂದರೆ ಅಲ್ಲಿ ಹೋಗ್ತೀನಿ ಕಿಚನ್ ಹತ್ರ, ಸಾಕಾಗಿದೆ, ಏನು ಚಿಕನ್ చేశాರ, ಚಿಕನ್, ವೆರಿ ಗುಡ್, ನೀನು ತಿನ್ನೋನು, ಐ ಡೋಂಟ್ ಈಟ್. ಯಾಕೆಂದರೆ ಅತಿಗೆದೆ ಗತಗದು ಅಂದರೆ ನೋಡಕ್ ಬಂದಿದ್ದೀನಿ, ಇಲ್ಲಿ ಊಟ ಮಾಡ್ಬಿಟ್ರೆ ಮತ್ತೆ ಸಂಬಂಧ ವರ್ಕೌಟ್ ಆಗಲ್ಲ ಅಂತ ಹೇಳಿ ಒಂದು ಗಾದೆ ಇದೆಯಲ್ಲ. ಅಂದ್ರೆ ಹುಡುಗಿನ ನೋಡಕ್ ಹೋದಾಗ ಫಸ್ಟ್ ಮದುವೆ ಹಾಕಿಂತ ಮುಂಚೆ ಊಟ ಮಾಡಿದ್ರೆ ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ನಾನೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಆಂಟಿ, ಹುಡುಗಿ ತಾಯಿನ, ನಮಸ್ತೆ ಆಂಟಿ, ಚೆನ್ನಾಗಿದ್ರೆ, ಅಂಕಲ್, ಅಯ್ಯೋ, ಫುಲ್ ಎಲ್ಲ ಕಡೆ ಮಾತಾಡ್ತಿದ್ದೀನಿ. ಅದು ನಮ್ಮ ಮಾವನಿಗೆ ಇಷ್ಟ ಆಗ್ಬಿಡ್ತು. ಬಿಕಾಸ್ ನಮ್ಮ ಮಾವನ್ ನಂತರನೇ ಅಥವಾ ಅವ್ರ ಥರ ನಾನು ಎಕ್ಸ್ಟ್ರೋವರ್ಟ್. ಹಿ ರನ್ಸ್ ಟು ದ ರೂಮ್. ಅಮ್ಮ, ಅವನೇ ನನ್ನ ಹಳ್ಳಿಯ ಫಿಕ್ಸ್ ಆಗ್ಬಿಟ್ಟಿದ್ದಾನೆ, ಮುಚ್ಕೊಂಡು ಅಂದ್ಬಿಡು ಅಂತ. ಶೀಲ ಇನ್ನೇ ಅನ್ಕೊಂಡು ಬರೀ ಡವ್. ಅದು ನೋಡಕ್ ಮುಂಚೆ, ನೋಡಿದಾದ್ಮೇಲೆ ನಾನು ಏನ್ ಮಾಡಿದೀನಿ, ನೋಡಿದ್ದಾದ್ಮೇಲೆ ಶೀಲ ಅಂತ ನನ್ನ ಚಾಂಪ್ ನೋಡಿ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಲುಕ್ ಅಟ್ ದ ಕನೆಕ್ಷನ್. ನನ್ನ ಹತ್ರ ಒಂದು ಡಬ್ಬಾ ಫೋನ್ ಇತ್ತು, ಒಂದು ಚೈನಾ ಫೋನು, ಯೆಲ್ಲೋ ಕಲರ್ ಹಮ್ಮರ್ ಅಂತ. ಅದು ಬಿಟ್ಬಿಟ್ಟು ಹೋಗ್ತೀನಿ ಬೈ ಮಿಸ್ಟೇಕ್. ಆಮೇಲೆ ನನ್ನ ಫೋನ್ ಅಂದ ತಕ್ಷಣ, ಅಂದರೆ ನಂದೇನು ಗೊತ್ತಾ, ಫೋನ್ ತೊಗೊಂಬಂದ್ರೆ ಇವಳು ಇಷ್ಟಪಟ್ಟಿದ್ದಾಳೆ ಅಂತ. ತೊಗೊಂಬಂದಿಲ್ಲ, ಕೆಲ್ಸದವ್ರು ತೊಗೊಂಬಂದ್ರು ಅಂದರೆ ನನ್ನ ಮನೆಗೆ ಕಳಿಸ್ತವ್ರ ಅಂತ ಅರ್ಥ. ಸೊ ಕಟ್ ಮಾಡಿದ್ರೆ ನನ್ನ ಫೋನ್ ಅಂದ ತಕ್ಷಣ ಇವಳು ಸ್ಲೋ ಮೋಷನಲ್ಲಿ ಇದೇ ಥರ ಇತ್ತು ಚಿಕ್ಕ ಫೋನ್, ಯೆಲ್ಲೋ ಕಲರ್ ಇಲ್ಲಿ ಹಮ್ಮರು. ಬೇಕಿದ್ರೆ ಗೂಗಲ್ ಮಾಡಿ. ಅಂದ ತಕ್ಷಣ ಬಿದ್ದುಬಿಟ್ಟೆ. ಈ ಸ್ವೀಟ್ ತಿಂದಾಗ ಬಿದ್ದುಬಿಟ್ಟೆ. ಇಂಡಿಯಾ ಸ್ವೀಟ್ ಹೌಸ್ ಥರ. ಹಂಗೆ ದೆನ್ ಐ ಥಾಟ್, ಓಕೆ, ಇದು ಯಾವುದೋ ಸ್ವಲ್ಪ ವರ್ಕೌಟ್ ಆಗೋ ಥರ. ಆ್ಯಂಡ್ ಐ ವಾಸ್ ನಾಟ್ ವಿಲಿಂಗ್ ಟು ಗೆಟ್ ಮ್ಯಾರಿಡ್. ಇನ್ನು ಅವನಿಗೆ ಅವ್ರ ಫ್ಯಾಮಿಲಿಯಲ್ಲಿ ಇಷ್ಟ ಆಗಿದ್ದೇನೆಂದರೆ ಅವ್ರ ಸಂಸ್ಕೃತಿ. ದೇ ವೆರಿ ಹಂಬಲ್ ಮ್ಯಾನ್. ಸಿ, ಅಣ್ಣವ್ರು ಹೆಂಗೆ ಇಲ್ಲಿ ನಮ್ಮ ಅಣ್ಣವ್ರು ಹೇಗೋ ಅಲ್ಲಿ ಕೃಷ್ಣ ಅವ್ರು ಹಾಗೆ ವೆರಿ ನೈಸ್ ಮ್ಯಾನ್, ಜೆಂಟಲ್ಮ್ಯಾನ್. ಅಷ್ಟು ಸಿನಿಮಾಗಳು ಮಾಡಿದ್ದಾರೆ. ಈ ಕ್ಯಾನ್ ಬಿ ಥ್ರೋಯಿಂಗ್ ಆ್ಯಟಿಟ್ಯೂಡ್ ಅಲ್ಲ, ಬಟ್ ಅಷ್ಟೇ ಸರಳವಾಗಿರ್ತಾರೆ. ಅದು ಭಾಳ ಖುಷಿ ಆಯ್ತು ನನಗೆ.
ಇವ್ರ ಕುಟುಂಬ ಹಿಂಗಿದೆ ಅಂದಮೇಲೆ ಡೆಫಿನೆಟ್ಲಿ ಹುಡುಗಿ ಒಳ್ಳೆ ಸಂಸ್ಕಾರ ಕಲ್ತಿರೋ ಹುಡುಗಿ ಆಗಿರ್ತಾಳೆ ಅಂತ ಅನ್ಕೊಂಡಿದ್ದು ತಪ್ಪಾಯ್ತು ಆಮೇಲೆ. ಏಯ್ ಫ್ಯಾಮಿಲಿ ನೋಡಿ ಮೋಸ ಹೋಗಬೇಡಿ ಅಂತ. ಯಾವತ್ತೂ ಹೇಳಿಲ್ವಾ ಈ ಪಂಚೆಲ್ಲ ಟಿವಿ ಶೋನಲ್ಲಿ ಇಟ್ಕೊಂಡು ನನ್ನ ಹತ್ರ ಬೇಡ ಅಂತ? ತುಂಬಾ ಸತಿ. ಹೌದಾ? ತುಂಬಾ ಸತಿ. ಇವಾಗ ಒಂದ್ಸಲಿ ಕೊಡಿ. ಇವ್ರಿಗೆ ನನಗೆ ಒಂದು ಇದಿದೆ, ನನ್ನ ಬಗ್ಗೆ ನೀನು ಒಳ್ಳೇದು ಹೇಳು, ನಾನು ನಿನ್ನ ಬಗ್ಗೆ ಒಳ್ಳೇದು ಹೇಳ್ತೀನಿ ಅಂತ. ನಿನ್ನದು ಏನು ಅಗ್ರಿಮೆಂಟ್ ಆಯ್ತಾ? ನೀನು ಇವಾಗ ಯಾಕೆ ಹೇಳ್ತಿದ್ಯಾ ಮತ್ತೆ? ಈಗ ಹೇಳು, ಈ ಪಂಚ್ಗಳೆಲ್ಲ ನೀನು ಶೋಲ್ ಇಟ್ಕೊಂಡು ನನ್ನ ಹತ್ರ ಅಲ್ಲ ಅಂತ ಹೇಳು. ಈ ಪಂಚ್ಗಳೆಲ್ಲ ಶೋಲ್ ಇಟ್ಕೊ, ನನ್ನ ಹತ್ರ ಅಲ್ಲ, ನನ್ನ ಹತ್ರ ಅಲ್ಲ. ನನ್ನ ಹತ್ರ ಅಲ್ಲ ನೋಡಿ, ಒಳ್ಳೆ ಟಗರು ಗುಂಬಿಡ್ತಾಳೆ. ಸೀರಿಯಸ್ಲಿ ಇದೆಯಾ? ಓ, ನನ್ನ ಆನ್ಸರ್ಗೆ ನನಗೆ ದೊಡ್ಡ ಗಿಫ್ಟ್. ಸ್ವೀಟ್. ನೆಕ್ಸ್ಟ್ ಇಂಟರ್ವ್ಯೂ ಇಟ್ಕೊಂಡಿದ್ಯಾ? ಥ್ಯಾಂಕ್ ಯು. ಇದು ಬೈದು ಹೊಡೆದು ಕಿತ್ಕೋತಾ ಇರೋ ಹ್ಯಾಂಪರು. ಫಸ್ಟ್ ಟೈಮ್ ನಾನು ಪ್ರೀತಿಯಿಂದ ಕೊಡ್ತಾ ಇದ್ದೆ ಎಲ್ಲರಿಗೂ. ಇದು ಹೊಡೆದು ಪ್ರೀತಿಯಿಂದ ಡಿಸ್ಪ್ಲೇ ಮಾತ್ರ ಇಟ್ಟಿದ್ದಾರೆ, ಬಿಕಾಸ್ ನನಗೆ ತುಂಬಾ ಇಷ್ಟ ಆಗಿರೋದ್ರಿಂದ. ಇಂಡಿಯಾ ಸ್ವೀಟ್ ಹೌಸ್ ಅವ್ರ ಕಡೆಯಿಂದ ಥ್ಯಾಂಕ್ ಯು ಈ ಸ್ವೀಟ್ ಕಪಲ್ಗೆ. ಥ್ಯಾಂಕ್ ಯು ಗೈಸ್. ಈ ಥರ ಗಿಫ್ಟ್ ಅಂದರೆ ಹೊಸ ಮನೆ ಬಂದಿದೆಯಲ್ಲ, ಈ ಥರ ಗಿಫ್ಟ್ಗಳು ಇಟ್ಟರೆ ಚೆನ್ನಾಗಿರುತ್ತೆ. ಈ ಬುಟ್ಟಿ ಎಲ್ಲಿ ಯೂಸ್ ಆಗುತ್ತೆ ಹೇಳು? ನನ್ನ ಹೆಂಡತಿಗೆ ಈ ಬುಟ್ಟಿ ಅಂದರೆ ಬಹಳ ಇಷ್ಟ. ಯಾಕೆ ಹೇಳು? ನನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ ಅಂತಲ್ಲ, ನಮ್ಮ ಬೆಕ್ಕುಗಳಿಗೆ ಬುಟ್ಟಿ ಬಹಳ ಇಷ್ಟ. ಹೌದಾ? ಆ್ಯಂಡ್ ದೇ ಲಿಟ್ರಲಿ ಸ್ಲೀಪ್ ಇನ್ ದ್ಯಾಟ್. ಸೊ ಈ ಗಿಫ್ಟ್ ಹ್ಯಾಂಪರ್ ಮೂಲಕ ನಮ್ಮ ಒಂದು ಕ್ಯೂಟ್ ಬೆಕ್ಕುಗಳಿಗೆ ಒಂದು ಮನೆ ಸಿಕ್ತು. ಆ ಗಿಫ್ಟು ಸ್ವೀಟ್ಸು ಇದೆಲ್ಲ ತೊಗೊಂಬಿಟ್ಟು ಬರೀ ಬುಟ್ಟಿ ಮಾತ್ರ ಕೊಟ್ಬಿಟ್ಟು. ಸ್ವೀಟ್ಸ್ ಮಾತ್ರ ನನಗೆ ಕೊಡು, ಬುಟ್ಟಿ ಮೇಡಮ್ಗೆ ಹಾಕು. 100+ ವೆರೈಟಿ ಸ್ವೀಟ್ಸ್ ಇದೆ, 50+ ವೆರೈಟಿ ಮಿಕ್ಸ್ಚರ್ಸ್ ಇದೆ. ಇವರೇ ಹಸುಗಳನ್ನು ಸಾಕಿ ಗೋಶಾಲೆ ಮಾಡಿ ಆ ಹಸುಗಳಿಂದ ಬರುವಂಥ ಹಾಲು. ರಿಯಲಿ ಅದಕ್ಕೆ ಕರ್ನಾಟಕದಲ್ಲಿ ಒಂದು 50+ ಬ್ರಾಂಚ್ಗಳಿದೆ. ನಿಮಗೆ ವಿಷಯ ಗೊತ್ತಾ? ಇಷ್ಟು ದಿನ ಆಯಿತು ನಾನು ಸ್ವೀಟ್ ತಿಂದು. ಬಿಕಾಸ್ ಇದನ್ನು ನಿಲ್ಸೋಕ್ಕಾಗ್ತಿಲ್ಲ. ಒಂಥರ ನನಗೆ ಈ ಕಡಲೆಕಾಯಿ ತಿನ್ಬೇಕಾದ್ರೆ ಹಂಗೆ ಅನಿಸುತ್ತೆ, ಅನ್ಲಿಮಿಟೆಡ್ ಆಗಿ. ಸ್ವೀಟ್ಸ್ ತಿಂತಾ ಇದ್ದೀನಿ ಅನ್ನೋ ನೋಡ್ಜು. ಚೆನ್ನಾಗಿದೆಯಲ್ಲ? ಒನ್ ಆಫ್ ದ ಬೆಸ್ಟ್ ಮೈಸೂರು ಪಾಕ್ಸ್ ಐ ಎವರ್ ಹ್ಯಾಡ್. ಬೇರೆ ನಿನ್ನ ಫೇವ್ರೆಟ್ ಸ್ವೀಟ್ ಯಾವುದಿಲ್ಲ? ನನಗೆ ಮೈಸೂರು ಪಾಕು ಮತ್ತು ಪೂತರೇಕಲು. ಪೂತರೇಕ, ಆತ್ರೇಯಪುರಂ ಪೂತರೇಕಲು ವೆರಿ ಫೇಮಸ್. ತಗೊಂಡ್ಬರುತ್ತಾನೆ, ತುಂಬ ಚೆನ್ನಾಗಿ. ನಮ್ಮ ಕನ್ನಡದವ್ರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ ಪೂತರೇಕಲು ಅಂತ. ಅದು ಆ್ಯಕ್ಚುಲಿ ರೈಸ್ ಲೇಯರ್ಸ್ ಇರುತ್ತಲ್ಲ, ತಿನ್ ಫ್ಲೇಕ್ ಲೇಯರ್ಸ್ನ ಸಕ್ಕರೆ, ಕೊಬ್ಬರಿ, ಈ ಥರ ಡಿಫ್ರೆಂಟ್ ವೆರೈಟೀಸ್ ಆಗಿ ಲೇಯರ್ಸ್ ಭಾಳ ಕಷ್ಟ ಆ್ಯಕ್ಚುಲಿ ಸ್ವೀಟ್ ಮಾಡೋದು. ಅದು ಮಾಡೋದು ತುಂಬ ಕಷ್ಟ ಆ್ಯಕ್ಚುಲಿ. ಲಿಟ್ರಲಿ ಟಿಶ್ಯೂ ರೋಲ್ ಇದ್ದಂಗೆ ಇರುತ್ತೆ. ಹೌದು, ಬಟ್ ಸಕ್ಕತ್ ಟೇಸ್ಟ್ ಮಾರ್ರೆ. ನಾನು ಇಲ್ಲಿ ಇಂಡಿಯಾ ಸ್ವೀಟ್ ಹೌಸಲ್ಲಿ ಇರುತ್ತೆ ಅದು ತುಂಬ ಚೆನ್ನಾಗಿ. ಇದು ಡಯಟ್ ಸ್ವೀಟಾ? ಹೌದು. ಇವ್ರ ಸ್ಪೆಷಾಲಿಟಿ ಏನಂದರೆ ಇವ್ರ ಹತ್ರ ಶುಗರ್ಲೆಸ್ ಸ್ವೀಟ್ಸ್ ಇದೆ. ಡಯಾಬಿಟಿಸ್ ಬಂದಿರೋರು ಸ್ವೀಟ್ ತಿನ್ಬೋದು ಇವ್ರ ಅಂಗಡಿಗೆ ಹೋದರೆ. ಸದ್ಯಕ್ಕೆ ಬಂದಿಲ್ಲ. ಸಂಜೆ ಫ್ರೆಂಡ್ಸು ಅಥವಾ ಕಪಲ್ಸು ಯಾರಾದ್ರು ಫ್ಯಾಮಿಲಿ ಹೋಗಿ ಕಾಫಿ ಶಾಪ್ ಥರ ಇದೆಯಾ? ಸ್ನ್ಯಾಕ್ಸ್ ಕಾರ್ನರ್ ಇದೆ ಇಂಡಿಯಾ ಸ್ವೀಟ್ ಹೌಸ್ ಶಾಪಲ್ಲೇ, ಅದು ಇದು ಮಾಡ್ಬೋದು. ಗುಡ್. ಈ ಥರ ಇನ್ನೂ ಸಾಕಷ್ಟು ಬ್ರ್ಯಾಂಡ್ಸ್ನ ನೀನು ಆನ್ ಬೋರ್ಡ್ ತೊಗೊಂಬರ್ಬೇಕು. ನೆಕ್ಸ್ಟ್ ಕಟ್ ಮಾಡಿದ್ರೆ ZTVನೂ ಬರೋ ಥರ ಇದೆ. ಕಟ್ ಮಾಡಿದ್ರೆ ಕಲರ್ಸ್ ಪ್ಲೀಸ್ ಪ್ರಮೋಟರ್ ಶೋ ಅನ್ನೋ ಥರ ಇದೆ ಈಗ. ಕೀರ್ತಿ ENT ಕ್ಲಿನಿಕ್ ಅಲ್ಲ, ENT ಕ್ಲಿನಿಕ್. ನೆಕ್ಸ್ಟ್ ಅದು ಹಾಸ್ಪಿಟ್ಲಾಗಿ ಬೆಳಿಬೇಕು. ಮಲ್ಟಿ ಸ್ಪೆಷಾಲಿಟಿ. ಪೇಷಂಟ್ಸ್ ಜಾಸ್ತಿ ಇರಬೇಕು. ಅಂದರೆ ಯಾವ್ದಾರು ಪೇಷಂಟ್ ಅಂದರೆ ಎಂಟರ್ಟೈನ್ಮೆಂಟ್ನ ಪೇಷಂಟ್ಸ್ ಇರಬೇಕು ಅಲ್ವಾ? ಕ್ಲಿನಿಕ್ ಈಸ್ ಅಗೇನ್ ಸ್ಮಾಲ್, ಬಟ್ ಐ ಆಮ್ ಶ್ಯೂರ್ ಇದು ಯಾವ ಥರ ಬೆಳಿಬೇಕು ಅಂತಂದರೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಎಂಟರ್ಟೈನ್ಮೆಂಟ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥರ ಬೆಳಿಬೇಕು. ಸೂಪರ್. ನಿಮ್ಮ ಹಾರೈಕೆ ಡೆಫಿನೆಟ್ಲಿ ಹ್ಯಾಪನ್ ಮ್ಯಾನ್, ಡೆಫಿನೆಟ್ಲಿ ಹ್ಯಾಪನ್. ಒಳ್ಳೆ ಮನಸ್ಸುಗಳಿಗೆ ಒಳ್ಳೇದಾಗತ್ತೆ. ಅದಿದೆಯಲ್ಲ ಏನೋ, ಒಳ್ಳೆ ಮನಸ್ಸಿದ್ರೆ ದೇವರು ಅಲ್ಲೇ ನೋಡಿ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ದೇವರು ಹಂಗೆ ಯಾಕೆ ಹಿಂದ್ಗಡೆ ಈಶ್ವರನ ಆಶೀರ್ವಾದ ಐತಿ. ನಂದಿ ಬೆಟ್ಟದ ತುಂಬ ಜನ ಕೇಳಿದ್ದಾರೆ, ಏನು ಸರ್ ನಿಮ್ಮ ಮನೆ ಆಂಧ್ರದಲ್ಲಿ ಮಾಡಿದ್ದೀರಾ ಅಂತ. ಮನಸ್ಸೆಲ್ಲ ಇಲ್ಲಿದ್ರೆ ಆಂಧ್ರದಲ್ಲಿ ಯಾಕೆ ಮಾಡ್ತೀನಿ? ಮನಸ್ಸೆಲ್ಲ ಇಲ್ಲೇ ಅಲ್ವಾ? ಮುಂಚೆ ಎಲ್ಲ ನಾನು ಕನ್ನಡ ಮಾತಾಡಬೇಕಾದ್ರೆ ತೆಲುಗಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾತಾಡ್ತಿದ್ದೆ. ಅದಕ್ಕೆ ಏನಾದರೂ ಮಾತಾಡಬೇಕಾದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ತೆಲುಗು ಮಾತಾಡೋಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋತಾ ಇದೆ. ಆ ಥರ ಆಗಿದೆ. ವಿಚ್ ಮೀನ್ಸ್ ಇಟ್ಸ್ ಬಿಕಮ್ ಯುವರ್ ಹಾರ್ಟ್ ಲ್ಯಾಂಗ್ವೇಜ್. ಅಫ್ಕೋರ್ಸ್ ಮಾತೃಭಾಷೆ ತೆಲುಗು, ಅದು ಜೀವನದ ಭಾಷೆ ಕನ್ನಡ. ಸೂಪರ್. ಇವಾಗ ಕನ್ನಡ ತೆಲುಗು ಎರಡು ಮಿಕ್ಸ್ ಮಾಡಿ ಒಂದು ಆಂಕರಿಂಗ್ ಮಾಡ್ಬೋದಾ? ಒಂದು ಲೈನ್ ಕನ್ನಡ, ಒಂದು ಲೈನ್ ತೆಲುಗು. ಹಾಯ್ ಹಲೋ ನಮಸ್ಕಾರ, ನಾನು ಎಲ್ಲಿದ್ದೀನಿ ನೋಡ್ರಿ, ಕೀರ್ತಿಸ್ ENT ಕ್ಲಿನಿಕಲ್ಲಿ ಇದ್ದೀನಿ. ENT ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ENT ಅಂದರೆ ఎంటర్టైన్మెంట్ క్లినిక్. ಆದರೆ ఈ ఎంటర్టైన్మెంట్ బరీ కర్ణాటక మాత్రం సీమిత అల్ల, తెలుగులో కూడా మీ ముందుకు రాబోతుంది కీర్తి ENT క్లినిక్. ఎందుకంటే రీసెంట్ టైంలో చాలామంది సబ్ టైటిల్స్ వేసేసి డబ్బింగ్ చేసేస్తున్నారు. ఇప్పుడు ఎందుకు డబ్బింగ్ చేయకూడదు?
ಈಗ డబ్బింగ్ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೆ ENT క్లినిక్. తప్పదే ನೋಡಿ ఎంజాయ్ ಮಾಡಿ నేడే చూడండి మీ అభిమాన ENT క్లినిక్లో కీర్తి ENT క్లినిక్. ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೆದು. ಸಾಕತ್ತಲ್ಲ. 1 minute Spontaneous. spontaneous, yeah. ಥ್ಯಾಂಕ್ ಯು. ಮತ್ತೆ ಅಕುಲ್ ಪ್ಲಸ್ ಯಾವಾಗ್ಲೂ ಏನಂದ್ರೆ ನಾವು ₹1 ಕೊಟ್ಟರೆ ₹100 ಅಂತ ಹೇಳ್ತಾರೆ. ಹೌದೌದು. ಅದು ಆಕ್ಟಿಂಗಲ್ಲೂ ಹಂಗೆ ಆಯ್ತು. ₹1 ಆಕ್ಟಿಂಗ್ ಮಾಡೋದು, ₹100 ಆಕ್ಟಿಂಗ್ ಮಾಡಿ ಸೈಡ್ಗೆ ಇಟ್ಬಿಟ್ಟು ಅದೇ ತರ ನಾನು ಒಂದು ಕೇಳಿದ್ರೆ 100 ತಗೊಂಡ್ ಕೊಡ್ತಾರ ನನ್ಗೆ. ಹೌದಾ? ಅದು ಅಭ್ಯಾಸ. ಹಂಗಾಯ್ತು. ಮದ್ವೆ ₹1 ಒಂದೇ 100 ಬಾರಿ ಫೈಟ್ ಮಾಡಿ ಪ್ಯಾಚಪ್, ಫೈಟ್ ಮಾಡಿ ಪ್ಯಾಚಪ್. ಈ ತರ ಪ್ರತಿದಿನ ಜಗಳ ನಡೀತಾನೆ ಇರುತ್ತೆ. ಅಂದ್ರೆ ಈ ಜಗಳ ಅಂತಂದ್ರೆ ಹೆಂಗೆ? ಇಲ್ಲ, ಆಕ್ಚುಲಿ ಜಗಳ ಕೂಡ ಅಲ್ಲ, ಆರ್ಗ್ಯುಮೆಂಟ್. ಬಟ್ ಅದು ಜಗಳ ತರ ಅಲ್ಲ, 1 hour ಮೇಲೆಲ್ಲ ಹೋಗಲ್ಲ, 10 minutes ಅಷ್ಟೇ. ಇಮಿಡಿಯೇಟ್ಲಿ ನಾವು ನಾರ್ಮಲ್ ಆಗಿಬಿಡ್ತೀವಿ. ಮುಂಚೆ ಎಲ್ಲ ನಿಮ್ಮ ಮನೆ ಲ್ಯಾಂಡು ಏರ್ಪೋರ್ಟ್ ಹತ್ರ ಇದೆ ಅದಕ್ಕೆ ಕಾಸ್ಟ್ಲಿ ಅಂತಿದಾರಂತೆ. ಇವಾಗೆಲ್ಲ ನಿಮ್ಮ ಮನೆ ಅಕುಲ್ ಮನೆ ಹತ್ರ ಇದೆ ಅದಕ್ಕೆ ಕಾಸ್ಟ್ಲಿ ಅಂತಾರೆ. ಹಂಗಾದ್ರೆ ಒಳ್ಳೇದಪ್ಪ. ಅಲ್ಲ, ಹಂಗಾಗಿದೆ ಆ್ಯಕ್ಚುಲಿ. ಇವ್ರು ಎಂಥ ಕಾಸ್ಟ್ಲಿ ಮನೆ ತೊಗೊಂಡಿದ್ದಾರೆ ಅಂದರೆ, ಬೆಳಗ್ಗೆ ವಿಂಡೋ ಓಪನ್ ಮಾಡಿದ್ರೆ ನಂದಿ ಬೆಟ್ಟ ಶಿವ ಕಾಣ್ತಾರೆ, ಈ ಕಡೆ ಈ ವಿಂಡೋ ಓಪನ್ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ, ಇನ್ನೊಂದು ಕಡೆ ವಿಂಡೋ ಓಪನ್ ಮಾಡಿದ್ರೆ ಹಚ್ಚ ಹಸಿರು ಪ್ರಕೃತಿ ಕಾಣುತ್ತೆ. ಕೋಟ್ಯಾಂತರ ರೂಪಾಯಿ ಮನೆ ತೊಗೋಬೇಕು ಅಂದ್ರೂ ನಿಮ್ಗೆ ಅಷ್ಟೇ ಶ್ರದ್ಧೆ ಇರಬೇಕು, ಅಷ್ಟೇ ಡೆಡಿಕೇಶನ್ನು ಮತ್ತು ಕಲೆ ಇರಬೇಕು ಒಳಗಡೆ. ಅದೊಂದು ಖುಷಿ ವಿಚಾರ. ನನಗೆ ಇವ್ರ ಬಗ್ಗೆ ನಾನು ಅವಾಗಲಿಂದನೂ ಹೇಳಿದ್ದೆ ನಿಮಗೆ. ಸುಮಾರು 18 hour ಕಂಟಿನ್ಯೂಸ್ ಶೂಟ್ ಆದ್ರೂ ಇವರ ಎನರ್ಜಿ ಡೌನ್ ಆಗಲ್ಲ, ಅಷ್ಟು ಎನರ್ಜಿ ಇರುತ್ತೆ. ಇವ್ರ ಬಗ್ಗೆ ಇನ್ನೊಂದೆರಡು ವಿಚಾರ ಹೇಳ್ಬೇಕಂದ್ರೆ, ಅಂದರೆ ಆ್ಯಂಕರ್ಗಳಿಗೆ ನಮಗೆಲ್ಲ ಅನಿಸುತ್ತೆ ಟಿ ವಿಲಿ ನೋಡೋರಿಗೆ ಇವ್ರದ್ದೇನಪ್ಪ ಬಂದು ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಅಂತ. ಈಗ ಆ್ಯಂಕರ್ಗಿರೋ ಚಾಲೆಂಜಸ್ ಬಗ್ಗೆ ಮಾತಾಡೋಣ. ನನಗೆ ಗೊತ್ತಿರೋ ಒಂದು 3-4 ಚಾಲೆಂಜಸ್ ಹೇಳ್ತೀನಿ, ನನಗೆ ಬಿಟ್ಟು ಬೇರೆ ಚಾಲೆಂಜಸ್ ನಿಮಗೆ ಗೊತ್ತಿರೋದು ನೀವು ಹೇಳಿ. ನನ್ನ ಪ್ರಕಾರ ಆ್ಯಂಕರ್ಗಳಿಗಿರೋ ಚಾಲೆಂಜು, ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನಸ್ಥಿತಿ ಏನೇ ಇದ್ರೂ ಅದನ್ನು ಸ್ಕ್ರೀನಲ್ಲಿ ತೋರಿಸೋಂಗಿಲ್ಲ. ಯಾವಾಗಲೂ ಎನರ್ಜಿ ಇರಬೇಕು. ನೀವು ಎಷ್ಟೋ ಖುಷಿಯಾಗಿ ನಿಮ್ಮ ಬರ್ಡೇ ದಿನ ಶೂಟ್ ಮಾಡ್ತಾ ಇದ್ರು, ಅಲ್ಲಿ ಯಾರೋ ಅವರ ಕಂಟೆಸ್ಟೆಂಟು ಅಥವಾ ಗೆಸ್ಟು ಅವ್ರ ಮನೆಯವ್ರು ಯಾರೋ ಹೋಗ್ಬಿಟ್ಟಿರೋ ನೀವು ಎಮೋಷ್ನಲ್ ಆಗಬೇಕು. 17 ರಿಂದ 18 hours ಶೂಟ್ ನಡೆಯುತ್ತೆ. ನೀವು ನೋಡೋ 3 hour ಕಂಟೆಂಟ್ಗೆ ಅಷ್ಟು ಹೊತ್ತು ನಿಂತಿರಬೇಕು. ನಾವೆಲ್ಲ ಆನ್ ಟೈಮ್ ಊಟ ಮಾಡ್ತೀವಿ, ಆ್ಯಂಕರ್ಗಳಿಗೆ ಆನ್ ಟೈಮ್ ಊಟ ಆಗೋದು ತುಂಬ ಅಪರೂಪ. ಒಂದೊಂದ್ಸಲಿ ಹಿಂದಿನ ದಿನ ಲೇಟಾಗಿ ನಿದ್ದೆ ಮಾಡಿದ್ರು ಬೆಳಗಿನ ಜಾವ 7 ಗಂಟೆಗೆ ಕಾಲ್ ಟೈಮ್ ಅಂತ ಇರುತ್ತೆ, ಶೂಟಿಗೆ ಬರಬೇಕು. ಜೊತೆಗೆ ಟಾಕ್ ಬ್ಯಾಕ್ ಅಂತ ಒಂದಿರುತ್ತೆ. ಇವರು ಮಾತಾಡೋ ಪ್ರತಿಯೊಂದು ವಿಚಾರಗಳನ್ನು ನಾವು ಹೇಳ್ತಿರ್ತೀವಿ, ಅದನ್ನು ಸೇರಿಸ್ಕೊಂಡು ಇವರು ಎಕ್ಸ್ಟ್ರಾ ಮಾತಾಡ್ತಾರೆ. ಅಂದರೆ ನಾವು ಹೇಳಿದ್ದು ಮಾತ್ರ ಹೇಳಲ್ಲ ಇವರು, ನಾವು ಹೇಳಿದ್ದನ್ನು ಸೇರಿಸ್ಕೊಂಡು ಬೇರೆ ಏನೋ ಹೇಳ್ತಾರೆ. ನಾವು ಹೇಳೋದನ್ನು ಕಿವಿಲಿ ಕೇಳಿಸ್ಕೊಂಡು 1 second ಗ್ಯಾಪಲ್ಲಿ ಇವ್ರು ಮಾತಾಡ್ತಿರ್ತಾರೆ. ಅದು ಕೇಳಿಸ್ಕೊಳ್ಳೋದು ಒಂದು ಇರಿಟೇಷನ್ನು, ಜೊತೆಗೆ ಇವ್ರು ಅದನ್ನು ಇಂಪ್ರೂವೈಸ್ ಮಾಡ್ಕೊಂಡು ಹೇಳೋದು ಒಂದು ಎಕ್ಸ್ಟ್ರಾ ಟ್ಯಾಲೆಂಟು. ಅಲ್ಲಿ ಆಗ್ತಾ ಇರೋ ಇರಿಟೇಷನ್ನ ಆನ್ ಸ್ಕ್ರೀನಲ್ಲಿ ತೋರಿಸೋಂಗಿಲ್ಲ. ಈ ಎಲ್ಲ ಚಾಲೆಂಜಸ್ಸು ಆ್ಯಂಕರ್ಗಳಿಗಿರುತ್ತೆ. ಅವರ ಲುಕ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಅವರ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಆಗುತ್ತೆ, ಅವರ ಎನರ್ಜಿ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಅವರ ಎಮೋಷನ್ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಮನೇಲಿ ಹೆಂಡತಿ ಹತ್ರ ಬೈಸ್ಕೊಂಬಂದಿದ್ರು ಸ್ಕ್ರೀನಲ್ಲಿ ತೋರಿಸೋಂಗಿಲ್ಲ. ಅವ್ರ ಮನೇಲಿ ಏನೋ ಸಡಗರ ಸಂಭ್ರಮ ಇದ್ದರೂ ಇಲ್ಲಿ ಯಾರ್ದೋ ಡೆತ್ ಏನಾದ್ರು ಆಗಿದ್ರೆ ಅದ್ರ ಬಗ್ಗೆ ಎಮೋಷನ್ ತೋರಿಸ್ಬೇಕು. ಅಥವಾ ಅವ್ರ ಮನೇಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಬಟ್ ಇಲ್ಲಿ ಶೂಟ್ ಆಗ್ತಾ ಇದೆ, ಇವ್ರು ಬರಲೇಬೇಕಾಗಿರುತ್ತೆ, ಒಪ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲದೇ ಇದ್ದರೆ ಅವತ್ತು ಒಂದಿನದ ಶೂಟ್ಗೆ ₹1,00,000 ಲಾಸ್ ಆಗುತ್ತೆ. ಅಥವಾ ಒಂದು 200 ರಿಂದ 250 ಜನರ ಕೆಲಸಕ್ಕೆ ತೊಂದರೆ ಇರುತ್ತೆ ಇವರೊಬ್ಬರು ಬಂದಿಲ್ಲ ಅಂದರೆ. ಈ ಎಲ್ಲ ವಿಚಾರಗಳನ್ನು ಬದಿಗೊಟ್ಟಿ ಅವರು ಆ್ಯಂಕರಿಂಗ್ ಸ್ಕ್ರೀನಲ್ಲಿ ನಿಂತಿರ್ತಾರೆ. ಇದಿಷ್ಟು ನಾನು ನೋಡಿರೋ ಸಣ್ಣ ಒಂದು ಬರೀ ಈ ಬೆರಳೆಣಿಕೆಯಷ್ಟು ಚಾಲೆಂಜ್ಗಳಷ್ಟೇ ನಾನು ಹೇಳಿದೆ. ಇದಕ್ಕಿಂತ ದೊಡ್ಡ ದೊಡ್ಡ ಚಾಲೆಂಜು ನಿಜವಾಗ್ಲೂ ಅವರು ಏನು ಅನುಭವಿಸಿದ್ದಾರೆ ಅವ್ರ ಬಾಯಲ್ಲಿ ಕಾರಣ. ಅಷ್ಟು ಹೇಳ್ಬಿಟ್ಟಿದೆ. ಅದ್ರ ಒಂದು ಹೇಳಲಿಲ್ಲ. ವೆರಿ ಇಂಪಾರ್ಟೆಂಟ್ ಥಿಂಗ್, ಫ್ಯಾಮಿಲಿ ಟೈಮ್. ಕರೆಕ್ಟ್. ನನ್ನ ವಿಚಾರದಲ್ಲಿ ಹೇಳ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ಬೇರೆ ಆ್ಯಂಕರ್ಗಳ ಬಗ್ಗೆ ನಾನು ಮಾತನಾಡಬಾರ್ದು. ಬಿಕಾಸ್ ಅವ್ರು ವೀಕೆಂಡ್ ಶೋಸ್ ಮಾಡ್ತಾರೆ. ಸೊ ಅವ್ರಿಗೆ ಒಂದಿನ ಶೂಟ್ ಮಾಡಿದ್ರೆ ಒಂದು 4-5 ದಿನ ಬ್ರೇಕ್ ಸಿಗುತ್ತೆ. ಬಟ್ ನಾನು ಮಾಡಿರೋ ರಿಯಾಲಿಟಿ ಶೋಗಳು ಆ್ಯಂಕರ್ ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ ಕೂಡ ಫ್ಯಾಮಿಲಿನ ಬಿಟ್ಟು ಬರಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಳ್ಳಿ ಪಾವ 103 ಎಪಿಸೋಡ್ ಮಾಡಿದ್ವಿ. ಎವ್ರಿ ಡೇ ಶೂಟ್, ಪ್ರತಿದಿನ ಶೂಟ್ ಆಗ್ತಾ ಇದ್ದಿದ್ದು, ಮುಗಿತಾ ಇದ್ದಿದ್ದು 4 ಗಂಟೆ 5 ಗಂಟೆ ಬೆಳಗ್ಗೆ, ಮತ್ತು 12:30 ಕಾಲ್ ಟೈಮ್ ಇನ್ ದಿ ಆಫ್ಟರ್ನೂನ್, ಮತ್ತು ರೌಂಡ್. ಇದು ಬರೀ ಆ್ಯಂಕರ್ ಮಾತ್ರ ಫೇಸ್ ಮಾಡ್ತಿರೋವಂಥದ್ದಲ್ಲ, ಪ್ರತಿ ಟೆಕ್ನಿಷಿಯನ್ ಫೇಸ್ ಮಾಡಿ ನಮ್ಮ ಟೀಮ್. ಈ ಥರ ನಾನೊಂದು 30 ರಿಯಾಲಿಟಿ ಶೋಗಳನ್ನು ಮಾಡಿದ್ದೀನಿ. 30 ಇಂಟು ಮಿನಿಮಮ್ 3 ತಿಂಗಳು ತಗೊಳ್ಳೋಣ. ಎಷ್ಟು ತಿಂಗಳಾಗಿದೆ? 90 months. ಅಂದರೆ ಎಷ್ಟು ವರ್ಷ ಆಗಿದೆ? 90 months ಅಂದರೆ ಆಲ್ಮೋಸ್ಟ್ ಒಂದು 8 years. 8 years ನಾನು ನಮ್ಮ ಫ್ಯಾಮಿಲಿ ಜೊತೆ ಕಳೆದಿಲ್ಲ. ಆದರೆ ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಜೊತೆ ಕಳೆದಿದ್ದೀನಿ. ದಟ್ ಈಸ್ ಕರ್ನಾಟಕ ಜನತೆ. ಎಲ್ಲೋ ಒಂದು ಕಡೆ ಒಂದು ಪ್ಲಸ್ ಇರುತ್ತೆ, ಒಂದು ಮೈನಸ್ ಇರುತ್ತೆ. ಒಂದು ಕಡೆ ಬೆಳೀತಾ ಇದ್ದೀವಿ, ಬಟ್ ಜೊತೆಗೆ ನಾನು ಹೇಳಿಲ್ವ ನಿಮಗೆ, ನನ್ನ ಮಗನ ಬೆಳವಣಿಗೆಯಲ್ಲಿ ಡೇ ಟು ಡೇ ನಾನು ನೋಡ್ಕೊಳಕ್ಕಾಗಲಿಲ್ಲ.
ಆ ಜವಾಬ್ದಾರಿ ಜೋತ್ ತಗೊಂಡಿದ್ದಾಳೆ. ಎಷ್ಟು ಸಪೋರ್ಟಿವ್ ಆಫ್ ಇಟ್. ಆನಿವರ್ಸರೀಸ್. ರೆಗ್ಯುಲರ್ಲಿ ಇಫ್ ಇಟ್ ಇಸ್ ಅ ವೀಕೆಂಡ್ ಶೋಸ್, ವಾರಕ್ಕೊಂದಿನ 2 ದಿನ ಶೂಟಿಂಗ್ ಇರುತ್ತೆ. ಆಮೇಲೆ ಉಳಿದಿರೋ ಟೈಮ್ ನಿನ್ಗೆ ಇಷ್ಟ ಶೂಟಿಂಗ್ ಮಾಡೋದಿದ್ರೆ ಮಾಡಿ, ಇಲ್ಲಾಂದರೆ ಯು ಕ್ಯಾನ್ ರೆಸ್ಟ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮ್ಮದು ಎವ್ರಿ ಡೇ ಶೋ ಆಗಿರೋದ್ರಿಂದ ಒಂದು ಮಿನಿಮಮ್ 3 to 4 months ಕಂಟಿನ್ಯೂಸ್ ಶೂಟಿಂಗ್ ನಡೆಯುತ್ತೆ. ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ದೇ ಥಿಂಕ್ ದಟ್ ಎಲ್ಲ ಶೂಟ್ ಮಾಡಿಕೊಂಡು ಇದು ಮಾಡ್ತಿದ್ವಿ ಅಂತ. ಬಟ್ ನಾವು ಒಂಥರ ಫ್ಯಾಕ್ಟ್ರಿ ಥರ ಎವ್ರಿ ಡೇ ಶೂಟ್ ಮಾಡ್ತೀನಿ. ಆ್ಯಂಡ್ ಆ ಅದೃಷ್ಟ ನನಗೆ ಜಾಸ್ತಿ ಸಿಕ್ಕಿದೆ ಹೌದು. ಕಂಪೇರ್ ಟು ಆಲ್ ದಿ ಅದರ್ ಆ್ಯಂಕರ್ಸ್. ಪ್ರತಿದಿನ ಶೋನ ಹೋಸ್ಟ್ ಮಾಡುವಂಥ ಅದೃಷ್ಟ ನನಗೆ ಸಿಕ್ಕಿದೆ. ಅದನ್ನು ಐ ಆಮ್ ವೆರಿ ಫಾರ್ಚುನೇಟ್. ಅದಕ್ಕೆ ಕೆರಿಯರ ಫ್ಯಾಮಿಲಿನ ಅಂತ ಬಂದಾಗ ಡೆಫಿನೆಟ್ಲಿ ಕೆರಿಯರ್ ಚೆನ್ನಾಗಿದ್ರೆ ಫ್ಯಾಮಿಲಿನೂ ಖುಷಿಯಾಗಿರುತ್ತೆ. ಹಾಗಾಗಿ ಶಿ ಇಸ್ ಬೀನ್ ಅ ವೆರಿ ಸಪೋರ್ಟಿವ್ ವೈಫ್. ಥ್ಯಾಂಕ್ ಯು. ಕಷ್ಟ ಆಗ್ತಿದೆ. ಇನ್ನೊಂದು ಕೂಡ ಫ್ರಮ್ ಮೈ ಪಾಯಿಂಟ್ ಆಫ್ ವ್ಯೂ, ಅವರೆಲ್ಲೋ ಅಂಡಮಾನ್ ಹೋಗಬೇಕು ಅಥವಾ ಏನೋ ಒಂದು ಇದಕ್ಕೆ ಹೋಗ್ತಾರಲ್ಲ, ಸಮ್ಟೈಮ್ಸ್ ಕಾಲ್ ಸಿಗೋದಿಲ್ಲ, ಈಸ್ ಈ ಫೈನ್ ಆರ್ ನಾಟ್ ಅಂತ ನಮಗೆ ಭಯ ಆಗುತ್ತೆ. ಆ ಥರ ತುಂಬ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ಸ್ ಆಗಿದೆ ಅವ್ರಿಗೆ. ಫ್ಲಡ್ಸ್ ಆಗಿ ನಾವು ಲಿಟ್ರಲಿ ಕೊಚ್ಕೊಂಡು ಹೋಗೋ ಥರ ಆಗ್ಬಿಡ್ತು. ಎವ್ರಿಬಡಿ ವರ್ ಲೈಕ್ ಹಿಂಗಿದ್ವಿ. ನಾನು ಏನಕ್ಕೆ ನನ್ನನ್ನು ನಾನು ಒಬ್ಬ ಟೆಕ್ನಿಷಿಯನ್ ಆಗಿ ಗುರುತಿಸ್ಕೋತೀನಿ ಅಂತಂದರೆ, ಅಷ್ಟು ಜನ ಕೆಲಸ ಮಾಡಿದ್ರೆ ಅಕುಲ್ ಬೆಳೆಯೋಕ್ಕೆ ಸಾಧ್ಯ. ಅಷ್ಟು ಜನ ಊಟ ನಿದ್ದೆ ಕುಟುಂಬನ ಬಿಟ್ಟರೆ ಇಲ್ಲಿ ಒಬ್ಬ ಅವ್ರನ್ನ ಪ್ರತಿನಿಧಿಸ್ತಾ ಇರೋವಂಥ ಅಕುಲ್ ಸ್ಟ್ಯಾಂಡಪ್ ಆಗೋಕ್ಕೆ ಸಾಧ್ಯ. ಅಷ್ಟು ಜನ ಬೆಳೆಸಿದ್ರೆ ಒಬ್ಬ ಅಕುಲ್ ಬೆಳೆಯೋಕ್ಕೆ ಸಾಧ್ಯ. ದಟ್ಸ್ ವೈ ಐ ಕನ್ಸಿಡರ್ ಮೈ ಸೆಲ್ಫ್ ಆಸ್ ಅ ಟೆಕ್ನಿಷಿಯನ್. ದ್ಯಾಟ್ ಆ್ಯಂಡ್ ಹಿ ಆಲ್ಸೋ ಟೇಕ್ಸ್ ಅಲ್ಲಿ ಟೆಕ್ನಿಷಿಯನ್ಸ್ದು ಹೆಲ್ತ್ ಬಗ್ಗೆ, ಕಂಟೆಸ್ಟೆಂಟ್ಸ್ದು ಹೆಲ್ತ್ ಬಗ್ಗೆ ಅವ್ರ ತಲೆಗೆ ಹಾಕೋತಾರೆ. ಹಿ ಕಾಲ್ಸ್ ಆ್ಯಂಡ್ ಟೆಲ್ಸ್ ಮಿ ಐ ಆಮ್ ವರಿಡ್ ಫಾರ್ ದೆಮ್ ಅಂತ ಹಿ ಟೇಕ್ಸ್ ಅ ಕಾಲ್ ಫಾರ್ ದ ಕಂಟೆಸ್ಟೆಂಟ್ಸ್ ಆಲ್ಸೋ. ಇನ್ನೊಂದು, ಆ್ಯಂಕರಿಂಗ್ ಇಸ್ ಡಿಫ್ರೆಂಟ್ ದೆನ್ ಬೀಯಿಂಗ್ ದ ಫೇಸ್ ಆಫ್ ದ ಶೋ. ಕರೆಕ್ಟ್. ಅಂದರೆ ನಮ್ಮ KGF ಅಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹೇಳ್ಕೊಂಬರ್ತಾನಲ್ಲ, ದಟ್ ಈಸ್ ಯು ಆರ್ ಟೇಕಿಂಗ್ ಯುವರ್ ಶೋ ಆನ್ ಯುವರ್ ಶೋಲ್ಡರ್. ಅಂದರೆ ಆ ಶೋಗೆ ನೀನೇ ಜಡ್ಜು, ನೀನೇ ಆ್ಯಂಕರು, ನೀನೇ ಡೆಸಿಷನ್ ಮೇಕರು, ಜವಾಬ್ದಾರಿ, ಎಂಟೈರ್ ರೆಸ್ಪಾನ್ಸಿಬಿಲಿಟಿ ನಿನ್ನ ತಲೆ ಮೇಲಿದೆ. ಆ್ಯಂಡ್ ಎವ್ರಿ ಡೇ ಶೂಟ್ ಇದೆ. ಎವ್ರಿ ಡೇ 300 ಜನರ ಜೊತೆ ಕೆಲಸ ಮಾಡ್ತಿದೆಯಾ. ಹ್ಯಾಂಡ್ಲಿಂಗ್, ಪುಲ್ಲಿಂಗ್ ದ್ಯಾಟ್. ದೋ ಟೀಮ್ ಇದ್ದರೂ ಕೂಡ ಟೀಮ್ನ ಪ್ರತಿನಿಧಿಯಾಗಿ ನಾನು ಇರ್ತೀನಿ. ಹೌ ಮಚ್ ಯುವರ್ ಟೀಮ್ ಇನ್ಪುಟ್ಸ್ ಕೊಟ್ಟರು ಕೂಡ ಫೈನಲಿ ನಿನ್ನ ಕಾಂಟ್ರಿಬ್ಯೂಷನ್ ಭಾಳ ಮುಖ್ಯ ಆಗುತ್ತೆ. ಒಂದು 5-6 ಜನ ಒಟ್ಟಿಗೆ ಇದ್ದು ಆ್ಯಂಕರ್ಸು, ಜಡ್ಜಸ್ಸು, ಈಗ ನಾವು ಭರ್ಜರಿ ಬ್ಯಾಚುಲರ್ಸ್ ಮಾಡಬೇಕಾದ್ರೆ ನಮಗೆ ತಲೆನೋವಿಲ್ಲ. ಬಿಕಾಸ್ ಒಂದು ಕಡೆ ರವಿ ಸರ್ ಇರ್ತಾರೆ, ರಚಿತಾ ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ. ಸೊ ವೀಕೆಂಡ್ ಶೋ ಡಸಂಟ್ ಮ್ಯಾಟರ್, ಜಸ್ಟ್ ಮೂವ್ ಆನ್ ಲೈಕ್ ದಟ್. ಬಟ್ ಚಾಲೆಂಜಿಂಗ್ ಶೋಸ್ ಅಂದರೆ ಒಂದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಒಂದು ಹಳ್ಳಿ ಪವರು, ಒಂದು ಪ್ಯಾಟೆ ಮಂದಿ ಕಾಡಿಗೆ ಬಂದರು, ಯುನೋ ಒಂದು ಹಳ್ಳಿ ಹದ, ದೀಸ್ ಆರ್ ಚಾಲೆಂಜಿಂಗ್ ಶೋಸ್. ಅಂದರೆ ಡೇ ಇನ್ ಡೇ ಔಟ್ ಒಂದು ಫ್ಯಾಕ್ಟ್ರಿ ಥರ ನಡೆಯುತ್ತೆ ಕೆಲಸ. ಎನ್ವೈರನ್ಮೆಂಟಲ್ ಚಾಲೆಂಜಸ್, ದೇರ್ ಆರ್ ಸೈಕಲಾಜಿಕಲ್ ಚಾಲೆಂಜಸ್. ಅಂಡಮಾನಲ್ಲಿ ಒಂದಿನ ನನಗೆ ಹೈ ಫೀವರ್, 104, 105 ಫೀವರ್. ನಿಲ್ಲಕ್ಕಾಗ್ತಿಲ್ಲ, ನನಗೆ ಕೊಲ್ಯಾಪ್ಸ್ ಆಗ್ತಿದ್ದೀನಿ. ಬಟ್ ತಲೆಯಲ್ಲಿ ಏನಿದೆ ಗೊತ್ತಾ, ಇವತ್ತೊಂದು ದಿನ ಶೂಟಿಂಗ್ ಮಾಡಿಲ್ಲ ಅಂದರೆ 18-20 ಲಕ್ಷ ಲಾಸ್. ಜೊತೆಗೆ ಎವ್ರಿಬಡಿ ಇಸ್ ವೇಟಿಂಗ್, ಜೊತೆಗೆ ಟೆಲಿಕಾಸ್ಟ್ ಹೋಗಬೇಕು. ಹೌದು, ನೀನು ಹೇಳಿದಿಲ್ಲ ಚಾಲೆಂಜಸ್ ಇದು. ಇನ್ನೊಂದು ಕಡೆ ಹಳ್ಳಿ ಪವರ್ ಮಾಡಬೇಕಾದ್ರೆ ಅಮ್ಮ ಇಸ್ ಆನ್ ವೆಂಟಿಲೇಟರ್ಸ್. ಇಲ್ಲಿ ನಾನು ಜೋಕ್ಸ್ ಆಗ್ತಾ ಇದ್ದೀನಿ, ಯಾರಿಗೂ ತೋರಿಸ್ಬಾರ್ದು ನನ್ನ ಮುಖದ. ಬಿಕಾಸ್ ನಾನೇ ವೀಕ್ ಆಗಿದ್ಬಿಟ್ರೆ ನನ್ನ ಇಡೀ ಟೀಮ್ ವೀಕ್ ಆಗಿಬಿಡುತ್ತೆ. ಐ ಹ್ಯಾವ್ ಟು ವಿತ್ ಸ್ಟ್ಯಾಂಡ್ ದ್ಯಾಟ್. ಸೊ ಆಲ್ ದೀಸ್ ಆರ್ ಪಾರ್ಟ್ ಆಫ್ ಇಟ್. ಸೊ ನಾನೇನು ಗೊತ್ತಾ, ಎವ್ರಿ ಜಾಬ್ ಹ್ಯಾಸ್ ಅ ಚಾಲೆಂಜ್. ಆ ಥರ ನೋಡಿದ್ರೆ ನಮಗಿಂತ ಜಾಸ್ತಿ ಕೆಲಸ ಮಾಡೋ 100 ಜನ ನೋಡ್ತೀವಿ ನಾವು. ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾನೆ, ಸೆಲ್ಫ್ಲೆಸ್ಸಾಗಿ ಕೆಲಸ ಮಾಡ್ತಾನೆ. ಆ್ಯಕ್ಚುಲಿ ನಾವು ಎಂಟರ್ಟೈನ್ಮೆಂಟ್ ಕೊಟ್ಟರೆ ಅವ್ನು ಊಟ ಕೊಡ್ತಾನೆ ನಮಗೆ. ಹಾಗಾಗಿ ಎವ್ರಿಬಡಿ ಹ್ಯಾಸ್ ಟು ವರ್ಕ್ ಟುವರ್ಡ್ಸ್ ಇಟ್. ಇದೇ ಖುಷಿಗೆ ಇನ್ನೇನಾದ್ರು ಕೊಡೋಣವಾ? ಏ ಬಂತು 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 ಬಂತು. ಹೋಟೆಲ್ಗಳಿಗೆ ಹೋಗ್ತಿರ್ತೀರಾ? ಇಲ್ಲ, ನಾನು ಇರೋದೇ ಹೋಟ್ಲಲ್ಲಿ. ಇದು ರೆಸಾರ್ಟ್. ಇದು ಸಾಮಾನ್ಯವಾಗಿ ಹೊರಗಡೆ ಊಟ ಎಲ್ಲ ಮಾಡ್ತೀರಾ? ಒಂದ್ಸಲ ಅಪರೂಪಕ್ಕೆ ದಿನಕ್ಕೆ 2 ಬಾರಿ. ಹೌದಾ? ಬ್ರೇಕ್ಫಾಸ್ಟ್ ಇವಾಗ ಬಟ್ ಕಿಚನ್ ಅಲ್ಲ. ಅದರ್ವೈಸ್ ವಿ ಲವ್ ಗೋಯಿಂಗ್ ಟು ರೆಸ್ಟೋರೆಂಟ್ಸ್. ಜಯನಗರ್ 7th ಬ್ಲಾಕಲ್ಲಿ ಗಾರ್ಸಿ ರೆಸ್ಟೋರೆಂಟ್ ಅಂತ ಇದೆ. ಗಾರ್ಸಿ ಅಂದರೆ ಗಾರ್ಡನ್ ಸಿಟಿ ಅಂತ. ಪ್ಯೂರ್ ವೆಜ್ ರೆಸ್ಟೋರೆಂಟ್. ತುಂಬ ಸ್ಪೆಷಲ್ ಐಟಮ್ಸ್ ಎಲ್ಲ ಇದೆ.
ಅವ್ರದ್ದು ಸೀಸನಲ್ ಡಿಶಸ್ ಇರುತ್ತೆ, ಯಾವ್ಯಾವ ಸೀಸನ್ ಏನೇನು ಸ್ಪೆಷಲ್ ಅದನ್ನೆಲ್ಲ ಮ್ಯಾಂಗೋ ಸೀಸನ್ ಟೈಮಲ್ಲಿ ಮ್ಯಾಂಗೋ ಸ್ಪೆಷಲ್ಸ್ ಎಕ್ಸಾಕ್ಟ್ಲಿ ಆ ಥರ. ಸೊ ನೀವು ಅಷ್ಟೇ, ಅಂದರೆ ಗಾರ್ಸಿ ರೆಸ್ಟೋರೆಂಟ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿನ ಮೆನು ಏನೇನು ಚೇಂಜ್ ಆಗ್ತಾ ಇದೆ. ಗಾರ್ಡನ್ ಸಿಟಿ ಅಂತ ಜಯನಗರ್ 7 ಬ್ಲಾಕಲ್ಲಿದೆ. ಬರ್ಡೇ ಪಾರ್ಟೀಸು, ಆ್ಯನಿವರ್ಸರೀಸು ಅಥವಾ ಏನಾದ್ರು ಫಂಕ್ಷನ್ಸ್ ಮಾಡೋಂಗಿದ್ರು ಹೋಗ್ಬೋದು. ಗಾರ್ಸಿ ರೆಸ್ಟೋರೆಂಟ್ ಕಡೆಯಿಂದ ನಿಮ್ಗೊಂದು ಹ್ಯಾಂಪರ್ ಇದೆ. ಥ್ಯಾಂಕ್ ಯು ಪಾ. ಏನು ಅಕ್ಕಿ ಗಿಕ್ಕಿ ಕಳಿಸೋರ ಗಾರ್ಸಿ? ಓ ಲವ್ ದಮ್. ನಾವು ಹೆಂಗಿದೀವ ಚಿಕ್ಕ ಮಕ್ಕಳು, ಯಾವುದು ಗಿಫ್ಟ್ಗಳು ಬಂದರೆ ಒಂದೊಂದಾಗಿ ಗಾರ್ಸಿ. ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಎಲ್ಲ. ವಾವ್ ಇದೆಲ್ಲ ಯೂಸ್ ಮಾಡ್ಬೋದು ಮಾರಾಯ. ವಾವ್ ಕುಕೀಸ್. ಅದರಲ್ಲಿ ಏನು ಕುಕ್ಕಿ? ಚಾಕ್ಲೇಟ್ ಕುಕಿ, ಚಾಕ್ಲೇಟ್ ಚಿಪ್ ಕುಕಿ. ಇನ್ನೊಂದು ಇದರಲ್ಲಿ ನೋಡ್ತೀನಿ ಇವೆಲ್ಲ ನಾವು ಮಕ್ಕಳೇ ಬೀಚ್ ಐಲೆಂಡ್ ಹಾರ್ಟ್ ಅಂತ. ಇಲ್ಲಿ ಬಂದ್ಬಿಡ್ತಾಳೆ. ದಿಸ್ ಬಟರ್ ಒನ್ ಜೋ ಕಾಫಿಗೆ ಪರ್ಫೆಕ್ಟ್ ಇದೆ. 30 ನಂಬರ್ ಮಾಡಿ ಇನ್ನು ನೆಕ್ಸ್ಟ್ ಬರಲಿ. ಗಾರ್ಸಿ ಥ್ಯಾಂಕ್ ಯು. ಒಂದ್ಸಲಿ ಏನಾಗ್ಬಿಡುತ್ತೆ ಅಂದರೆ, ನೀವಿಬ್ಬರು ಎಲ್ಲ ಹೊರಗಡೆ ಹೋಗಿರ್ತೀರಾ, ಯಾರೋ ಬಂದು ಎಲ್ಲಿ ಪ್ರಿಯಮಣಿಯವರಿಲ್ಲ ನಿಮ್ಮ ಜೊತೆ ಅಂತ ಕೇಳ್ಬಿಡ್ತಾರೆ ಅಲ್ವಾ? ಜನ ಅಷ್ಟು ಕೆಲವರು ದೇ ಎಂಜಾಯ್ ಸೋ ಮಚ್. ನೀವಿಬ್ರು ಸರ್ ಆಫ್ ಸ್ಕ್ರೀನ್ ರವಿ ಸರ್ ಕರ್ಕೊಂಡ್ ಬಂದಿಲ್ವಾ ನೀವು? ರವಿ ಸರ್ ನೀವು ಬೈದ್ರೆ ಮಜಾ ಇರುತ್ತೆ ಸರ್. ಇವೆಲ್ಲ ಎಷ್ಟು ದೇ ಕನೆಕ್ಟ್ ದಟ್ ವೇ. ಅಂಡ್ ತಪ್ಪೇನಿಲ್ಲ, ಅದು ಖುಷಿ ಅಷ್ಟೇ. ಅವರು ದೇರ್ ರೀಕಲೆಕ್ಟಿಂಗ್ ಟು ದ ಶೋ. ನಾವು ಮಾಡುವಂಥ ತರಲೆ ಯಾವತ್ತಾದ್ರೂ ಕೇಳ್ಕೊಂಡು ಹೋಗಿದ್ದೀರಾ ದೇವ್ರ ಹತ್ರ, ಇವತ್ತು ರವಿ ಸರ್ ಕಡಿಮೆ ಬೈಲಿ ನನಗೆ? ಇಲ್ಲ ನನಗೆ ರವಿ ಸರ್ ಬೈದ್ರೇನೆ ಇಷ್ಟ, ಮಜಾ ಇರುತ್ತೆ. ಅಂಡ್ ಐಲ್ ಟೆಲ್ ಯು ವಾಟ್, ಅವ್ರು ಬರೀ ಶೋಲ್ ಬೈತಾರೆ ಅಷ್ಟೇ. ಅದರ್ವೈಸ್ ಈಸ್ ಅ ವಂಡರ್ಫುಲ್ ಹ್ಯೂಮನ್. ಅವ್ರು ಆಫ್ ಸ್ಕ್ರೀನ್ ಬಂದ್ಬಿಟ್ರೆ ನೋಡೋ ನಿನ್ನ ಬೈತಾ ಇದ್ರೆ ನನ್ನ ಬೈತಾ ಇದ್ದಾರೆ ಜನ ಅಂತ. ಮಜಾ ಅದು. ಐ ಡೋಂಟ್ ಸಿ. ನನಗೆ ಬಾಸ್ ನಾವು ಏನಕ್ಕೆ ಮಾಡ್ತಿದ್ವಿ ಹೇಳಿ? ರವಿ ಸರ್ ಅಷ್ಟೇ ಓನ್ಲಿ ಆನ್ ಸ್ಕ್ರೀನ್ ಬೈತಾರೆ, ಆಫ್ ಸ್ಕ್ರೀನ್ ನನ್ನ ಮಗನ ಥರ ನೋಡ್ಕೋತಾರೆ ಅವರು. ಈಸ್ ಅ ವಂಡರ್ಫುಲ್. ಅವ್ರು ನೋಡಿರುವಂಥ ಸ್ಟಾರ್ಡಮ್ ಯಾರು ನೋಡೋಕ್ಕೆ ಸಾಧ್ಯ? ಎಕ್ಸಾಕ್ಟ್ಲಿ. ವಿ ಆರ್ ನಥಿಂಗ್ ಮಾರೆ. ಅವ್ರದ್ದೆಲ್ಲ ದೇವ್ ಸೀನ್ ಸ್ಟಾರ್ಡಮ್ ಟು ನೆಕ್ಸ್ಟ್ ಲೆವೆಲ್. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅವ್ರು ಆ ಟೈಮಲ್ಲೇ ನೋಡ್ಬಿಟ್ಟಿದ್ದಾರೆ. ಐ ಎಂಜಾಯ್ ಇಟ್. ತುಂಬ ಜನ ಬಂದು ಕೇಳ್ತಾರೆ, ಹಿಂಗೆ ಸರ್ ತೊಗೋತೀರಾ ನೀವು? ಯೋ ಆ ಥರ ಅಂಥ ಸ್ಟೇಚರ್ ಇರೋ ಒಬ್ಬ ವ್ಯಕ್ತಿ ನೀನು ಬೈತಾ ಇದ್ದಾರೆ ಅಂದರೆ ನೀನು ಖುಷಿ ಮಾರ್ಯ, ಅದಕ್ಕಿಂತ ಸೌಭಾಗ್ಯ ಬೇಕು. ಒಂದು ಮುದ್ದು ಮಗ ಥರ ನೋಡ್ತಾರೆ ಅವರು. ರಿಯಲಿ ಎಂಜಾಯ್. ರವಿ ಸರ್ ಮತ್ತೆ ನಿರ್ದೇಶನ ಮಾಡ್ತಿದ್ದಾರೆ. ಸೂಪರಾಗಿ ರೆಡಿ ಆಗ್ತಾ ಇದೆ ಸಿನಿಮಾ ಐ ಆಮ್ ಗಾಡ್ ಅಂತ. ಸದ್ಯದಲ್ಲೇ ಬರುತ್ತೆ, ಕಾಯ್ತಾ ಇರಿ. ತುಂಬ ಒಳ್ಳೊಳ್ಳೆ ಹಾಡುಗಳಿದೆ. ಇಡೀ ಸಿನಿಮಾನೇ ಹಾಡುಗಳಿವೆ. ನನಗೆ ಹೇಳಿದ್ರು ಅಣ್ಣ ನೋಡು ಆಲ್ಮೋಸ್ಟ್ 18 ಸಾಂಗ್ಸ್ ಮೇಲೆ. ನಾನು ಅಣ್ಣ 18 ಸಾಂಗ್ ಸಿನಿಮಾನೇ ಆಗೋಯ್ತಲ್ಲ ಅಂತ. ಇಲ್ಲ ಕಣೋ, ಮಧ್ಯದಲ್ಲಿ ಇರೋದೇ ಕತೆ ತುಂಬ ಇದೆ ಕತೆ ಅಂತ. ಬಟ್ ಅಲ್ಲಿ ಟೆಲ್ ಯು, ಅವ್ರು ಏನೇ ಮಾಡಲಿ ಆಫ್ಟರ್ ಪಾಯಿಂಟ್ನು ನಾವು ಸಿನಿಮಾನ ಜಡ್ಜ್ ಮಾಡಬಾರ್ದು. ಕರೆಕ್ಟ್. ಯಾಕೆ ಹೇಳಿ? ಅವರು ರೆಗ್ಯುಲರ್ ಸಿನಿಮಾ ಮಾಡಬೇಕು ಅಂತಂದರೆ ಇನ್ನೊಂದು ಮಲ್ಲ 2 ಮಾಡ್ಬೋದು. ನಾನು ಎಷ್ಟೋ ಸಲ ಕೇಳಿದೆ, ಅಣ್ಣ ಪುಟ್ನಂಜ 2 ಮಾಡಿ, ಅಣ್ಣ ಮಲ್ಲ 2 ಮಾಡಿ, ಹಿಂಗೆಲ್ಲ ಸುಮ್ಮನೆ ಇರಲಿ, ಏನೋ ಬೇರೆದು ಮಾಡು. ಸಿ ಆ ಹಂಬಲ, ಆ ಒಂದು ಉತ್ಸಾಹ, ಏನೋ ಹೊಸ್ತನ ಮಾಡಬೇಕು ಅನ್ನೋಂಥ ಆ ಒಂದು ಎನರ್ಜಿ ಎಲ್ಲಿಂದ ಬರುತ್ತಪ್ಪ? ಇಲ್ಲ, ಅವರ ಸ್ಪೆಷಾಲಿಟಿ, ಅವ್ರ ಡೈರೆಕ್ಷನ್ ಏನಂದರೆ ಒಂಥರ ಅವರೇ DOPನೂ ಆಗ್ಬಿಟ್ಟಿರ್ತಾರೆ ಅನ್ಸುತ್ತೆ. ಆಲ್ ಇನ್ ಆಲ್. ಅವ್ರ ಅಪ್ಪಿ ತಪ್ಪಿ ಮೂಕಿ ಚಿತ್ರ ತೆಗೆದ್ರೆ ಅವರಿಡೋ ಫ್ರೇಮ್ಗಳು ಮಾತಾಡ್ತಿರುತ್ತೆ. ಹೌದು. ಅಲ್ಲ, ಅವ್ರ ಮೂಕಿ ಚಿತ್ರ ಅಲ್ದಿದ್ರು ಈಗ ಅವ್ರ ರೆಗ್ಯುಲರ್ ಸಿನಿಮಾದಲ್ಲೇ ಹಾಡುಗಳೇ ಮಾತಾಡ್ತವೆ ಒಂದು ಶಾರ್ಟ್ಸು. ಹೌದು, ಹಿಂಗೆ ಇಡ್ತಾರೆ ನೋಡಿ ಮಾರ್ರೆ. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ವರ್ಕ್. ಸರ್ ಇಲ್ಲಿಂದಾನೆ ನಿಮಗೆ ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ರವಿ ಸರ್ ಲವ್ ಯು. ಐ ಆಮ್ ಗಾಡ್ ಆದಮೇಲೆ ನನಗೋಸ್ಕರ ನೀವು ಹಳ್ಳಿ ಗೆಟಪ್ಪಲ್ಲಿ ಹಂಗೆ ಮೀಸೆ ತಿರುಗಿಸ್ಕೊಂಡು ಪಂಚೆ ಮೇಲೆ ಕೆತ್ಕೊಂಡು ಪುಟ್ನಂಜ ಥರ ಬರಬೇಕಣ್ಣ. ಅದು ನನಗೆ ನಿಮ್ಗೆ ಗೊತ್ತು, ನಾನು 100 ಬಾರಿ ಹೇಳಿದ್ದೀನಿ ನಿಮಗೆ. ಐ ವಾಂಟ್ ದಟ್ ರವಿ ಸರ್ ಬ್ಯಾಕ್ ಅಗೇನ್. ಇದು ನನ್ನ ಆಸೆ. ಆಫ್ಟರ್ ಆಲ್ ಈ ಥರ ಎಲ್ಲ ಕ್ರಿಯೇಟಿವ್ ಸಿನಿಮಾ ಮಾಡಲಿ, ಜೊತೆಗೆ ಈ ಥರ ಒಂದು ಹಳ್ಳಿ ಸೊಬಗಿನ ಸಿನಿಮಾ ಮಾಡಬೇಕು ಅವರು. ಅಷ್ಟೇ. ಮನೆ ಶಿಫ್ಟಿಂಗ್ ಎಲ್ಲ ಆಯ್ತಾ? ಮಾಡ್ತಾ ಇದ್ದೀನಿ. ಯಾವಾಗ? ಇನ್ನೊಂದರ 20 ಡೇಸ್ ಆಗೋಗುತ್ತೆ, ಆಷಾಢ ಆದಮೇಲೆ. ನೈಸ್. ಮನೇಲಿ ಇಡೋದಕ್ಕೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಂದಿದ್ದೀರಾ? ಇಲ್ಲಪ್ಪ, ಏನು ತಂದಿಲ್ಲ. ನೋಡ್ತಾ ಇದ್ದೀನಿ. ಕೀರ್ತಿ ಅಂಕಲ್ ಪ್ಲೀಸ್, ಏನ್ ತಂದ್ರಿ ಅಂಕಲ್? ಇನ್ನೇನಿದೆ ನಿಮ್ಮ ಮ್ಯಾಜಿಕ್ ಬ್ಯಾಗ್ ಅಲ್ಲಿ? ಮನೆಗೆ ನಮಗೆ ಪ್ಲೀಸ್ ಅಂಕಲ್, ಥ್ಯಾಂಕ್ ಯು ಅಂಕಲ್, ಐ ಲವ್ ಯು. ನಮ್ಮ ರಿಲೇಷನಲ್ಲೇ ಯಾರು ಗಿಫ್ಟ್ಗಳು ಕೊಟ್ಟಿಲ್ಲಪ್ಪ ನನಗೆ. ಥ್ಯಾಂಕ್ ಯು ಫಾರ್ ಆಲ್ ದ ಗಿಫ್ಟ್ಸ್. ಸಖತ್. ಹೇಳು. ಮನೇಲಿ ತಂದಿಲ್ಲ, ಏನು ಖಾಲಿ ಇದೆ ಮನೆ. ಹೌದಾ? ಏನು ಕೊಡ್ತೀರಿ? ಏನು ಸುಮ್ಮನೆ ತಮಾಷೆ ಹೇಳಿದೆ. ಅಯ್ಯೋ, ಡಿಸಪಾಯಿಂಟೆಡ್.
ಅಲ್ಲ ನಾವಿಬ್ಬರು ನಾಚಿಕೆ ಇಲ್ಲದೆ ನೀನು ಕೊಡ್ತಿರೋ ಗಿಫ್ಟ್ನ ಫುಲ್ ಸಂಭ್ರಮಿಸ್ತಾ ಇದ್ದೆ ನೋಡಿ ಏ ಅಂತ. ಏಯ್ ಬಂತು ಏನೋ ಓ ಬಂತು. ಹೋ ಹೋ ಹೋ. ಆಮೇಲೆ ರಾಗ ಆರ್ಟ್ಸ್ ಅಂತ ಇದೆ. ರಾಗ ಆರ್ಟ್ಸ್ ಅವರು ನಿಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಹೊಸ ಮನೆ ಅಲ್ವಾ? ಓ ಮೈ ಗಾಡ್, ಇಟ್ಸ್ ಗ್ರಾಮಫೋನ್. ಓ ವಾವ್. ಅರ್ರೆ ಯು ವೋಂಟ್ ಬಿಲೀವ್, ನನಗೆ ಬಹಳ ಇಷ್ಟ ಈ ಗ್ರಾಮಫೋನ್. ಸ್ವಲ್ಪ ಹಳೆ ನೆನಪುಗಳು ಜಾಸ್ತಿ ಮೇಲ್ಕೆ ಹಾಕ್ತಿವೆ. ವಾವ್. ಏನು ಸೋ ಕ್ಯೂಟ್, ವೆರಿ ಪ್ರಿಟಿ. ಲವ್ಲಿ, ತುಂಬಾ ಚೆನ್ನಾಗಿ. ಸೂಪರ್. ಏ ವೆರಿ ಪ್ರಿಟಿ. ಕತೆ ಸಾಕಾಗಿದೆ. ಥ್ಯಾಂಕ್ ಯು ರಾಗ ಆರ್ಟ್ಸ್. ಇದಕ್ಕೆ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಸ್ಪೇಸ್ ಇದೆ ಎಂಟರ್ಟೈನ್ಮೆಂಟ್ ರೂಮಲ್ಲಿ. ಅದು ನನ್ನ ಸ್ಪೇಸ್ ಆ್ಯಕ್ಚುಲಿ. ಎಂಟರ್ಟೈನ್ಮೆಂಟ್ ರೂಮ್ ಇಸ್ ಮೈ ಸ್ಪೇಸ್. ಜೋ ಸನ್ರೈಸ್ ಪ್ಲೇಸ್ ಅದು. ಸೊ ಅಲ್ಲಿ ಖಂಡಿತ ಇದು ಕೊಡ್ತೀನಿ. ಆ್ಯಂಡ್ ಯು ನೋ ವಾಟ್, ನನ್ನ ಮಗ ತನ್ನ ಕೆರಿಯರಲ್ಲಿ ಪರ್ಫಾರ್ಮ್ ಮಾಡ್ತಿರೋದು ಮ್ಯೂಸಿಕ್. ಈಸ್ ಎ ಮ್ಯೂಸಿಕ್ ಪ್ರೊಡ್ಯೂಸರ್. ಅವನೇನಾದರೂ ಇದು ನೋಡ್ಬಿಟ್ರೆ ಕಳೆದೋಗ್ಬಿಡ್ತಾನೆ, ಎಲ್ಲಿ ಇದನ್ನು ಕದ್ದು ಬಿಡ್ತಾನೆ ಅಂತ ಭಯ ಇದೆ ನನಗೆ. ರಾಗ ಆರ್ಟ್ಸು ಜಯನಗರ್, HSR ಲೇಔಟ್, ಸಹಕಾರ್ ನಗರ್, ಕಲ್ಯಾಣ್ ನಗರಲ್ಲಿದೆ. ಸಹಕಾರ್ ನಗರ ನಮ್ಮ ಮನೆ ಹತ್ರ ಈ ಕಡೆಯಿಂದ, ನಾರ್ತ್ ಬ್ಯಾಂಗ್ಳೂರ್. ಇಲ್ಲಿ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ. 50 ರೂಪಾಯಿಗೆ ಏನು ಸಿಗುತ್ತೆ ಮರೆ? ನೋಡಿ ಅಲ್ಲಿ ಹೋಗಿ. ತಾಂಜಾವೂರ್ ಪೇಂಟಿಂಗ್ಸ್ ಇದೆ, ಬ್ರಾಸ್ ಐಟಮ್ಸ್ ಇದೆ, ಟೀಕ್ವುಡ್ ಫರ್ನಿಚರ್ ಇದೆ, ರಿಯಲಿ ಐಟಮ್ಸ್ ಇದೆ. ಫರ್ನಿಚರ್ಗೆ ಏನಾದ್ರು ಗಿಫ್ಟ್ ವೌಚರ್ ಇದೆಯಾ? ಮನೆಗೆ ಡೆಕೋರೇಟಿವ್ ಐಟಮ್ಸ್ ಇದೆ. ಸೂಪರ್ ಆಗಿ ಇದೆ. ಆನ್ಲೈನ್ ಸಹಕಾರ್ ನಗರದಲ್ಲಿ ಅಂತ ನೀವು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ರಾಗ ಆರ್ಟ್ಸ್, ಥ್ಯಾಂಕ್ ಯು ಫಾರ್ ಬ್ಯೂಟಿಫುಲ್ ಗಿಫ್ಟ್. ನೆಕ್ಸ್ಟ್ ಸೂಪರ್ ಆಗಿ ಆಯಿತು, ಖುಷಿ ಆಯಿತು ನಮಗಂತೂ. ಅಕುಲ್ ಅವರು ನಿಮಗೆ ನೆನಪೇ ಇರಲ್ಲ. ನಾನೊಂದು ಹೇಳ, ಏನು, ನೀವು ಒಂದ್ಸರಿ ಫಾರಿನಲ್ಲಿದ್ರಿ, ನಾನು ಫೋನ್ ಮಾಡಿದೆ ಎಲ್ಲಿದ್ದೀರಾ ಅಂತ. ಇಲ್ಲಿ ಮಾಲ್ಡೀವ್ಸಲ್ಲಿ ಎಲ್ಲೋ ಇದ್ರಿ. ನನಗೆ ನ್ಯೂ ಇಯರ್ಗೆ ಒಂದು ಬೈಟ್ ಬೇಕು, ನೀವು ನಮ್ಮ ಚಾನಲ್ಗೆ ಬರ್ತೀರಾ ಅಂತ ಒಂದು ಬೈಟ್ ಕೊಡಿ ಅಂತ. ಹೌದಾ ಸರಿ ಮಗ ತಗೋ ಅಂತ ಕಳಿಸಿದ್ರು. ನೀವು ಮರ್ತ್ಬಿಟ್ಟಿದ್ದೀರಿ ಲಾಸ್ಟ್ ಇಯರ್. ಸೀರಿಯಸ್ಲಿ? ಹೌದು. ಆಯ್ತು, ಕೀರ್ತಿ ಎಂಟಿ ಕ್ಲಿನಿಕ್ ನಾನು ಬರ್ತೀನಿ ಈ ವರ್ಷ ಅಂತ. ಅದಾಗಿ 1 ವರ್ಷ ಆಗಿ 1.5 ವರ್ಷ ಆದ್ಮೇಲೆ ಬಂದಿರೋದು ಇದು. ರಿಯಲಿ? ಇದು ಕ್ಲಿನಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲ ಸ್ಟಾರ್ಟ್ ಆಗಿ 1 ವರ್ಷ ಆಗಿತ್ತು. ಐ ಸೆಂಟ್ ಯು ವಿಡಿಯೋ. ನಾನು ಅದನ್ನು ಪ್ಲೇ ಮಾಡಿದೆ ಫಸ್ಟ್ ಈ ನ್ಯೂ ಇಯರ್ಗೆ. ಈ ವರ್ಷ ನಮ್ಮ ಗೆಸ್ಟ್ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ. ಸೊ ಅದು ಕಡೆಗೂ ಈಡೇರಿದೆ. ಕೊಟ್ಟ ಮಾತಿನಂತೆ ಬಂದಿದ್ದಾರೆ ಅಕುಲ್ ಅವರು. ಇವರು ಬಂದಿದ್ದಾರೆ ಅಂತ ಹೇಳ್ತಿಲ್ಲ, ಇವ್ರ ಎನರ್ಜಿ ನೀವು ಆಲ್ರೆಡಿ ನೋಡಿರ್ತೀರ, ಇವರ ಡೆಡಿಕೇಶನ್ ನೀವು ಆಲ್ರೆಡಿ ನೋಡಿರ್ತೀರ. ಇವರ ಸಮಾಜಮುಖಿ ಸೇವೆಗಳನ್ನು ನಾನು ಇಲ್ಲಿ ಒಬ್ರದ್ದು ವಿಡಿಯೋ ತೋರಿಸ್ತೆ ನಿಮಗೆ. ಬಟ್ ಅದು ಕೇವಲ 10% ಅಷ್ಟೇ. ಇನ್ನು ತುಂಬ ಹೆಲ್ಪ್ ಮಾಡಿದ್ದಾರೆ. ಇವ್ರು ಹೇಳ್ದಂಗೆ ಎಡಗೈಲಿ ಕೊಟ್ಟಿದ್ದು ಬಲ್ಗೆ ಗೊತ್ತಾಗಬಾರ್ದು ಅನ್ನೋವಂಥದ್ದು ತುಂಬ ವಿಷಯ ಇದೆ. ಮತ್ತು ಯಾವುದೇ ರಿಯಾಲಿಟಿ ಶೋಗೆ ಹೋದರೂ ಟೆಕ್ನಿಷಿಯನ್ಸ್ಗೆ ಶೋ ಮುಗಿಯೋ ಅಷ್ಟರಲ್ಲಿ 2 ಸಲ ಒಳ್ಳೆ ಊಟ ಇರುತ್ತೆ ಇವ್ರ ಕಡೆಯಿಂದ. ಬೇಕಾದ ತಿನ್ಬೋದು, ವೆಜ್ಜು ನಾನ್ ವೆಜ್ಜು ಏನು ಬೇಕಾದರೂ ಈ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ನಮ್ಮ ಪಾನೀಯಗಳು ಇರ್ತವೆ, ಲೈಕ್ ಜ್ಯೂಸ್ ಇರುತ್ತೆ. ಅದಕ್ಕೆಲ್ಲ ಮನಸ್ಥಿತಿ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಮನಸ್ಥಿತಿ ಹಂಗಾಗಿನೇ ಇವತ್ತಿನ ಇವ್ರ ಪರಿಸ್ಥಿತಿ ಈ ಬೆಟ್ಟದ ಕೆಳಗೊಂದು ಮನೆಯ ಮಾಡಿ. ಕ್ಯಾ ರೈಮಿಂಗ್ ಯಾರ್, ಏನ್ ರೈಮಿಂಗ್ ಕೀರ್ತಿ. ಐ ರಿಯಲಿ ಮಿಸ್ ಯು ಕೀರ್ತಿ. ನಮ್ಮ ಶೋಸಲ್ಲಿ ಈ ಥರ ಸ್ಕ್ರಿಪ್ಟ್ಗಳೆಲ್ಲ ಬಹಳ ಕಮ್ಮಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ. ನೈಸ್ ವರ್ಡ್ಸ್, ನೈಸ್ ರೈಮ್, ಒಂದು ಫನ್ನು. ಬಾಪ ನಮ್ಗೊಂಚೂರು ಬರ್ದ್ಕೊಂಡು ಮರಿ. ನೀನು ಸುಮ್ಮನೆ ಇಲ್ಲೇ ನೀನು ಬ್ಯುಸಿ ಆಗ್ಬಿಟ್ರೆ ಹೆಂಗೆ? ಸುಮ್ಮನೆ ಕಳಿಸ್ತಾ ಇರೋ ಅಷ್ಟೇ. ಸುಮ್ಮನೆ ನೆಕ್ಸ್ಟ್ ಹಳ್ಳಿ ಪವರ್ ಸ್ಟಾರ್ಟ್ ಆಗುತ್ತೆ, ಹಳ್ಳಿಗೆ ಸಂಬಂಧಪಟ್ಟರು ಒಂದಷ್ಟು ಕಥೆಗಳನ್ನು ಬರೀರಿ, ಚೆನ್ನಾಗಿರುತ್ತೆ. ಇಲ್ ಬಿ ಫನ್. ಸೂಪರ್. ಹೃದಯ ವಿಶಾಲವಾಗಿದ್ದರೆ ಈ ಥರದ್ದು ಒಳ್ಳೊಳ್ಳೆ ವಿಚಾರಗಳು ಅದಕ್ಕೆ ಒಳ್ಳೆ ನಿದರ್ಶನ. ಇವ್ರ ಜೀವನ ಕೇವಲ ಪ್ರದರ್ಶನ ಅಲ್ಲ, ಇತರರಿಗೆ ನಿದರ್ಶನ ಅಂತಲೂ ಹೇಳ್ಬೋದು. ಯಾಕಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಮತ್ತು ಹೇಳಿದ್ರಲ್ಲ, ನಾವು ನೋಡೋ ರಿಯಾಲಿಟಿ ಶೋ ಆ್ಯಂಕರ್ಗಳು ಅಥವಾ ಟಿ ವಿಯಲ್ಲಿ ಬರೋ ಕಲಾವಿದರು ಕಷ್ಟ ತುಂಬ ಜನಕ್ಕೆ ಗೊತ್ತಿರಲ್ಲ. ಇವರೆಲ್ಲ ಬಾರ್ನ್ ರಿಚ್ಚು, ಆ ಸ್ಪೂನ್ ಇಟ್ಕೊಂಬಂದವರು, ಈ ಸ್ಪೂನ್ ಇಟ್ಕೊಂಬಂದವರು, ಇವ್ರೇನು ಬಿಡಪ್ಪ ಅಂತ. ಮತ್ತು ಈ ತಮಾಷೆ ಆಗಿರೋ ಶೋಗಳಲ್ಲಿ ಅಥವಾ ಏನೋ ಫ್ಲೋನಲ್ಲಿ ಏನೋ ಒಂದೆರಡು ಮಾತಾಡಿದ್ರೆ ಅದನ್ನು ದೊಡ್ಡದು ಮಾಡಿ ಏನೋ ಬಿಂಬಿಸೋರ ಮಧ್ಯ ಫ್ಲೋ ಎಲ್ಲ ಮರೆತು ಆರಾಮಾಗಿ ಮನೋರಂಜನೆ ಕೊಡಬೇಕು ಅಂತ ಹೇಳೋರು ತುಂಬ ಕಡಿಮೆ. ಅಂಥವರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ಯಾಕಂದರೆ ಈ ನೆಕ್ಸ್ಟ್ ಡೇ ಎಲ್ಲ ಹೋಗ್ಬಿಡ್ತದು ಅಲ್ವಾ? ಈಗೇನು ಗೊತ್ತಾ, ಈಗಿನ ಪ್ರಪಂಚ ಹೇಗಿದೆ ಅಂತಂದರೆ, ನೀನು ಮಾಡುವಂಥ ಒಳ್ಳೆ ವಿಚಾರಗಳ ಬಗ್ಗೆ ಮಾತನಾಡಲ್ಲ. ಹೌದು. ನೀನು ಇಷ್ಟು ಮಾತಾಡಿ ಎಲ್ಲೋ ಒಂದು ಸಣ್ಣ ತಪ್ಪು ಮಾತಾಡ್ಬಿಟ್ರೆ ಅದನ್ನು ಹಿಡಿಯುವಂಥ ಜನ ಜಾಸ್ತಿ ಆಗಿದೆ. ಬಟ್ ಅಲ್ಲಿ ಟೆಲ್ ಯು ವಾಟ್, ಇರಬೇಕು, ಎಲ್ಲರೂ ಇರಬೇಕು ಹಂಗೆ. ಆ ಥರ ಕ್ರಿಟಿಕಲ್ ಆಗಿ ಇರಬೇಕು. ಅಂದರೆ ತಪ್ಪನ್ನು ಮಾತ್ರ ಹುಡುಕಬೇಡಿ, ಒಳ್ಳೆಯದನ್ನು ಅದರಲ್ಲಿ ಹುಡುಕಿ ಅಂತಲೇ ನಾವು ಕೇಳ್ಕೊತೀವಿ. ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೋಬೇಡಿ, ಆರಾಮಾಗಿ ತೊಗೊಳ್ಳಿ. ಲೈಫಲ್ಲಿ 4 ಜನ 4 ಮಾತಾಡ್ತಾರೆ ಅಂತಾರಲ್ಲ, ಆ 4 ಜನದಲ್ಲಿ 3 ಜನ ನಾವೇ, ಇನ್ನೊಬ್ರು ಕ್ಯಾಮ್ರಾ ಹಿಂದೆ ಕೂತಿದ್ದಾರೆ, ನಾವೇನು ಮಾತಾಡಲ್ಲ. ನಿಮ್ಮ ಪಾಡಿಗೆ ನಿಮ್ಮ ಖುಷಿ ಪಟ್ಟಿದ್ದು ನೀವು ಮಾಡಿ. ಇನ್ನೊಂದೇನು ಗೊತ್ತಾ, ನಮ್ಮಪ್ಪ ಹೇಳೋರು,
ಮಗನೇ ನೀನು ಒಬ್ರಿಗೆ ಪಾಯಿಂಟ್ ಮಾಡಬೇಡ ತಪ್ಪು ಮಾಡ್ತಿದ್ದಾನೆ ಅಂತ, ನೋಡಿ 3 ಬೆರಳು ನಿನಗೆ ತೋರಿಸ್ತಾ ಇದೆ ಅಂತ. ವಿಚ್ ಮೀನ್ಸ್ ಯಾರೂ ಪರ್ಫೆಕ್ಟ್ ಇಲ್ಲ, ಕರೆಕ್ಟ್, ಯಾರೂ ಇಂಪರ್ಫೆಕ್ಷನೂ ಇಲ್ಲ. ಎಲ್ಲರಲ್ಲಿ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ, ಒಂದು ಮೈನಸ್ ಇದ್ದೇ ಇರುತ್ತೆ. ಸೊ ಬಟ್ ಜೀವನದಲ್ಲಿ ಖುಷಿಯಾಗಿರ್ಬೇಕು ಮಾರ, ಅಷ್ಟೇ. ಹ್ಯಾಪಿ ಗೋ, ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಬೇಕು ಅಲ್ವಾ. ಈಗ ನನ್ನ ವೇ ಆಫ್ ಎಕ್ಸ್ಪ್ರೆಷನ್ ಲೌಡ್ ಇರುತ್ತೆ, ನಿನ್ನದೇ ನಿನ್ನ ಒಳಗೆ ಇರ್ತೀಯ. ಆ ರೇಸ್ ಗುರು ಒಂದು ಸಿನಿಮಾ ಇದೆ ನೋಡು, ಅದರಲ್ಲಿ ಆ ಹೀರೋಯಿನು ಖುಷಿ ಇದ್ರೂ ಒಳಗೆ ಇರ್ತಾಳೆ, ಆಚೆ ತೋರಿಸಲ್ಲ, ನಿಂತರ. ಅರ್ಥ ಆಯ್ತಾ? ಇವತ್ತು ಬ್ಯಾಂಕ್ ಅಕೌಂಟಲ್ಲಿ ಇಷ್ಟು ದುಡ್ಡು ಬಿದ್ದಿದೆ, ನಾವು ಹಂಗಲ್ಲ, ಜೋ ಕಮ್ ಲೆಟ್ಸ್ ಪಾರ್ಟಿ, ಹೋಗೋಣ, ಅದು ತಗೊಳ್ಳೋ ಇದು ತಗೊಳ್ಳೋಣ ಅಂತ. ಆ ಥರ ಎವ್ರಿಬಡೀಸ್ ಗೋಟ್ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಹೇಳ್ತಿರೋದು ಏನಂದರೆ, ಬಿ ಪಾಸಿಟಿವ್, ಸ್ಟೇ ಪಾಸಿಟಿವ್. ಸೂಪರ್ ಅಲ್ವಾ? ಆ್ಯಂಡ್ ಜೀವನದಲ್ಲಿ ಡಿವೈನ್ ಇಂಟರ್ವೆನ್ಷನ್ ಅನ್ನೋದು ನಂಬಿ. ವಾಟ್ ಈಸ್ ಡಿವೈನ್ ಇಂಟರ್ವೆನ್ಷನ್ ಅಂದರೆ, ಯಾವುದೇ ದೇವರಾಗಿರಲಿ, ಪವರ್ ಆಗಿರಲಿ, ಬಿಲೀವ್ ಇನ್ ಇಟ್. ಡೆಫಿನೆಟ್ಲಿ ಒಂದು ಡಿವೈನ್ ಇಂಟರ್ವೆನ್ಷನ್ ಇಲ್ಲದೆ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಅವಕಾಶಗಳು ಸುಮ್ಮನೆ ಬರಲ್ಲ. ಇಟ್ಸ್ ಆಲ್ ಪಾರ್ಟ್ ಆಫ್ ಇಟ್. ಸ್ಟೇ ಸ್ಟ್ರಾಂಗ್, ಸ್ಟೇ ಪಾಸಿಟಿವ್. ಸ್ಪಿರಿಚುವಾಲಿಟಿ ಅಂದ ತಕ್ಷಣ ದಿನನಿತ್ಯ ಪೂಜೆ ಮಾಡುವಂಥದ್ದಲ್ಲ, ಒಳ್ಳೆ ಕೆಲಸ ಮಾಡುವಂಥದ್ದು. ನಮ್ಮಲ್ಲಿ ಇವಾಗ ನಾವು ದೇವರು ನಂಬರು, ದೇವ್ರು ನಮ್ಮನ್ನು ನಂಬ್ತಿಲ್ಲ. ಯಾಕಂದ್ರೆ ದೇವ್ರಿಗೆ ಗೊತ್ತು ಎಲ್ಲ ಇವನೇನೇನು ಮಾಡ್ತೀಯಾನೆ ಅಂತ. ಒಳಗೊಂದು ಹೊರಗೊಂದು ಮಾಡ್ಕೊಂಡಿರೋದ್ರ ಬದಲು ಒಳ್ಳೆ ಕೆಲಸ ಮಾಡಿದ್ರೆ ಸಾಕು, ಅವನೇ ಕರ್ಕೊಂಡು ಹೋಗ್ತಾನೆ. ನಂದಿ ಬೆಟ್ಟ ಡೂ ಗುಡ್, ಮಾಡ್ಕೊಡ್ತಾನೆ. ಬಿ ಗುಡ್. ನಂದಿ ಬೆಟ್ಟದಲ್ಲಿ ಮನೆ ಮಾಡ್ಕೊಡ್ತಾನೆ ಅಂತ ಅಷ್ಟೇ. ಖುಷಿ ಆಯಿತು. ಸೊ ನೀನು ಎಸ್ಟಾಬ್ಲಿಷ್ ಮಾಡ್ಬಿಟ್ಟು ನಾನು ಎಲ್ಲಿದ್ದೀನಿ ಅಂತ. ಈಗ ರೇಟು ಬೇಕಾದ್ರೆ ಸ್ಕ್ವೇರ್ ಫೀಟ್ ಅಷ್ಟು ಅಂತ. ಇಲ್ಲಪ್ಪ, ತುಂಬ ಒಂದು ಪುಟ್ಟು ಗೂಡನ್ನು ಮಾಡ್ಕೊಂಡಿದ್ದೀನಿ, ಸಿಟಿಯಿಂದ ದೂರ ಇದ್ದೀನಿ. ಅಣ್ಣ ಎಂಜಾಯ್. ಈಗ ನೋಡಿ, ಈ ಥರ ವಾತಾವರಣ ಎಲ್ಲಿ ಸಿಗುತ್ತೆ ಮರ ನಿನಗೆ? ಯು ಟೆಲ್ ಮಿ. ಈ ಥರ ಒಂದು ಗಿಡ ಮರ ಅಲ್ಲ, ಅದು ಏನಂದರೆ ಕಷ್ಟಪಡದೆ ಬಂದಿದ್ದ ದುಡ್ಡು ಕಷ್ಟ ಕೊಡದೆ ಹೋಗಲ್ಲ ಅಂತ. ಬಟ್ ಕಷ್ಟಪಟ್ಟು ದುಡ್ದಿರೋದಾದ್ರೆ ಈ ಥರ ದೇವರ ಕೆಳಗಡೆ ಇರ್ಬೋದು. ನಿಜ ನಿಜ. ಆ್ಯಂಡ್ ಕಷ್ಟಪಡದೆ ಬರೋಂಥ ದುಡ್ಡು ಅದು ಇರೋದು ಇಲ್ಲ. ಕರೆಕ್ಟ್ ಅಲ್ವಾ? ಯು ನೀಡ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ಹೌದು. ಅದ್ರ ಖುಷಿನೇ ಬೇರೆ. ನಿನ್ನ ದುಡ್ಡಿದೆಯಲ್ಲ, ನಿನ್ನ ಹಣ, ಇದೇ ನಮ್ಮ ತಂದೆ ತಾಯಿ ಕೊಟ್ಟಿರುವಂಥ ಹಣದಿಂದ ನಾನು ಏನಾದರೂ ಒಂದು ಮನೆ ಮಾಡೋದು ಅಥವಾ ಇನ್ನೊಂದೇನು ಮಾಡಿದ್ರೆ ಅದಕ್ಕೇನೋ ಒಂದು ತೃಪ್ತಿ ಸಿಗಲ್ಲ. ಒಂದಿನ ಚೆನ್ನಾಗಿರುತ್ತೆ, ಒಂದು ಮನೆ ಮಾಡಿದ್ವಿ. ಬಟ್ ಇಲ್ಲಿ ಕಟ್ಟಿರುವಂಥ ಈ ಮನೆ ಸಿಮೆಂಟಿಂದ ಹಿಡಿದು, ಕಲ್ಲಿಂದ ಹಿಡಿದು, ಬ್ರಿಕ್ಕಿಂದ ಹಿಡಿದು ನಮ್ಮ ಬೆವರು. ಕರೆಕ್ಟ್. ಆ ಖುಷಿನೇ ಬೇರೆ. ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು. ಬೇಡ ಬೇಡ ಬೇಡ, ಇನ್ನೂ ಕಳಿಸೋಣ ಪ್ಲೀಸ್. ಕಮ್ ಆನ್ ಮ್ಯಾನ್. ನೋಡು, ಇನ್ನೂ ಏನು 2 ಕಾಣಿಸ್ತಿದೆ ಆ ಕಡೆ. ಅಷ್ಟೇನಾ? ಇದು ಆಗಿತ್ತು ನಮ್ಮ ಇವತ್ತಿನ ವಿಶೇಷ. ತುಂಬ ಖುಷಿ ಆಯಿತು. ಅಕುಲ್ ಅವರು ಮತ್ತು ಅವರ ಧರ್ಮಪತ್ನಿ, ಏಕೆ ಪತ್ನಿ ಅನ್ನೋ ಕಾಲದಲ್ಲಿ ಏಕಪತ್ನಿ ವ್ರತಸ್ಥ ಆಗಿರೋದು ತುಂಬ ಕಷ್ಟ. ಏಕೆ ಪತ್ನಿ ನೋಡು, ಒನ್ಲೈನರ್ ಹೆಂಗೆ ಕೊಡ್ತಾ ಇದೆ. ಹಂಗಾಗಿ ಹೆಂಡತಿ ಜೊತೆ 17 ವರ್ಷಗಳ ಕಾಲ ದಾಂಪತ್ಯ ಮಾಡಿರುವಂತಹ ಅಕುಲ್ ಬಾಲಾಜಿ ಅವರಿಗೆ ಅಭಿನಂದನೆ. ಅದರಲ್ಲಿ 8 ವರ್ಷ ಮೈನಸ್ ಮಾಡ್ಕೋಬೇಕು. ಅದು ರಿಯಾಲಿಟಿ ಶೋಗಳಲ್ಲಿ ಇದ್ನಲ್ಲ, ಅದು ಬೇರೆಯವ್ರ ಹೆಂಡತಿರಿಗೋಸ್ಕರ ಕೊಟ್ಟಿರೋ ಟೈಮ್. ಇಲ್ಲಪ್ಪ, ಎಲ್ರಿಗೋಸ್ಕರ ಕೊಟ್ಟಿರೋ ನೋಡಲಿ ಅಂತ. ಸೊ ಅಂಥ ಧೀರ ಯುವಕ, ದಾನಶೂರ ಕರ್ಣ. ಏನಿಲ್ಲಪ್ಪ, ನೋಡಪ್ಪ, ಭಗವಂತ ನಮಗೆ ಆ ಸಹಾಯದ ಕೈಗಳು ಕೊಟ್ಟಿದ್ದಾನೆಂದರೆ ಇದೇ ಅದೃಷ್ಟದ ಮಾತು. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಮಿಕ್ಕಿದ್ದು ನಂದಿ ಬೆಟ್ಟದ ಕೆಳಗೆ ಚೆಲ್ಲಿ. ಸೊ ಇವ್ರ ಮನೆ ನಂದಿ ಬೆಟ್ಟದ ಕೆಳಗಡೆ ಇದೆ. ಸುತ್ತಮುತ್ತ ಯಾರು ಈ ಕಡೆ ಓಡಾಡ್ತೀರಾ, ಬಂದು ಇದು ಮುಂದಕ್ಕೆ ಒಂದು ಪ್ರೇಕ್ಷಣೀಯ ಸ್ಥಳ ಆಗಲಿ, ಎಲ್ಲ ಎಂಟ್ರಿ ಫೀ ಕೊಟ್ಬಿಟ್ಟು ನಿಮ್ಮ ಮನೆ ನೋಡೋಂಗಾಗಲಿ. ಇಲ್ಲಿ ಈ ಸುತ್ತಮುತ್ತ ಇರೋ ಸೂಪರ್ ಸ್ಟಾರ್ ಯಾರು ಗೊತ್ತಾ? ನಮ್ಮ ಕಣಿವೆ ಬಸವಣ್ಣ, ಭೋಗನಂದೀಶ್ವರ, ಯೋಗನಂದೀಶ್ವರ, ಇವರೇ ನಮ್ಮ ಸೂಪರ್ ಸ್ಟಾರ್ಗಳಿಲ್ಲ. ಅಲ್ಲ, ಆ ಕಡೆ ಹೋಗ್ಬಿಟ್ಟು ಬಂದ್ಮೇಲೆ ಈ ಕಡೆ ಬರೋಂಗಾಗ್ಲಿ ಅಂತ ಆಗಲಿ. ಎಲ್ಲ ನಾವೆಲ್ಲ ಬರೀ ಅವ್ರ ಸೇವಕರಷ್ಟೇ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನಿಮಗೂ ನಮ್ಮ ಶೋಗೆ ಬಂದಿದ್ದು. ಹೇಗೆ ಅನಿಸ್ತು? ನನಗೆ ತುಂಬ ಖುಷಿ ಆಯಿತು. ಇವ್ರನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೂ ನನಗೆ ತುಂಬಾ ಖುಷಿ. ಶೋಸ್ನಲ್ಲಿ ನೋಡೋರೆಲ್ಲ ಪ್ರೇಕ್ಷಕರಿಗೆ ಅವ್ರ ಜೊತೆ ನಾನು ಹಂಚ್ಕೊಂಡಿದ್ದೀನಿ ನಿಮ್ಮನ್ನ, ಅಲ್ವಾ? ಆ ಥರ. ಯಾ ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಲವ್ ಬೀಯಿಂಗ್ ಆನ್ ದ ಶೋ. ನಿಮ್ಗೆ ಕೊಟ್ಟಿರೋ ಗಿಫ್ಟ್ಸ್ ಎಲ್ಲ ನನಗೆ ತುಂಬ ಖುಷಿ ಆಯಿತು. ಹೊಸ ಮನೆಗೆ ನಾನು 100% ನಾನು ಬೆಳೆಸ್ಕೊತೀನಿ 100% ಎಲ್ಲ. ಯಾ ಫುಲ್ ಇನ್ನೇನಿದೆ ಚಿಕ್ಕ ಮಕ್ಕಳ ಥರ ಆಡ್ತಾರೆ. ಅಂದರೆ ಅದಕ್ಕೆ ಒಂದು ಮಾತಿದೆ, ಬಿ ಸ್ಟೇ ಚೈಲ್ಡ್ ಅಟ್ ಹಾರ್ಟ್ ಅಂತ. ಅಂದರೆ ಮನಸ್ಸಲ್ಲಿ ಮಗು ಥರ ಇದ್ದರೆ ಏನು ಬರಲ್ವ, ಎವ್ರಿಥಿಂಗ್ ಬಿ ಹ್ಯಾಪಿ. ಮಕ್ಕಳು ಮಾಡೋದೇ ಚಂದ, ಮಕ್ಕಳನ್ನ ಆಡ್ಸೋದೇ ಚಂದ, ಅಲ್ವಾ? ಜೋಗ ಅರ್ಥ ಆಗಿಲ್ಲ, ಮಕ್ಕಳು ಮಾಡೋದೇ ಚಂದ. ಅದಕ್ಕೆ ನಾವು ಮಕ್ಕಳಾಗಿದ್ವಿ ಇವತ್ತು. ನಿನ್ನ ಶೋ ಅಲ್ಲಿ ಒನ್ ಗುಡ್ ಥಿಂಗ್ ಅಬೌಟ್ ದಿಸ್ ಶೋ, ಕೀರ್ತಿ,
ಒಂದು ಫಸ್ಟ್ಲಿ ನನಗೊಂದು ಇಂಟರ್ವ್ಯೂ ಥರ ಅನಿಸಿಲ್ಲ. ಜನರಲಿ ನೀನು ಏನೇ ಮಾತಾಡಿದ್ರು ಕೂಡ ನಿನಗೆ ನನ್ನ ಬಗ್ಗೆ ಸಾಕಷ್ಟು ಮಾಹಿತಿ ಗೊತ್ತಿದೆ, ಬಿಕಾಸ್ ವಿ ವರ್ಕ್ಡ್ ವೆರಿ ಕ್ಲೋಸ್ಲಿ. ಅದೊಂದು ಬಿಟ್ಟರೆ ಬಟ್ ಐ ಆಮ್ ಶೋರ್ ಗೊತ್ತಿಲ್ದಿರೋರಿಗೆ ಗೊತ್ತಾಗತ್ತೆ. ಆ್ಯಂಡ್ ಜೊತೆಗೆ ಒಂಥರ ನಮ್ಮನ್ನು ಮಕ್ಕಳನ್ನಾಗಿ ಮಾಡಿಬಿಟ್ಟಿದೆಯಾ. ಆ್ಯಂಡ್ ಸ್ಪೆಷಲ್ ನಮ್ಮ ಅಣ್ಣನ ಒಂದು ಮೆಸೇಜ್, ನಾವು ದಿನನಿತ್ಯ ಮೀಟ್ ಮಾಡದೇ ಇರ್ಬೋದು, ದಿನ ಕಾಲಲ್ಲಿ ಇರ್ತೀವಿ, ಆದರೆ ಈ ಥರ ಒಂದು ಮೆಸೇಜ್ ವಾಸ್ ವೆರಿ 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 ಎಮೋಷ್ನಲ್. ಆ್ಯಂಡ್ ನಮ್ಮ ಕಷ್ಟ ಸುಖವನ್ನು ವಿ ಹ್ಯಾವ್ ಟೇಕನ್ ಇಟ್ ಹತ್ರ ಹೋಗಿ ಹತ್ರ ತಗೊಂಡು ಹೋಗಿ. ಏನು ಗೊತ್ತಾ, ಕಷ್ಟದಲ್ಲಿದ್ದೀವಿ ಅಂತ ಈ ಒಂದು ಅನುಕಂಪ ಬೇಡ. ಭಗವಂತ ಪ್ರತಿಯೊಂದು ಹೀಲ್ ಗಿವ್ ಇಟ್ ಫಾರ್ ಅ ರೀಸನ್. ಅದನ್ನು ಅನುಭವಿಸ್ಕೊಂಡು ಹೋಗ್ತಾ ಇರಬೇಕು. ಕೀಪ್ ವರ್ಕಿಂಗ್. ಬಸವಣ್ಣ ಅವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ. ಆ್ಯಂಡ್ ಆಲ್ವೇಸ್ ಹ್ಯಾವ್ ಗ್ರಾಟಿಟ್ಯೂಡ್. ಅಷ್ಟೇ. ಬಿ ವೆರಿ 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 ಗ್ರೌಂಡೆಡ್. ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕೂಡ ತಲೆ ಬಾಗಿರು ಮಗನೇ. ಜೀವನವನ್ನು ಅಭಿನಯಿಸಬೇಡಿ, ಅನುಭವಿಸಿ ಅಂತ ಹೇಳ್ತಾರೆ ಕರೆಕ್ಟ್ ಅಲ್ವಾ. ಅದಕ್ಕೆ ಹೇಳಿದ್ದು, ಎಲ್ಲರೂ ಕೆಲವರು ಕುಲ 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 ಅಂತ ಹೊಡೆದಾಡ್ತಿದ್ರೆ ಟಿ ವಿ ಚಾನಲ್ ಅವರೆಲ್ಲ ಅಕುಲ ಅಕುಲ ಅಂತ ಯಾಕೆ ಹೇಳ್ತಾರೆ? ಇದಕ್ಕೆ ಕುಲವಿಲ್ಲದ ಅಕುಲ. ಯಾಕಂತಂದರೆ ಅಕುಲ್ ಬಿಲಾಂಗ್ಸ್ ಟು ಯೂನಿವರ್ಸ್. ಅಕುಲ್ ಅಂದರೆ ಏನು ಗೊತ್ತಾ ಇನ್ನೊಂದು ಮೀನಿಂಗು? ಶಿವ. ನೈಸ್. ಇವರ ಸಿಂಪ್ಲಿಸಿಟಿ ಇದಾಗಿತ್ತು. ನೋಡಿಲ್ಲಿ ಇವರು ಔಟ್ ಆಫ್ ಸಿಟಿ. ತ್ರಿಶೂಲ ಮೈ ಫಸ್ಟ್ ಟ್ಯಾಟೂ. ನೈಸ್ ಅಲ್ಲ. ಒಂದ್ಸತಿ ಅನಂತ್ನಾಗ್ ಸರ್ ಕೇಳಿದ್ರಿ, ಏನು ನಿನ್ನ ಹೆಸರು ಅಂತ. ಅಕುಲ್ ಅಂದರೆ ಕುಲ ಇಲ್ವೇನಪ್ಪ ನಿನಗೆ? ಇಲ್ಲ ಸರ್, ಕುಲವಿಲ್ಲದ ಮನೆ. ಹ್ಞೂ ಸರ್. ಸೊ ಅಕುಲ್ ಅವ್ರ ಬಗ್ಗೆ ಏನು ಅನ್ನಿಸ್ತು ಈ ಕಾರ್ಯಕ್ರಮದ ಬಗ್ಗೆ ಕಮೆಂಟ್ ಮಾಡಿ. ಅಕುಲ್ ಅವ್ರ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ಎಲ್ಲರೂ ಸಿಕ್ಕಿದಾಗ ಖಂಡಿತ ಮತ್ತೆ ಬಯಸ್ಬೇಕು ಅಂತ ನಾನು ಏನೆಲ್ಲ ಮಾಡಿದ್ದು ಅಲ್ಲ, ಒಳ್ಳೇದು ಹೇಳಿ ಅಂತ. ಒಳ್ಳೇದೇ ಹೇಳಿ ಪ್ಲೀಸ್. ನೋಡ್ರಪ್ಪ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಪಾಸಿಟಿವ್. ಜೀವನದಲ್ಲಿ ಕೆಟ್ಟ ಕಮೆಂಟ್ಸ್ ಬೇಡ ಮಾರಾಯ, ಅಲ್ವಾ? ಎವ್ರಿಬಡಿ ಇಸ್ ವರ್ಕಿಂಗ್ ಹಾರ್ಡ್ ಪಾಪ. ನಿಮ್ಮೆಲ್ರಿಗೂ ಒಳ್ಳೇದೇ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಆ ಒಳ್ಳೆ ಇದರಲ್ಲಿ ನಾವು ಇರಲಿ. ತಪ್ಪುಗಳು ಮಾಡಿ, ಹೊಸ ತಪ್ಪುಗಳು ಮಾಡಿ, ಹಳೆ ತಪ್ಪುಗಳನ್ನು ಪದೇ ಪದೇ ಮಾಡಬೇಡಿ. ಅದು ಗೊತ್ತಿಲ್ಲದೆ ಆದರೆ ಮಾತ್ರ ತಪ್ಪು, ಗೊತ್ತಿದ್ದು ಮಾಡಿದ್ರೆ ಅಪರಾಧ. ಹೌದು, ಡಿಸಾಸ್ಟರ್ ಅದು. 4 ಜನರಿಗೆ ಹೆಲ್ಪ್ ಮಾಡಿ. ಇವಾಗ 3 ಜನಕ್ಕೆ ಇವ್ರು ಮಾಡಿದರೆ 4ನೇ ನಾನೇ. ಏನು ಹೆಲ್ಪ್ ಮಾಡೋಕ್ಕೆ ಎಲ್ಲ ನೀನೇ ಕೊಟ್ಟಿದ್ದೀಯ ನನಗೆ. ಒಂದಾದ್ಮೇಲೆ ಒಂದು. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಹರಟೆ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೇದು. ENT ಕ್ಲಿನಿಕ್ಕು ಹಾಸ್ಪಿಟ್ಲಾಗಿ ಬೆಳಿಬೇಕು, ಸೂಪರ್ ಸ್ಪೆಷಾಲಿಟಿ ಕ್ಲಿನಿಕ್ಕಾಗಿ ಬೆಳಿಬೇಕು ಅಷ್ಟೇ. ಅಕುಲ, ನಿಮ್ಮ ಕೆಮ್ಮು ಹೋಯ್ತಾ? ಯಾ ಹೋಯ್ತು. ಲೆಟ್ ಮೀ ಈಟ್ ಸಮ್ ಸ್ವೀಟ್. ಕರೆಕ್ಟ್. ENT ಡಾಕ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್. Come, let's have dinner. Super. Thank you. Hey, good. Hope it's ಏನು ಟೈಮ್ ಹೋಗಿದೆ ಗೊತ್ತಾಗಲ್ಲ. 8:20 ಹಾಗೇನೆ. ಇನ್ಫ್ಯಾಕ್ಟ್ ಮೊನ್ನೆ ಒಂದು ಚಿಕ್ಕ ಸಂದರ್ಭ ಆಯಿತು. ಮೊನ್ನೆ ಶಿವಣ್ಣ ಇಲ್ಲಿ ಶೂಟಿಂಗ್ ಮಾಡ್ತಿದ್ರು ನಂದಿ ಬೆಟ್ಟದಲ್ಲಿ. ಸೊ ಯಾರೋ ಹೇಳಿದ್ರು ಶಿವಣ್ಣ ಇದ್ದಾರೆ ಅಂತ. ಹೋದೆ. ಶಿವಣ್ಣ ಅದು ಐ ವಾಸ್ ವೆರಿ ಹ್ಯಾಪಿ. ಶಿವಣ್ಣ, ನನ್ನ ನಿಮ್ಮ ಸ್ಪರ್ಶ, ನಿಮ್ಮ ಹಾಗೂ ಗೀತಕನ ಒಂದು ಸ್ಪರ್ಶ ನಮ್ಮ ಮನೇಲಿ ಇರಬೇಕು ಅಂತ. ಹೌದಮ್ಮ, ಇಲ್ಲಿ ಮಾಡಿದ್ಯಾ? ಎಲ್ಲಿ? ಇಷ್ಟು ದೂರ ಬಂದಿದ್ಯಾ ನೀನು? ಶಿವಣ್ಣ. ಹೌದಾ, ಸಿಟಿ ಬಿಟ್ಟು ಬಂದಿದ್ದೀನಮ್ಮ? ಶಿವಣ್ಣ, ಈಗ ಯಲಂಕ ಇಲ್ಲಿ ಈ ಕಡೆ ಬಂದಿದ್ದೀನಿ ಅಂತ. ಬರ್ತೀನಮ್ಮ. ಲಂಚ್ ಬ್ರೇಕಲ್ಲಿ ಈ ಟುಕ್ ಇಸ್ ಟೈಮ್. ಶಿವಣ್ಣ ಇಸ್ ಅ ಟ್ರೂ ಸರ್ವೈವರ್. ಅಂದರೆ ಈಗೇನು ಸರ್ವೈವರ್ ಅಂತ ಅವರು ಮಾಡ್ತಿದ್ದಾರೋ, ಟ್ರೂ ಅಂದರೆ ವೆರಿ ಇನ್ಸ್ಪೈರಿಂಗ್. ಅವ್ರು ಕೂತ್ಕೊಂಡು ಅವರಾಗಿರೋಂಥ ನೋವುಗಳನ್ನು ಈಸ್ ಸಚ್ ಅ ವಂಡರ್ಫುಲ್ ಮ್ಯಾನ್. ಒಂಥರ ನನಗೆ ಅವ್ರು ನೋಡಿದ್ರೆ ಒಂದು ಗುರು ಥರ ಇರುತ್ತೆ. ಅಂದರೆ ಅವರೇನು, ಈಸ್ ನಾಟ್ ಪ್ರೀಚಿಂಗ್ ಎನಿಥಿಂಗ್. ಅವರ ಅನುಭವಗಳನ್ನು ಹೇಳ್ತಾ ಹೋದ್ರೇ ಈ ಫೀಲ್ ಓ ಮೈ ಗಾಡ್, ವಾಟ್ ಈಸ್ ದಿಸ್ ಮ್ಯಾನ್ ವೆಂಟ್ ಥ್ರೂ ಆ್ಯಂಡ್ ಹೌ ವಿ ಸ್ಟುಡ್ ಬೈ, ಹೌ ಇಟ್ ಟೇಕ್ಸ್ ಇಸ್ ಲೈಫ್. ಭಾಳ ಖುಷಿ. ಆ್ಯಂಡ್ ನಾನು ಹೋದ ತಕ್ಷಣ ಅವ್ರು ನಮ್ಮ ಮನೆಗೆ ಬರೋ ಅಗತ್ಯ ಇಲ್ಲ ಅವ್ರಿಗೆ. ಈ ಕ್ಯಾನ್ ಆಲ್ವೇಸ್ ಸೇ ಅಕುಲ್ ಇವತ್ತು ನನ್ನ ಟೈಮ್ ಇಲ್ಲ ಅಂತ. ಬಟ್ ಅವ್ರ ದೊಡ್ಡತನ ನೋಡಿ, ಅವ್ರ ಫ್ಯಾಮಿಲಿ ದೊಡ್ಡತನ. ಶಿವಣ್ಣ ಇರ್ಬೋದು, ಅಪ್ಪು ಇರ್ಬೋದು, ರಾಘಣ್ಣ ಇರ್ಬೋದು, ಕರೆದ ತಕ್ಷಣ ನಮ್ಮ ಅಕುಲ್ ಬಾ ಅಂತ. ಸೊ ಬಂದು ಅವರ ಆಶೀರ್ವಾದ ಕೊಟ್ಟು ಹೋಗಿದ್ದಾರೆ. ಫೆಲ್ ವೆರಿ 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 ಹ್ಯಾಪಿ. ಬಿಕಾಸು ನಮ್ಮ ಬೆಳವಣಿಗೆನ ಅವರು ತುಂಬ ಹತ್ತಿರದಿಂದ ನೋಡಿದ್ದಾರೆ. ಅವರೊಟ್ಟಿಗೆ ಪರಮೇಶಿ ಪಾನ್ವಾಲ ಆ್ಯಕ್ಟ್ ಮಾಡಿದ್ದೀನಿ. ಮಿಲನ ನನಗಿನ್ನೂ ನೆನಪಿದೆ. ಮಿಲನ ಮುಹೂರ್ತದ ದಿನ ನಾನು ಶೂಟಿಂಗ್ ಹೋಗ್ತೀನಿ, ಅಪ್ಪು ಜೊತೆ ನಾನು ಆ್ಯಕ್ಟ್ ಮಾಡಿರೋವಂಥದ್ದು. ಅಪ್ಪು ನಾನು ಮತ್ತು ಕಲರಿ ಪೊಯಿಟಲ್ಲಿ ಫ್ರೆಂಡ್ಸ್ ಆ್ಯಕ್ಚುಲಿ, ಈವನ್ ಬಿಫೋರ್ ಅಪ್ಪು ಮೂವಿ ಸ್ಟಾರ್ಟೆಡ್. ವೆರಿ ಆ ಟೈಮಲ್ಲಿ ಅನಿಸುತ್ತೆ, ಇಂಥ ದೊಡ್ಡ ಫ್ಯಾಮ್ಲಿಯಿಂದ ಬಂದು ಏನು ಈ ಅಪ್ಪ ಇಷ್ಟು ಹಿಂಗೆಲ್ಲ ಹಂಬಲ್ ಇದ್ದಾನೆ ಅಂತ. ಈ ವಿಲ್ ನೆವರ್ ಕಾಲ್ ಹಿಮ್ಸೆಲ್ಫ್ ಬಾಚನ ನಿನ್ನ ಬಗ್ಗೆ ಹೇಳು ಅಂತ. ಇಟ್ಸ್ ಸಚ್ ಅ ಗ್ರೇಟ್ ಫೀಲಿಂಗ್. ಕರೆಕ್ಟ್. ಏನೂ ಇಲ್ದಿರೋ ನಿನ್ನ ಬಗ್ಗೆ ಹೇಳೋ, ನಿನ್ನ ಡಾನ್ಸ್ ಸಕ್ಕದ ಮಾಡ್ತೀಯ ಜನ, ಆ ಥರ ಇತ್ತು. ನಾನು ಮಿಲನ ಶೂಟಿಂಗ್ ಮುಹೂರ್ತಕ್ಕೆ ಹೋದಾಗ ಶಿವಣ್ಣ ಬಂದಿದ್ದರು. ಶಿವಣ್ಣ ಬಂದು
ನನ್ನ ಶಿವಣ್ಣ, ನನ್ನ ಹೆಸರು ನಿಂದು ಸಖತ್ ಡ್ಯಾನ್ಸ್ ಮಾಡ್ತೀವಿ ಚಿನ್ನ, ನಿಂದು ಈ ಶೋಸ್ ಎಲ್ಲ ನಾನು ಶಿವಣ್ಣ ನನ್ನ ಬಗ್ಗೆ ಗೊತ್ತಾ? ಅಲ್ಲಲ್ಲ, ಪರಮೇಶಿ ಪಾನವಾಲ ಮುಹೂರ್ತಕ್ಕೆ ಹೋದಾಗ ನಿಂದು ಇದು ನೋಡಿ ನೀನು ಕುಣಿಯೋನು ಬರೋ ಸಖತ್ ಡ್ಯಾನ್ಸ್ ಮಾಡ್ತೀವಿ ಚಿನ್ನ. ಯಾರಪ್ಪ ಹೇಳ್ತಾರೆ ಹಂಗೆ? ದಟ್ ಹಂಬಲ್ನೆಸ್ ಅಂಡ್ ವಿ ಲರ್ನ್. ಅಂದರೆ ನಾವೇನೋ ಯಾರನ್ನೋ ನೋಡಿ ಕಲಿಯುವಂಥದ್ದು ಬೇಕಾಗಿಲ್ಲ, ನಮ್ಮ ಸುತ್ತಮುತ್ತಲಿರೋರು ನೋಡಿ ಕಲಿತ್ರೆ ಸಾಕು. ಸೊ ಅದು ಕೂಡ ಒಂದು ಭಾಳ ಖುಷಿ ಕೊಟ್ಟಿದೆ. ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ದಟ್. ಸೂಪರ್. ಥ್ಯಾಂಕ್ ಯು ಶಿವಣ್ಣ, ಹ್ಯಾಟ್ರಿಕ್ ಹೀರೋ, ನಮ್ಮೆಲ್ಲರ ಇನ್ಸ್ಪಿರೇಷನ್, ಸರ್ವೈವರ್, ಟ್ರೂ ಸರ್ವೈವರ್. ಆ್ಯಂಡ್ ಇವತ್ತು ನಮ್ಮ ಅಣ್ಣನ ಕಡೆಯಿಂದ ಒಂದು ಬ್ಯೂಟಿಫುಲ್ ಮೆಸೇಜ್. ಅಂದರೆ ನಮಗೆ ನಮ್ಮೆಲ್ಲರ ಕನಸೇನ ನಮ್ಮ ಅಣ್ಣ ಡಾಕ್ಟರ್ ಆಗಬೇಕು. ಯಾಕೆಂತಂದರೆ ಆ ಟೈಮಲ್ಲಿ ನಮ್ಮ ಸ್ವಂತ ರಿಲೇಷನ್ನಿಂದ ಹಿಡಿದು ನಮ್ಮ ತುಂಬ ಹತ್ತಿರದಲ್ಲಿರೋರೆಲ್ಲರೂ ಕೂಡ ನಮ್ಮನ್ನು ತುಂಬ ಕೆಳಮಟ್ಟದಲ್ಲಿ ಹಾಕಿದ್ದಾರೆ. ಇನ್ನು ಬೇಸ್ಟು ಮೆಕ್ಯಾನಿಕ್ ಆಗಿಬಿಡಿ ನೀವೆಲ್ಲ, ಲಾಯಕ್ಕಿಲ್ಲ, ಬದುಕೋ ಲಾಯಕ್ಕಿಲ್ಲ ಅಂತೆಲ್ಲ ಮಾತುಗಳು ಬಂತು. ಬಟ್ ಅದನ್ನು ಮೆಟ್ಟು ನಿಂತು ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂತಂದರೆ ನಾನು ಅದಕ್ಕೆ ಯಾಕೆ ಕರ್ನಾಟಕಕ್ಕೆ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತಂದರೆ, ಅಂಥ ಟೈಮಲ್ಲಿದ್ದಾಗ ನಮ್ಮನ್ನು ಎಲ್ಲರೂ ನಿನ್ನ ಸ್ವಂತ ಫ್ಯಾಮಿಲಿನೇ ನಿನ್ನ ಬೇಡ ಹೋಗಿ ಸಾಯಿರಿ ಏನಾದರೂ ವಿಷ ಕುಡ್ಕೊಂಡು ಅಂತ ಹೇಳಿದ ಇದರಲ್ಲಿ ಇಲ್ಲಿ ಅಮೃತನೇ ಕೊಟ್ಟು ನಮ್ಮ ಬದುಕಿಸಿರುವಂಥ ಕನ್ನಡ ತಾಯಿನ ನಾವು ಮರೆಯೋಕ್ಕಾಗತ್ತೆ. ಅದಕ್ಕೆ ಸದಾ ಈ ನಿಮ್ಮ ಮಗನಾಗೇ ಇರ್ತಾನೆ. ಆ್ಯಂಡ್ ನೀವು ಬಂದು ಆ ಸ್ಟಾರು ಈ ಸ್ಟಾರು ಕೊಡಿ, ನಾನು ಕನ್ನಡದ ಮನೆ ಮಗನೇ, ಆ ಥರ ಇರೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರು ಕೂಡ ನನ್ನನ್ನು ನೋಡಿ ಅವರ ಮಗನ ಥರನೋ ತಮ್ಮನ ಥರನೋ ಅಣ್ಣನ ಥರನೋ ಬಂದು ಮಾತಾಡಿಸ್ತಾರಲ್ಲ, ದಿಸ್ ಇಸ್ ವಾಟ್ ಐ ವಾಂಟ್. ಇದೇ ನನಗೆ ಬಹಳ ಖುಷಿ ಕೊಡುವಂಥದ್ದು. ಅದಕ್ಕೆ ಜೋ ಹೇಳ್ತಿರ್ತಾಳೆ, ಎಲ್ಲಿ ಹೋದರೆ ಐ ಕೀಪ್ ಟಾಕಿಂಗ್ ಟು ಬಿಕಾಸ್ ಕನೆಕ್ಟ್ ವಿತ್ ದೆಮ್. ತುಂಬ ಜನ ಹೇಳಿದೆ, ಏನು ಸರ್ ಹೋಗಿ ಆಂಧ್ರದಲ್ಲಿ ಮನೆ ಕಟ್ಕೊಂಡಿದ್ದೀರಾ? ಮನಸ್ಸು ಇಲ್ಲಿದ್ದರೆ ಆಂಧ್ರದಲ್ಲಿ ಯಾಕಮ್ಮ ಕಟ್ಕೋತೀನಿ? ನಾನು ಹಾಗಂತ ಆ ಊರನ್ನ ದೂಷಿಸ್ತಾ ಇಲ್ಲ ಅಥವಾ ಆ ಊರು ಕೆಟ್ಟದು ಅಂತ ಹೇಳ್ತಿಲ್ಲ. ಅದು ಚೆಂದ, ಇದು ಶ್ರೇಷ್ಠ ಅಷ್ಟೇ. ಸೊ ಹಾಗಾಗಿ ದಟ್ಸ್ ಆಫ್ ಲೈಫ್. ಸೊ ಏನಕ್ಕೆ ಒಂದಷ್ಟು ಕಮೆಂಟ್ಸ್ಗಳಲ್ಲಿ ನೀನು ಹೋಗು, ಏನು ಮಾಡ್ತಿದ್ದೀಯ ಇಲ್ಲಿ, ನಿಮ್ಮ ಊರಿನ ಹೋಗು ಅಂತ ಹೇಳಿದ್ರೆ, ನಮ್ಮೂರು ಕರ್ನಾಟಕ, ಎಲ್ಲೂ ಹೋಗ್ಬೇಕು ಇಲ್ಲಿಂದ ನಾನು. ಹಾಗಾಗಿ ಹುಟ್ಟದೇ ಇರ್ಬೋದು, ಆದರೆ ದತ್ತು ಮಗ ಆಗಿದ್ದೀನಲ್ಲ, ಸೊ ಅದೊಂದು ಖುಷಿ ಇದೆ. ಆ್ಯಂಡ್ ಅಫ್ಕೋರ್ಸ್ ವಿ ಲವ್ ಕನ್ನಡ. ನಮಗೆ ಕನ್ನಡ ಅಂದರೆ ಬಹಳ ಪ್ರೀತಿ ಇದೆ. ಕನ್ನಡನ ಪ್ರೀತಿ ಮಾಡೋನೇ ನಿಜವಾದ ಕನ್ನಡಿಗ. ನಿಮ್ಮ ನಿಮ್ಮವನು ರಾಯ, ನಮ್ಮವನು ನಮ್ಮ ದೇವರೊಂದೇ. ನಿಮ್ಮವನು ರಾಯ, ನಮ್ಮವನು ನಮ್ಮ ದೇವರೊಂದೇ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.